ನಮಸ್ತೆ ಫ್ರೆಂಡ್ಸ್. ನಾವು ಈ ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದರೆ ಎನ್ವೈರ್ನ್ಮೆಂಟ್ ಆ್ಯಂಡ್ ಇಕಾಲಜಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರಲ್ಲಿ ಕ್ವಶನ್ನು ಆನ್ಸರು ಮತ್ತು ಎಕ್ಸ್ಪ್ಲೇಷನ್ ಕೂಡ ಇರ್ತದೆ. ಇಲ್ಲಿ ನಮ್ಮ ಸ್ಟೇಟ್ ಎಕ್ಸಾಮು ಬೇರೆ ಬೇರೆ ಸ್ಟೇಟಲ್ಲಿ ಆಗಿರುವಂಥ ಕ್ವಶನ್ಗಳು ಜೊತೆಗೆ ನ್ಯಾಷನಲ್ ಲೆವೆಲಲ್ಲಿ ಸೆಂಟ್ರಲ್ ಎಕ್ಸಾಮ್ಗಳಾಗ್ತಲ್ವ UPSC ಅಥವಾ SSC ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕಳೆದ ಒಂದು 10-15 ವರ್ಷಗಳಿಂದ ಏನೇನು ಕ್ವಶನ್ ಕೇಳಿದಾರಲ್ಲ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಕೆಲವೊಂದು ಕ್ವಶನ್ ತುಂಬ ಡಿಫಿಕಲ್ಟಿ ಇರ್ತವೆ, ಕೆಲವೊಂದು ಮೀಡಿಯಮ್ ಇರ್ತವೆ, ಕೆಲವೊಂದು ಈಸಿ ಕ್ವಶನ್ ಕೂಡ ಇರ್ತವೆ. ಓಕೆನಾ? ಸೊ ಈಗ ಒಂದೊಂದಾಗಿ ಅವನ್ನ ನೋಡ್ತಾ ಹೋಗೋಣ. ಸೊ ನೀವು ಬೇಕು ಅಂತಂದರೆ ಬರ್ಕೋಬೋದು, ಇಲ್ಲ ಅಂತಂದರೆ ಹಾಗೇ ಕೇಳಿಸ್ಕೊಂಡ್ರು ನಡೆಯುತ್ತೆ. ಓಕೆ, ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಕ್ವಶನು. ಸೊ ಫಸ್ಟ್ ಕ್ವಶನ್ ಏನಂತ ನೋಡೋಣ. ಸೊ ಒಂದೇ ನಿಮಿಷ. ಓಕೆ, ಕಲರ್ ಚೂಸ್ ಮಾಡಿಬಿಡ್ತೀನಿ. ಸೊ ಫೇವ್ರೇಟ್ ಕಲರ್ ಯೆಲ್ಲೋ. ಓಕೆ ಫ್ರೆಂಡ್ಸ್, ಸೊ ಫಸ್ಟ್ ಕ್ವಶನ್ ನೋಡಿ. ಸೊ ಕ್ವಶನ್ ನೀವು ಓದ್ಕೊಳ್ಳಿ ಹಾಗೆಯೇ. ಸೊ ಈ ಕೆಳಗಿನ ಯಾವುದು ಸ್ವಸ್ಥಾನ ಸಂರಕ್ಷಣೆಗೆ ಉದಾಹರಣೆಯಾಗಿದೆ? ಸ್ವಸ್ಥಾನ ಅಂತಂದರೆ ಇನ್ಸಿಟು ಅಂತ ಅರ್ಥ. ಇನ್ಸಿಟು ಕನ್ಸರ್ವೇಷನ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಇದರಲ್ಲಿ ಅಂತ. ಸೊ ನೋಡಿ, ಯಾವುದೇ ಒಂದು ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ಪ್ರೊಟೆಕ್ಷನ್ ಅಂತ ನೋಡಿದ್ರೆ ಎರಡು ರೀತಿ ಪ್ರೊಟೆಕ್ಷನ್ ಇರ್ತದೆ. ಒಂದು ಇನ್ಸಿಟು ಅಂತ, ಇನ್ಸಿಟು ಅಂದರೆ ಸ್ವಸ್ಥಾನ ಸಂರಕ್ಷಣೆ. ಇನ್ನೊಂದು ಎಕ್ಸಿಟು ಅಂತ, ಎಕ್ಸಿಟು ಕನ್ಸರ್ವೇಷನ್ ಅಂತ ಎರಡು ರೀತಿ ಬರ್ತವೆ. ಒಂದು ಇನ್ಸಿಟು ಅಂದರೆ ಸ್ವಸ್ಥಾನ ಅಂದರೆ ಇರೋ ಜಾಗದಲ್ಲೇ ಪ್ರೊಟೆಕ್ಟ್ ಮಾಡೋದು. ಓಕೆ, ಎಕ್ಸಿಟು ಅಂದರೆ ಅನ್ಯಸ್ಥಾನ ಅಥವಾ ಅವುಗಳ ಒರಿಜಿನಲ್ ಪ್ಲೇಸಿಂದ ಬೇರೆ ಕಡೆ ಎತ್ಕೊಂಡೋಗಿ ಅಲ್ಲೇ ಪ್ರೊಟೆಕ್ಷನ್ ಮಾಡೋದನ್ನು ಎಕ್ಸಿಟು ಕನ್ಸರ್ವೇಷನ್ ಅಂತ ಕರೀತಾರೆ. ಓಕೆ, ಸೊ ಮೂಲಸ್ಥಾನ ಸಂರಕ್ಷಣೆ ಅಥವಾ ಸ್ವಸ್ಥಾನ ಸಂರಕ್ಷಣೆ ಇದು ಪರಸ್ಥಾನ ಅಥವಾ ಅನ್ಯಸ್ಥಾನ ಸಂರಕ್ಷಣೆ ಅಂತ. ಸೊ ಇನ್ಸಿಟಿಗೆ ಎಕ್ಸಾಂಪಲ್ ಏನೇನು? ಎಕ್ಸಾಂಪಲ್ ನ್ಯಾಷನಲ್ ಪಾರ್ಕ್ಗಳು. ನ್ಯಾಷನಲ್ ಪಾರ್ಕ್ ಅಂದರೆ ಅವು ಇರೋ ಜಾಗದಲ್ಲೇ ತಾನೇ ಗಿಡ ಮರ ವನ್ಯಜೀವಿಗಳನ್ನ ಪ್ರೊಟೆಕ್ಟ್ ಮಾಡೋದು. ಸೊ ಇದು ಇನ್ಸಿಟಿಗೆ ಬರುತ್ತೆ. ಸೊ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ವನ್ಯಜೀವಿ ಧಾಮಗಳು ಅಥವಾ ವನ್ಯಜೀವಿ ಅಭಯಾರಣ್ಯಗಳು ಇದು ಅಲ್ಲೇ ಬರುತ್ತೆ. ಸೊ ಬರ್ಡ್ ಸ್ಯಾಂಕ್ಚುರಿ ಬರ್ತದೆ. ಸೊ ಅದು ಬಿಟ್ಟರೆ ನಮಗೆ ಯಾವುದು ರಾಮ್ಸರ್ ಸೈಟ್ಗಳು ಬರ್ತವೆ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳು, ಬಯೋಸ್ಫಿಯರ್ ರಿಸರ್ವ್ಸ್ಗಳು, ಇವೆಲ್ಲ ಏನು ಇನ್ಸಿಟು ಕನ್ಸರ್ವೇಷನ್ಗೆ ಬರ್ತವೆ. ಓಕೆ, ಸೊ ರಾಷ್ಟ್ರೀಯ ಉದ್ಯಾನ, ವನ್ಯಜೀವಿ ಅಭಯಾರಣ್ಯ, ಪಕ್ಷಿಧಾಮ, ಜೀವಗೋಳ ಮೀಸಲು, ರಾಮ್ಸರ್ ತಾಣಗಳು, ಇವೆಲ್ಲವೂ ಇನ್ಸಿಟು. ಸೊ ಎಕ್ಸಿಟಿಗೆ ಏನೇನು ಬರ್ತವೆ? ಎಕ್ಸಿಟು ಅಂದ್ರೇನು? ಒಂದು ಜೀವಿಗಳನ್ನ ಅವುಗಳ ಒರಿಜಿನಲ್ ಪ್ಲೇಸಿಂದ ಬೇರೆ ಕಡೆ ಪ್ರೊಟೆಕ್ಟ್ ಮಾಡೋದು. ಸೊ ಬೇರೆ ಕಡೆ ಅಂದರೆ ಎಲ್ಲಿ? ಎಕ್ಸಾಂಪಲ್ ನೋಡಿ, ಝೂನಲ್ಲಿ ಬೇರೆ ಕಡೆಯಿಂದ ತಂದಿರೋ ಪ್ರಾಣಿಗಳಲ್ವಾ ಝೂ. ಇನ್ನೊಂದು ಝೂವಾಲಾಜಿಕಲ್ ಪಾರ್ಕ್ ಅಂತ ಬರ್ತದೆ, ಝೂವಾಲಾಜಿಕಲ್ ಪಾರ್ಕ್ ಅಂತ ಬರುತ್ತೆ. ಸೊ ಇನ್ನೊಂದು ಜೀನ್ ಬ್ಯಾಂಕ್ ಅಂತ ಕರಿತೀವಿ, ಜೀನ್ ಬ್ಯಾಂಕ್. ಇನ್ನೊಂದು ಪೋಲನ್ ಬ್ಯಾಂಕ್ ಅಂತಂದರೆ ಪರಾಗರೇಣು ಅಂತ ಕರೀತಾರೆ, ಪರಾಗರೇಣು ಬ್ಯಾಂಕ್ಗಳು ಅಂತ. ಜೀನ್ ಬ್ಯಾಂಕ್ ಅಂದರೆ ಗೊತ್ತಲ್ಲ, ವಂಶವಾಹಿ ಬ್ಯಾಂಕ್ಗಳು ಅಂತ. ಸೊ ಝೂಲಾಜಿಕಲ್ ಪಾರ್ಕು ಝೂಗೂ ಏನು ಡಿಫ್ರೆನ್ಸ್ ಅಂದರೆ, ಝೂನಲ್ಲಿ ಪ್ರಾಣಿಗಳನ್ನ ಕೂಡ ಹಾಕಿರ್ತಾರೆ, ಅವುಗಳ ಇಷ್ಟ ಬಂದಂಗೆ ಅವು ಇರೋದಕ್ಕಾಗೋದಿಲ್ಲ. ಬಟ್ ಝೂಲಾಜಿಕಲ್ ಪಾರ್ಕಲ್ಲಿ ಓಪನ್ ಇರ್ತವೆ, ಬೇರೆ ಬೇರೆ ಕಡೆಯಿಂದ ತಂದು ಪ್ರಾಣಿಗಳನ್ನ ಬಿಟ್ಟಿರ್ತಾರೆ, ರಿಸರ್ಚ್ ಪರ್ಪಸ್ಗೋಸ್ಕರ ಬಿಟ್ಟಿರ್ತಾರೆ. ಅವು ನ್ಯಾಚುರಲ್ಗೆ ಕಾಡಲ್ಲಿ ಓಡಾಡ್ಕೊಂಡಿರ್ಬೋದು, ಅಲ್ಲೇ ಅದನ್ನು ರಿಸರ್ಚ್ಗೆ ಸಂಬಂಧಪಟ್ಟಂಗೆ ನೋಡ್ಕೋತಾರೆ. ಜೊತೆಗೆ ಇಲ್ಲಿ ಸಫಾರಿ ಎಲ್ಲ ಕೂಡ ಇರ್ತವೆ. ಓಕೆ, ಸೊ ಇಲ್ಲಿ ರಿಸರ್ಚ್ ಇರಲ್ಲ, ಪರ್ಟಿಕ್ಯುಲರ್ ಆಗಿ ಇಲ್ಲಿ ಎಂಟರ್ಟೈನ್ಮೆಂಟ್ ಇರ್ತದೆ. ಇಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ರಿಸರ್ಚ್ ಕೂಡ ಇರ್ತದೆ. ನ್ಯಾಚುರಲ್ ಆಗಿರ್ತವೆ. ಇಲ್ಲಿ ಝೂಲಾಜಿಕಲ್ ಪಾರ್ಕು ನ್ಯಾಚುರಲ್ ಆಗಿರುತ್ತೆ, ಝೂಗಳು ನ್ಯಾಚುರಲ್ ಆಗಿರೋದಿಲ್ಲ. ನಾವು ಕೂಡ ಹಾಕ್ಬಿಟ್ಟಿರ್ತೀವಲ್ವ, ಅವನ್ನ ಓಡಾಡೋಕ್ಕೆ ಜಾಸ್ತಿ ಜಾಗಗಳಿರೋದಿಲ್ಲ, ಲಿಮಿಟೆಡ್ ಫುಡ್ ಇರ್ತದೆ, ಅವುಗಳು ಇಷ್ಟ ಬಂದಂಗೆ ಬದುಕೋದಕ್ಕೆ ಬಿಡೋದಿಲ್ಲ. ಸೊ ಝೂ ಮತ್ತು ಝೂಲಾಜಿಕಲ್ ಪಾರ್ಕ್. ಸೊ ಇವೆಲ್ಲವೂ ಏನು ಎಕ್ಸಿಟು ಕನ್ಸರ್ವೇಷನ್ಗೆ ಬರ್ತವೆ, ಇವು ಇನ್ಸಿಟು ಕನ್ಸರ್ವೇಷನ್ಗೆ ಬರ್ತವೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಸ್ವಲ್ಪ ನೀವು ನೋಡ್ಕೋಬೋದು ಬೇಕಿದ್ರೆ. ಇನ್ಸಿಟು ಕನ್ಸರ್ವೇಷನು ಮತ್ತು ಎಕ್ಸಿಟು ಕನ್ಸರ್ವೇಷನ್. ಸ್ವಸ್ಥಾನಕ್ಕೆ ಏನು ಬರುತ್ತೆ? ಪ್ರೊಟೆಕ್ಟ್ ಸ್ಪೀಸೀಸ್ ಇನ್ ದೇರ್ ನ್ಯಾಚುರಲ್ ಎನ್ವೈರ್ನ್ಮೆಂಟ್. ಅವುಗಳ ಒರಿಜಿನಲ್ ಪ್ಲೇಸಲ್ಲಿ ನೈಸರ್ಗಿಕ ಆವಾಸ ಅಂದರೆ ಪ್ರೊಟೆಕ್ಟ್ ಮಾಡಲಾಗುತ್ತೆ. ಇದನ್ನು ಪ್ರೊಟೆಕ್ಟೆಡ್ ಸ್ಪೀಸೀಸ್ ಔಟ್ಸೈಡ್ ದೇರ್ ನ್ಯಾಚುರಲ್ ಹ್ಯಾಬಿಟೇಟ್, ಅವುಗಳ ಒರಿಜಿನಲ್ ಪ್ಲೇಸಲ್ಲಿ ಹೊರಗಡೆ. ಸೊ ನೆಕ್ಸ್ಟ್ ಡಿಫ್ರೆನ್ಸು. ಸೊ ಎಕ್ಸಾಂಪಲ್ ನ್ಯಾಷನಲ್ ಪಾರ್ಕು, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಇದಕ್ಕೆ ಝೂ, ಬೊಟಾನಿಕಲ್ ಗಾರ್ಡನ್, ಸೀಡ್ ಬ್ಯಾಂಕ್ ಬರುತ್ತೆ. ಸೀಡ್ ಬ್ಯಾಂಕ್ ಅಂದರೆ ಬೀಜ, ಯಾವ್ದಾದ್ರು ಮರಗಳ ಬೀಜಗಳನ್ನ ಸೇವ್ ಮಾಡಿ ಇಡೋದು, ಫ್ಯೂಚರಲ್ಲಿ ಬೇಕಾಗುತ್ತೆ ಅದರೊಳಗೆ ಹೋಗ್ಬಿಟ್ರೆ ಅಂತ. ಫೋಕಸ್ ಆನ್ ಎಂಟೈರ್ ಇಕೋಸಿಸ್ಟಮ್. ನೋಡಿ, ಇನ್ಸಿಟುನಲ್ಲಿ ನ್ಯಾಚುರಲ್ ಹ್ಯಾಬಿಟೇಟ್ ಅಂದರೆ ನೈಸರ್ಗಿಕವಾಗಿರೋದ್ರಿಂದ ಎಂಟೈರ್ ಇಕೋಸಿಸ್ಟಮ್ನ ಪ್ರೊಟೆಕ್ಟ್ ಮಾಡಲಾಗುತ್ತೆ, ಫೋಕಸ್ ಮಾಡಲಾಗುತ್ತೆ. ಇಲ್ಲಿ ಎಂಟೈರ್ನ ಫೋಕಸ್ ಮಾಡೋದಿಲ್ಲ, ಜೆನೆಟಿಕ್ ಡೈವರ್ಸಿಟಿನ ಫೋಕಸ್ ಮಾಡಲಾಗುತ್ತೆ. ಓಕೆ, ಸೊ ಇದು ಫಸ್ಟ್ ಕ್ವಶನು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಆನ್ಸರ್ ನೋಡಿಲ್ಲಲ್ಲ. ಸೊ ಕೆಳಗಿನ ಯಾವುದು ಸ್ವಸ್ಥಾನ ಇನ್ಸಿಟು ಕನ್ಸರ್ವೇಷನ್ಗೆ ಎಕ್ಸಾಂಪಲ್ ಅಂತ ನೋಡೋದಾದರೆ, ಸೊ ಇದು ಬೊಟಾನಿಕಲ್ ಗಾರ್ಡನ್ ಯಾವುದಕ್ಕೆ ಬರುತ್ತೆ? ಎಕ್ಸಿಟುಗೆ ಬರುತ್ತೆ, ಇದು ಆನ್ಸರ್ ಆಗಲ್ಲ. ರಾಷ್ಟ್ರೀಯ ಉದ್ಯಾನ ಇದು ಆನ್ಸರ್ ಆಗುತ್ತೆ ನೋಡಿ, ಇದು ಇನ್ಸಿಟು ಕನ್ಸರ್ವೇಷನ್. ಸೊ ಮೃಗಾಲಯ ಇದು ಎಕ್ಸಿಟು, ಇದು ಬರಲ್ಲ. ಇದು ಮತ್ತು ಜೀನ್ ಬ್ಯಾಂಕ್, ಇದು ಇವೆರಡು ಇಲ್ಲೇ ಎಕ್ಸಿಟು ಇದ್ದಾವೆ. ಬೊಟಾನಿಕಲ್ ಗಾರ್ಡನ್, ಮೃಗಾಲಯ, ಜೀನ್ ಬ್ಯಾಂಕ್ ಇದೆಯಲ್ಲ, ಇದೆಲ್ಲ ಎಕ್ಸಿಟುಗೆ ಎಕ್ಸಾಂಪಲ್ಲು. ಸ್ವಸ್ಥಾನಕ್ಕೆ ಯಾವುದು? ರಾಷ್ಟ್ರೀಯ ಉದ್ಯಾನ ಮಾತ್ರ ಇಲ್ಲಿ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಬನ್ನಿ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್?
ಸೊ ಫಸ್ಟ್ ಸ್ಟೇಟ್ಮೆಂಟು, ಜೀವ ವೈವಿಧ್ಯತೆಯು, ಇದು ನೀಟಾಗಿ ಓದ್ಕೊಳ್ಳಿ ಕ್ವಶನ್ನ, ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಿದ್ದು. ಜೀವ ವೈವಿಧ್ಯತೆಯು ಸಾಮಾನ್ಯವಾಗಿ ಕೆಳ ಅಕ್ಷಾಂಶಗಳಲ್ಲಿ ಕಡಿಮೆಯಾಗಿರುತ್ತದೆ ಮತ್ತು ಉನ್ನತ ಅಕ್ಷಾಂಶಗಳಲ್ಲಿ ಹೆಚ್ಚಾಗಿರುತ್ತದೆ. ಇದು ಫಸ್ಟ್ ಸ್ಟೇಟ್ಮೆಂಟು. ಇನ್ನೊಂದು ಸ್ಟೇಟ್ಮೆಂಟ್ ಏನು, ಪರ್ವತದ ಇಳಿಜಾರಿನಲ್ಲಿ ಕೆಳಗಿನಿಂದ ಮೇಲಕ್ಕೆ ಒಂದು ಜೀವವೈವಿಧ್ಯತೆ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಏನಂತ ನೋಡುವ ಫಸ್ಟು. ಸೊ ಫಸ್ಟ್ ಸ್ಟೇಟ್ಮೆಂಟ್, ಜೀವವೈವಿಧ್ಯತೆಯು ಸಾಮಾನ್ಯವಾಗಿ ಕೆಳ ಅಕ್ಷಾಂಶಗಳಲ್ಲಿ, ನೋಡಿ ಇಲ್ಲಿ ಕೆಳ ಅಕ್ಷಾಂಶ ಉನ್ನತ ಅಕ್ಷಾಂಶ ಅಂತ ಎರಡು ವರ್ಡ್ ಇದೆ. ನೀವು ಫಸ್ಟ್ ಹಂಗಂದ್ರೆ ಏನಂತ ತಿಳ್ಕೊಬೇಕು. ಕೆಳ ಅಕ್ಷಾಂಶಗಳು ಅಂದರೆ ಹೈಯರ್ ಲ್ಯಾಟ್ಯೂಡ್ಸು, ಲೋವರ್ ಲ್ಯಾಟ್ಯೂಡ್ಸ್ ಅಂದರೆ ಏನು ಅಂತ ತಿಳ್ಕೊಬೇಕು. ಓಕೆನಾ. ಸೊ ಇಲ್ಲಿ ಭೂಮಿ, ಸೊ ಭೂಮಿನಲ್ಲಿ ಸಮಭಾಜಕ ವೃತ್ತ, ಈಕ್ವೇಟರ್ ಅಂತ ಕರಿತಲ್ವಾ, ಸೊ 0 ಡಿಗ್ರಿ ಇರುತ್ತೆ. ಸೊ ಇದು ಪೋಲ್, ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಈ ಥರ ಇರುತ್ತೆ. ಸೊ ಈಗ ನೋಡಿ, ಈ ಸಮಭಾಜಕ ವೃತ್ತಕ್ಕೆ ಅಕ್ಕಪಕ್ಕದಲ್ಲಿರೋ ಅಕ್ಷಾಂಶಗಳೇನಿದೆಯಲ್ಲ, ಇದೇನು ಎಕ್ಸಾಕ್ಟಿಗೆ ಅಂತೇನಿಲ್ಲ, ಒಂದು 25 ಡಿಗ್ರಿ 30 ಡಿಗ್ರಿವರೆಗೂ ತಗೋತಾರೆ ಅಷ್ಟೇ. ಸೊ ಸಮಭಾಜಕ ವೃತ್ತಕ್ಕೆ ಅಕ್ಕಪಕ್ಕದಲ್ಲಿದ್ದರೆ ಇದು ಲೋವರ್ ಲ್ಯಾಟಿಟ್ಯೂಡ್ಸ್ ಅಂತ ಕರೀತಾರೆ ಇವನ್ನ, ಅಂದರೆ ಕೆಳ ಅಕ್ಷಾಂಶಗಳು ಅಂತ. ಒಂದು ವೇಳೆ ಅವು ಧ್ರುವ ಪ್ರದೇಶಕ್ಕೆ ಹತ್ತಿರದಲ್ಲಿದ್ವು ಅಂತ ಅಂದ್ಕೊಳ್ಳಿ, ಓಕೆನಾ, ಒಂದು 80 ಡಿಗ್ರಿ 90 ಆ ಥರ. ಸೊ ಇವನ್ನ ಉನ್ನತ ಅಕ್ಷಾಂಶಗಳು, ಹೈಯರ್ ಲ್ಯಾಟಿಟ್ಯೂಡ್ಸ್ ಅಂತ ಕರೀತಾರೆ. ಇನ್ನು ಮಧ್ಯದಲ್ಲಿದ್ದರೆ ಅವೇನಂತ, ಮಿಡಲ್ ಲ್ಯಾಟಿಟ್ಯೂಡ್ಸ್ ಅಂತ ಕರೀತಾರೆ, ಮಧ್ಯಮ ಅಕ್ಷಾಂಶಗಳು ಅಂತ ಕರೀತಾರೆ ಇವನು, ಮಧ್ಯಮ ಅಕ್ಷಾಂಶಗಳು ಅಂತ. ಓಕೆ, ಸಿಂಪಲ್ ಇದು. ಸೊ ಧ್ರುವ ಪ್ರದೇಶ ಎರಡೂ ಕಡೆ, ನಾರ್ತ್, ಇಲ್ಲಿ ನೀವು ಇದನ್ನು ಹೈಯರು ಇದು ಲೋವರ್ ಅಂತ ಅನ್ಕೋಬಾರ್ದು. ಸಮಭಾಜಕ ವೃತ್ತಕ್ಕೆ ಎರಡೂ ಕಡೆ, ಆ ಕಡೆ ಈ ಕಡೆ ಇದ್ದರೆ ಅದನ್ನು ಏನೋ, ಒಂದು ನಿಮಿಷ, ಸೊ ಎರಡೂ ಕಡೆ ಇದ್ದರೆ ಇಲ್ಲಿ ಸಮಭಾಜಕ ವೃತ್ತ ಅಕ್ಕಪಕ್ಕದಲ್ಲೇ ಬಂದರೆ ಅಕ್ಷಾಂಶಗಳು, ಇದು ಕೆಳ ಅಕ್ಷಾಂಶಗಳು ಅಥವಾ ಲೋವರ್ ಲ್ಯಾಟ್ಯೂಡ್ಸ್. ಧ್ರುವ ಪ್ರದೇಶಗಳ ಹತ್ತಿರದಲ್ಲಿದ್ದರೆ ಎರಡೂ ಕಡೆ ಇದು ಹೈಯರ್ ಲ್ಯಾಟ್ಯೂಡ್ಸ್, ಉನ್ನತ ಅಕ್ಷಾಂಶಗಳು. ಮಧ್ಯದಲ್ಲಿ ಬರೋದು ಮಧ್ಯಮ ಅಕ್ಷಾಂಶಗಳು ಅಂತ ಕರೀತಾರೆ. ಸೊ ಈಗ ನೋಡಿ, ಇವಾಗ ಈ ಕ್ವಶನ್ ಅರ್ಥ ಆಗುತ್ತೆ. ಸೊ ಜೀವವೈವಿಧ್ಯ, ಬಯೋಡೈವರ್ಸಿಟಿ ಅಂತ ಅನ್ನೋದು ಜನರಲಿ ಕೆಳ ಅಕ್ಷಾಂಶಗಳಲ್ಲಿ ಕಡಿಮೆ ಇರುತ್ತದೆ. ಕೆಳ ಅಕ್ಷಾಂಶ ಅಂದರೆ ಯಾವುದು, ಲೋವರ್ ಲ್ಯಾಟ್ಯೂಡ್ಸ್, ಇಲ್ಲಿ ಕಮ್ಮಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಉನ್ನತ ಅಕ್ಷಾಂಶದಲ್ಲಿ ಹೆಚ್ಚಾಗಿರುತ್ತೆ ಇಲ್ಲಿ ಮತ್ತು ಇಲ್ಲಿ ಹೆಚ್ಚಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ರಾಂಗ್ ಸ್ಟೇಟ್ಮೆಂಟ್ ಅಲ್ವಾ. ಯಾಕೆ ಹೇಳಿ, ಆ್ಯಕ್ಚುಲಿ ಇಲ್ಲಿ ಉಲ್ಟಾ ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಯಾಕೆ ಉಲ್ಟಾ ಆಗುತ್ತೆ, ಇಲ್ಲಿ ಉಷ್ಣಾಂಶ ಹೆಚ್ಚಾಗಿರ್ತದೆ, ಡೈರೆಕ್ಟ್ ಸನ್ಲೈಟ್ ಬಿಡೋದ್ರಿಂದ ವರ್ಷ ಪೂರ್ತಿ ಉಷ್ಣವಲಯ ಟ್ರಾಪಿಕಲ್ ಝೋನಲ್ಲಿ. ಸೊ ಉಷ್ಣಾಂಶ ಹೆಚ್ಚಾದಂತೆ ಮಳೆನೂ ಹೆಚ್ಚಾಗುತ್ತೆ, ಮಳೆ ಹೆಚ್ಚಾದರೆ ಡೈವರ್ಸಿಟಿ ಕೂಡ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಇದು ಹೈಯೆಸ್ಟ್ ಡೈವರ್ಸಿಟಿ ಇರುವಂಥ ಏರಿಯಾ ಆಗಿರ್ತದೆ. ಸೊ ಸಮಭಾಜಕ ವೃತ್ತದಿಂದ ಧ್ರುವಗಳ ಕಡೆಗೆ ಹೋದಂತೆ ಏನಾಗಬೇಕು, ಬಯೋಡೈವರ್ಸಿಟಿ ಸಾಮಾನ್ಯವಾಗಿ ಕಡಿಮೆ ಆಗಬೇಕು. ಸೊ ಇಲ್ಲಿ ಸ್ಟೇಟ್ಮೆಂಟ್ ಪ್ರಕಾರ, ಸೊ ಕೆಳ ಅಕ್ಷಾಂಶಗಳಲ್ಲಿ ಯಾವತ್ತೂ ಬಯೋಡೈವರ್ಸಿಟಿ ಹೆಚ್ಚಾಗಿರ್ತದೆ, ಈ ಭಾಗದಲ್ಲಿ ಹೆಚ್ಚಾಗಿರುತ್ತೆ. ನಾವು ಧ್ರುವಗಳ ಕಡೆ ಕಡೆಗಾದರೂ ಹೋಗಿ, ಈ ಕಡೆಗಾದರೂ ಹೋಗಿ ಧ್ರುವಗಳ ಕಡೆಗೆ ಹೋದಂತೆ ಅದು ಕಡಿಮೆ ಆಗ್ತಾ ಹೋಗಬೇಕು. ಸೊ ಇಲ್ಲಿ ಉಲ್ಟಾ ಕೊಟ್ಟಿದ್ದಾನೆ ಅಷ್ಟೇ. ಜೀವವೈವಿಧ್ಯತೆಯು ಸಾಮಾನ್ಯವಾಗಿ ಕೆಳ ಅಕ್ಷಾಂಶಗಳಲ್ಲಿ, ಅಂದರೆ ಸಮಭಾಜಕ ವೃತ್ತಕ್ಕೆ ಅಕ್ಕಪಕ್ಕ, ಸೊ ಏನಾಗಿರ್ಬೇಕು, ಇಲ್ಲಿ ಕಡಿಮೆ ಅಲ್ಲ, ಹೆಚ್ಚಾಗಿರಬೇಕು. ಹಾಗೆ ಉನ್ನತ ಅಕ್ಷಾಂಶಗಳಲ್ಲಿ ಹೆಚ್ಚಲ್ಲ, ಕಡಿಮೆ ಇರಬೇಕು ಅಂತ ಉಲ್ಟಾ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟು, ಪರ್ವತದ ಇಳಿಜಾರಿನಲ್ಲಿ ಕೆಳಗಿನಿಂದ ಮೇಲಕ್ಕೆ ಹೋದಂತೆ ಜೀವ ವೈವಿಧ್ಯತೆಯು ಕಡಿಮೆಯಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಪರ್ವತ ಇರುತ್ತೆ. ಸೊ ಈ ಪರ್ವತದಲ್ಲಿ ನಾವು ಏನಂತ ಕೊಟ್ಟಿದ್ದಾರೆ, ಕೆಳಗಿನಿಂದ ಮೇಲಕ್ಕೆ ಹೋದರೆ ಏನಾಗುತ್ತೆ ಅಂತ ನೋಡಿ. ನಾವು ಭೂಮಿ ಮೇಲ್ಮೈಯಿಂದ ಎತ್ತರಕ್ಕೆ ಹೋದಂತೆ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಅದನ್ನೇನಂತ ಕರೀತಾರೆ, ಲ್ಯಾಪ್ಸ್ ರೇಟ್ ಅಂತ ಕರೀತಾರೆ. ಲ್ಯಾಪ್ಸ್ ರೇಟ್ ಅಂದರೆ ಉಷ್ಣಾಂಶದ ಸಾಮಾನ್ಯ ಇಳಿಕೆ ಅಂತ. ಇದೆಷ್ಟಿದೆ, ಸೊ 6.5 ಡಿಗ್ರಿ ಸೆಲ್ಸಿಯಸ್ ಪರ್ ಕಿಲೋಮೀಟರ್. ಅಂದರೆ 1 ಕಿಲೋಮೀಟರ್ ಭೂಮಿ ಮೇಲ್ಮೈಯಿಂದ ನೀವು 1 ಕಿಲೋಮೀಟರ್ ಮೇಲೆ ಹೋದರೆ ಉಷ್ಣಾಂಶದಲ್ಲಿ ಎಷ್ಟು ಕಡಿಮೆ ಆಗಬೇಕು, 6.5 ಡಿಗ್ರಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ 1 ಕಿಲೋಮೀಟರ್ ಹೋಗಿ ಮತ್ತೆ 6.5 ಡಿಗ್ರಿ, ನೆಕ್ಸ್ಟ್ 1 ಕಿಲೋಮೀಟರ್ ಹೋಗಿ ಮತ್ತೆ 6.5 ಡಿಗ್ರಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಂದರೆ ಅರ್ಥ ಏನು, ಭೂಮಿ ಮೇಲ್ಮೈಯಿಂದ ಎತ್ತರಕ್ಕೆ ಹೋದಂತೆ ಟ್ರೋಪೋಸ್ಫಿಯರಲ್ಲಿ ಟೆಂಪ್ರೇಚರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಟೆಂಪ್ರೇಚರ್ ಕಡಿಮೆ ಆದರೆ ಮಳೆ ಕೂಡ ಕಡಿಮೆ ಆಗುತ್ತಲ್ವಾ. ಸೊ ಹಂಗೆ ಭೂಮಿ ಮೇಲ್ಮೈನಲ್ಲಿ ಡೈವರ್ಸಿಟಿ ಜಾಸ್ತಿ ಇರ್ತದೆ, ಇಲ್ಲೆಲ್ಲ ಬಯೋಡೈವರ್ಸಿಟಿ ಹೆಚ್ಚಾಗಿರ್ತದೆ ಇಲ್ಲೆಲ್ಲ. ಓಕೆ, ತುಂಬ ಮರ ಗಿಡ ಪ್ರಾಣಿ ಪಕ್ಷಿ ಎಲ್ಲ ಇರ್ತವೆ, ಕೀಟಗಳೆಲ್ಲ. ಬಟ್ ಮೇಲಕ್ಕೆ ಹೋಗ್ತಾ ಏನಾಗುತ್ತೆ, ಸೊ ಹೈಟ್ ಇನ್ಕ್ರೀಸ್ ಆದಂತೆ ಬಯೋಡೈವರ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಪರ್ವತ ಇಳಿಜಾರಿನಲ್ಲಿ ಕೆಳಗಿನಿಂದ ಮೇಲಕ್ಕೆ ಹೋದಂತೆ ಜೀವ ವೈವಿಧ್ಯತೆ ಏನಾಗಬೇಕು, ಕಡಿಮೆ ಆಗುತ್ತೆ. ಸೊ ಇಲ್ಲಿ ಕಡಿಮೆ ಆಗ್ತಾ ಇದೆ, ಹಾಗಾಗಿ ಇದು ರೈಟ್ ಸ್ಟೇಟ್ಮೆಂಟ್. ಓಕೆ, ಸೊ ಇಲ್ಲಿ ಆನ್ಸರ್ ಯಾವುದು, ಸೊ 2 ಮಾತ್ರ ಸರಿ ಅಲ್ವಾ. ಸೊ ಬಿ ಆನ್ಸರ್ ಆಗುತ್ತೆ, 2 ಮಾತ್ರ ಸರಿ. ನೆಕ್ಸ್ಟ್ ನೋಡೋಣ, 3ನೇ ಕ್ವಶನ್ ಬನ್ನಿ. ಸೊ ಜೀವ ವೈವಿಧ್ಯತೆ ಈ ಕೆಳಗಿನ ಸೇವೆಗಳನ್ನು ಒದಗಿಸುತ್ತೆ. ಅಂದರೆ ಬಯೋಡೈವರ್ಸಿಟಿ ನಮ್ಗೆ ಏನೇನು ಸರ್ವಿಸ್ನ ಕೊಡುತ್ತೆ ಅಂತ ಅರ್ಥ. ಸೊ ಇದು ಜನರಲ್ ಸ್ಟೇಟ್ಮೆಂಟು. ಓಕೆ, ಸೊ ಮಣ್ಣಿನ ರಚನೆ, ಸೊ ಮಣ್ಣು ರಚನೆ ಆಗೋದಕ್ಕೆ ಕಾರಣ ಆಗುತ್ತೆ. ಕರೆಕ್ಟ್. ತ್ಯಾಜ್ಯ ಮರುಬಳಕೆ ಅಂದರೆ ಈಗ ನಾವು ಗಿಡ ಮರ ಇದು ರೆಂಬೆ ಕೊಂಬೆ ಎಲೆ ಎಲ್ಲ ಬಿದ್ದಿರುತ್ತಲ್ವ, ಅದೇನಾಗುತ್ತೆ, ಕೊಳೆತಾಗ ಅದು ಮತ್ತೆ ಮಣ್ಣಿಗೆ ಸೇರುತ್ತೆ. ಸೊ ತ್ಯಾಜ್ಯಗಳ ಮರುಬಳಕೆ ಆಗುತ್ತೆ. ನೆಕ್ಸ್ಟ್ ಸೊ ಬೆಳೆಗಳ ಪರಾಗಸ್ಪರ್ಶ, ಪಾಲಿನೇಷನ್ ಆದರೆ ತಾನೇ ನಮಗೆ ಬೆಳೆ ಎಲ್ಲ ಆಗೋದು. ಸೊ ಇದರಿಂದ ಕೀಟಗಳಿಂದ ಪಕ್ಷಿಗಳಿಂದೆಲ್ಲ ಆಗುತ್ತೆ. ನೆಕ್ಸ್ಟು ಕಚ್ಚಾ ವಸ್ತುಗಳ ಪೂರೈಕೆ. ಈಗ ನಾವು ಎಕ್ಸಾಂಪಲ್ ಬೆಂಕಿ ಕಡ್ಡಿ ಮಾಡ್ಬೇಕು ಅಂದ್ಕೊಳ್ಳಿ, ಸೊ ಮರ ಬೇಕಾಗುತ್ತೆ. ಸೊ ಮರಗಳು ಕೂಡ ಅದರಿಂದ ಕಾಡಿಂದನೇ ಸಿಗುತ್ತಲ್ವ. ಸೊ ಜೀವವೈವಿಧ್ಯತೆ.
ಸೊ ಎಲ್ಲ ಆನ್ಸರು ರೈಟ್ ಇದೆ. ಸೊ ಹಂಗಾಗಿ ಇದು ಸಿ ಆಪ್ಷನ್, ಮೇಲಿನ ಎಲ್ಲವೂ ಕರೆಕ್ಟ್ ಅಂತ. ಓಕೆ, ಸೊ ಮೇಲಿನ ಎಲ್ಲವೂ ಕರೆಕ್ಟ್. ಇದು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಓಕೆ, ಈ ಕೆಳಗಿನ ಯಾವ ಕ್ರಿಯೆಗಳು ಕಾರ್ಬನ್ ಡೈಆಕ್ಸೈಡ್ ಅಂದರೆ CO2 ಕಾರ್ಬನ್ ಡೈಆಕ್ಸೈಡನ್ನು ಕಾರ್ಬನ್ ಚಕ್ರ ಕಾರ್ಬನ್ ಸೈಕಲ್ಗೆ ಸೇರಿಸ್ತವೆ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಕಾರ್ಬನ್ ಸೈಕಲ್ ಅಂದರೆ ಗೊತ್ತಿರಬೇಕು. ಸೊ ಕಾರ್ಬನ್ ಸೈಕಲ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರಲ್ಲಿ ಇರ್ತದೆ, ಅನಿಲ ರೂಪದಲ್ಲಿ. ಇದನ್ನು ಅಟ್ಮಾಸ್ಫಿಯರಿಕ್ ಕಾರ್ಬನ್ ಅಂತ ಕರಿತೀವಿ. ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರಲ್ಲಿ ಇದೆ. ಸೊ ಇದನ್ನು ಗಿಡಗಳು ಅಬ್ಸರ್ವ್ ಮಾಡ್ಕೋತವೆ. ಯಾಕೆ ಗಿಡಗಳು ಅಬ್ಸರ್ವ್ ಮಾಡ್ಕೋಬೇಕು? ಗಿಡಗಳು ಯಾಕೆ ಅಬ್ಸರ್ವ್ ಮಾಡ್ಕೋಬೇಕು ಅಂತಂದರೆ, ಇದನ್ನು ಏನು ಎನರ್ಜಿಯಾಗಿ ಕನ್ವರ್ಟ್ ಮಾಡಬೇಕು. ಕಾರ್ಬನ್ ಡೈಆಕ್ಸೈಡ್ ಫೋಟೋಸಿಂಥೆಸಿಸ್ ಮಾಡಬೇಕು ಅಂತಂದರೆ ನಮ್ಗೇನು ಬೇಕು? ಕಾರ್ಬನ್ ಡೈಆಕ್ಸೈಡ್ ಬೇಕೇ ಬೇಕು. ಕಾರ್ಬನ್ ಡೈಆಕ್ಸೈಡು ಸೂರ್ಯನಿಂದ ಸನ್ಲೈಟ್ನ ಅಬ್ಸರ್ವ್ ಮಾಡಿ ಗಿಡಗಳಲ್ಲಿ ಫೋಟೋಸಿಂಥೆಸಿಸ್ ನಡೆಯುತ್ತೆ. ಈ ಕಾರ್ಬನ್ ಡೈಆಕ್ಸೈಡನ್ನು ಅಬ್ಸರ್ವ್ ಮಾಡ್ಕೊಂಡಾಗ ಈ ಗಿಡಗಳ ಕಾರ್ಬನನ್ನು ಬೇರೆ ರೂಪಕ್ಕೆ ಪರಿವರ್ತಿಸ್ತವೆ. ಯಾವ ರೀತಿ? ಕಾರ್ಬೋಹೈಡ್ರೇಟ್ಸು, ಲಿಪಿಡ್ಸು, ಪ್ರೋಟೀನ್ ಈ ರೂಪಕ್ಕೆ ಪರಿವರ್ತನೆ ಆಗುತ್ತೆ. ಈ ಗಿಡದಲ್ಲಿ ಇವಾಗ ಇರುವಂಥ ಕಾರ್ಬೋಹೈಡ್ರೇಟ್ಸನ್ನು ಯಾವುದೊಂದು ಮೊಲ ತಿಂತು ಅಂತ ಅಂದ್ಕೊಳ್ಳಿ, ಮೊಲ. ಸೊ ಈ ಮೊಲವನ್ನು ಒಂದು ಹುಲಿ ತಿಂತು ಅಂತ ಅಂದ್ಕೊಳ್ಳಿ. ಸೊ ಯಾವ್ದಾರು ಒಂದು ಜೀವಿ ಮಧ್ಯದಲ್ಲಿ ಸಾಯಲೇಬೇಕಲ್ವಾ? ಎಕ್ಸಾಂಪಲ್ ಹುಲಿ ಸತ್ತೋಯ್ತು ಅಂತ ಅಂದ್ಕೊಳ್ಳಿ. ಸತ್ತ ನಂತರ ಇದೇನಾಗಬೇಕು? ಹುಲಿ ಕೊಳಿಬೇಕು. ಕೊಳೆಯುತ್ತೆ. ಕೊಳೆತಾಗ ಏನಾಗುತ್ತೆ? ಇದು ವಿಘಟಕಗಳು. ಎಕ್ಸಾಂಪಲ್ ಈಗ ಸೂಡೋಮೋನಾಸ್ ಅಂತ ಬರ್ತದೆ. ಸೂಡೋಮೋನಾಸ್ ಒಂದು ವಿಘಟಕ. ಇದೇನು ಮಾಡುತ್ತೆ? ಸೊ ಈ ಥರ ಕೊಳೆತಾಗ ಇಲ್ಲಿ ಕಾರ್ಬನ್ ಡೈಆಕ್ಸೈಡು ಕಾರ್ಬೋಹೈಡ್ರೇಟ್ಸು ಲಿಪಿಡ್ ರೂಪದಲ್ಲಿ ಹೋಗ್ತಾ ಇದೆಯಲ್ಲೋ ಆಹಾರ ಸರಪಳಿನಲ್ಲಿ, ಇದು ಕೊಳೆತಾಗ ಮತ್ತೆ ಅದು ಕಾರ್ಬನ್ ಡೈಆಕ್ಸೈಡ್ ರೂಪಕ್ಕೆ ಕನ್ವರ್ಟ್ ಆಗುತ್ತೆ. ಕೊಳೆತೋಗ್ಬಿಟ್ರೆ ಕಾರ್ಬನ್ ಡೈಆಕ್ಸೈಡ್ ರೂಪಕ್ಕೆ ಕನ್ವರ್ಟ್ ಆಗಿ ತನ್ನ ಮೂಲ ರೂಪದಲ್ಲಿ ಬಂದಿತ್ತಲ್ವ ಅದೇ ರೂಪದಲ್ಲಿ ಅಟ್ಮಾಸ್ಫಿಯರ್ಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಇದನ್ನು ಕಾರ್ಬನ್ ಸೈಕಲ್ ಅಂತ ಕರೀತಾರೆ. ಓಕೆ, ಸೊ ಇವಾಗ ಆನ್ಸರ್ ಇಲ್ಲಿಗೆ ಬನ್ನಿ. ಸೊ ಕಾರ್ಬನ್ ಡೈಆಕ್ಸೈಡನ್ನು ಕಾರ್ಬನ್ ಚಕ್ರಕ್ಕೆ ಸೇರಿಸುತ್ತವೆ. ಯಾವ ಕ್ರಿಯೆ ಅಂತ ಕೇಳಿದ್ದಾರೆ. ಅಂದರೆ ನೀವೇನಿಲ್ಲ, ಸಿಂಪಲ್ ಮಾಡಬೇಕಂದ್ರೆ ಕ್ವಶನ್ನ ಈ ಕೆಳಗಿನ ಯಾವ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಇಂಗಾಲದ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಅಂತ ಆನ್ಸರ್ ಮಾಡಿದ್ರೆ ಸಾಕಾಗುತ್ತೆ. ಓಕೆ, ಕ್ವಶನ್ ಸ್ವಲ್ಪ ಕಾಂಪ್ಲಿಕೇಟ್ ಮಾಡಿದ್ದಾರೆ ಅಷ್ಟೇ. ಇದು UPSC ಕ್ವಶನ್ ಇದು. ಸೊ ಆಪ್ಷನ್ 1 ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತಾ? ಸೊ ಗಿಡಗಳು ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡ್ಕೋತವೆ, ಅಬ್ಸರ್ವ್ ಆಗುತ್ತೆ, ಬಟ್ ರಿಲೀಸ್ ಆಗಲ್ಲ. ರಿಲೀಸ್ ಆಗೋದೇನು? ಆಕ್ಸಿಜನ್ ರಿಲೀಸ್ ಆಗೋದು. ಹಂಗಾಗಿ ಇದು ಸ್ಟೇಟ್ಮೆಂಟ್ ರಾಂಗ್. ಇಲ್ಲಿ ಆಕ್ಸಿಜನ್ ರಿಲೀಸ್ ಆಗುತ್ತೆ ಹೊರತು ಕಾರ್ಬನ್ ಡೈಆಕ್ಸೈಡ್ ಅಲ್ಲ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಲ್ಲ. ಸೆಕೆಂಡ್ ಉಸಿರಾಟ ನಾವು ಮಾಡಿದಾಗ ಆಕ್ಸಿಜನ್ ಅಬ್ಸರ್ವ್ ಮಾಡ್ಕೊಂಡು ನಾವೇನು ಮಾಡ್ತೀವಿ? ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡ್ತೀವಿ. ಸೊ ಇದು ಆನ್ಸರ್ ಆಗುತ್ತೆ. ಮೂರನೇದು ಜ್ವಾಲಾಮುಖಿಯ ಕಾರ್ಯಾಚರಣೆ. ಸೊ ಅಂದರೆ ಜ್ವಾಲಾಮುಖಿ ಸ್ಫೋಟನೆ ಆದಾಗ ಕಾರ್ಬನ್ ಡೈಆಕ್ಸೈಡ್ ಕೂಡ ರಿಲೀಸ್ ಆಗುತ್ತೆ. ಇದು ರೈಟ್ ಆನ್ಸರು. ಸಾವಯವ ವಸ್ತುಗಳ ವಿಘಟನೆ, ಆರ್ಗ್ಯಾನಿಕ್ ವಸ್ತುಗಳೇನಿರ್ತಲ್ಲ ಅದು ಡಿಕಂಪೋಸ್ ಆಗೋದು. ಸೊ ಇಲ್ಲೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಹೇಳಿದ್ನಲ್ಲ, ಕಾರ್ಬನ್ ಸೈಕಲ್ ಅಟ್ಮಾಸ್ಫಿಯರ್ ಮತ್ತು CO2 ರೂಪದಲ್ಲೇ ಹೋಗುತ್ತೆ ಅಂತ. ಸೊ ಹಾಗೆ ಇದು ಕೂಡ ರೈಟ್ ಆನ್ಸರ್. ಅಂದರೆ ಮೊದಲನೇದು ಬಿಟ್ಟು 2, 3, 4 ಆಪ್ಷನ್ ಆಗುತ್ತೆ. ಎಲ್ಲಿದೆ? 2, 3, 4 ಇದು ಆಪ್ಷನ್ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್. ಓಕೆ, ಒಂದು ನಿಮಿಷ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 5ನೇದು. ಈ ಕೆಳಗಿನ ಯಾವುವು ಜೀವ ವೈವಿಧ್ಯತೆಗೆ ಬೆದರಿಕೆಯನ್ನು ಒಡ್ಡುತ್ತೆ? ಅಂದರೆ ಬಯೋಡೈವರ್ಸಿಟಿಗೆ ಥ್ರೆಟ್ಟು ಯಾವುದರಿಂದ ಇದೆ ಅಂತ ಕೇಳ್ತಾ ಇದ್ದಾನೆ ಅಷ್ಟೇ. ಇಲ್ಲಿ ಥ್ರೆಟ್ ತೊಂದರೆ ಯಾವುದರಿಂದ ಇದೆ ಅಂತ. ಸೊ ಅದರಲ್ಲಿ ಫಸ್ಟ್ ಒನ್ನು ಜಾಗತಿಕ ತಾಪಮಾನ ಏರಿಕೆ. ಸೊ ಗ್ಲೋಬಲ್ ವಾರ್ಮಿಂಗ್ ಆದರೆ ಆಬ್ವಿಯಸ್ಲಿ ಹ್ಯಾಬಿಟೇಟ್ ಲಾಸ್ ಆಗುತ್ತೆ. ಸೊ ಜೀವಿಗಳಿಗೆ ಟೆಂಪ್ರೇಚರ್ ಹೆಚ್ಚಾಗಿ ಬದುಕೋದಕ್ಕಾಗೋದಿಲ್ಲ. ಯಾಕೆಂದರೆ ಮನುಷ್ಯರುಗಳು AC ಹಾಕೊಂಡ್ಬಿಡ್ತೀವಿ ನಾವು. ಪ್ರಾಣಿ ಪಕ್ಷಿಗಳೆಲ್ಲ ಹೋಗಬೇಕು? ಸೊ ಆಗಲ್ಲ ಅಲ್ವಾ? ಸೊ ಜೀವವೈವಿಧ್ಯತೆ ಏನು? ನಮಗೆ ಜೀವವೈವಿಧ್ಯತೆ ಬೆದರಿಕೆ ಯಾವ್ಯಾವುದರಿಂದ ಇದೆ ಅಂದರೆ ಜಾಗತಿಕ ತಾಪಮಾನ ಏರಿಕೆ ಆದರೆ ಆಬ್ವಿಯಸ್ಲಿ ಸೊ ಬಯೋಡೈವರ್ಸಿಟಿಗೆ ಥ್ರೆಟ್ ಆಗೇ ಆಗುತ್ತೆ. ಈ ವಿಲಕ್ಷಣ ಪ್ರಭೇದಗಳು 2ನೇ ಆಪ್ಷನ್. ಈ ವಿಲಕ್ಷಣ ಪ್ರಭೇದಗಳು ಅಂದರೆ ನೋಡಿ, ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ಅಂತ ಕರೀತಾರೆ ಇದನ್ನ. ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ಅಂದರೆ ಬೇರೆ ದೇಶದಿಂದ ಬಂದಿರುವಂಥ ಜೀವಿಗಳು ಅಥವಾ ಸ್ಥಳೀಯವಲ್ಲದ ಪ್ರಭೇದಗಳಾಗಿರ್ತವೆ. ಸೊ ಇವು ಏನು ಮಾಡ್ತವೆ? ಬೇರೆ ಜಾಗದಿಂದ ಇನ್ನೊಂದು ಹೊಸ ಜಾಗಕ್ಕೆ ಹೋಗ್ಬಿಟ್ಟು ತುಂಬ ವೇಗವಾಗಿ ಬೆಳೆದ್ಬಿಡ್ತವೆ. ಸೊ ಎಕ್ಸಾಂಪಲ್ ನೋಡಿ, ಇವಾಗ ಕಾಂಗ್ರೆಸ್ ಗಿಡ ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ಸೊ ಇದನ್ನು ಪಾರ್ಥೇನಿಯಮ್ ಅಂತ ಕರೀತಾರೆ ಕಾಂಗ್ರೆಸ್ ಗಿಡ. ಇದು ನಮಗೆ ಅಮೇರಿಕನ್ ಟ್ರಾಪಿಕ್ಸಿಂದ ಬಂದಿರೋದು. ಓಕೆ, ಸೊ ಇಲ್ಲಿ ಬಂದು ಇಲ್ಲಿನ ಮೂಲ ಸ್ಥಳೀಯ ಅಲ್ಲ, ಅಮೇರಿಕನ್ ಖಂಡಗಳಿಂದ ಬಂದಿರೋದು. ಬಟ್ ಇಲ್ಲಿ ಎಷ್ಟು ವೇಗವಾಗಿ ಬೆಳೆದಿದೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ನಮ್ಮ ದೇಶದಲ್ಲಿ ಇದು ಇಲ್ಲದೇ ಇರೋ ಜಾಗನೇ ಇಲ್ಲ. ಹೆವಿ ಮಳೆ ಆದರೂ ಬೆಳೆಯುತ್ತೆ, ಬರಗಾಲ ಬಂದರೂ ಬೆಳೆಯುತ್ತೆ, ಗೊಬ್ಬರ ಹಾಕಿದ್ರೂ ಬೆಳೆಯುತ್ತೆ, ಗೊಬ್ಬರ ಹಾಕಿಲ್ಲ ಅಂದರೂ ಬೆಳೆಯುತ್ತೆ. ಸೊ ಕಳೆ ಆಗಿ ಕನ್ವರ್ಟ್ ಆಗಿಬಿಟ್ಟಿದೆ. ಜೊತೆಗೆ ಇದೊಂದು ವಿಷಕಾರಿ ಸಸ್ಯ ಆಗಿದೆ. ಸೊ ಇದೊಂದು ಇನ್ವೇಸಿವ್ ಸ್ಪೀಸಿ ಅಂತ ಕರೀತಾರೆ ಅಥವಾ ವಿಲಕ್ಷಣ ಪ್ರಭೇದ ಅಂತಲೂ ಕರೀತಾರೆ. ಸೊ ಎಕ್ಸಾಂಪಲ್ ಇನ್ನೊಂದು ಲಂಟಾನ ಕ್ಯಾಮರಾ ಅಂತ ಒಂದಿದೆ. ಸೊ ಇದನ್ನು ಕೆಲವೊಂದು ಕಡೆ ರೋಸ್ ಗಿಡ, ಬೇಲಿ ಗಿಡ ಈ ಥರ ಎಲ್ಲ ಕರೀತಾರೆ. ನೀವು ನೋಡಿರ್ತೀರ, ಬಟ್ ಹೆಸರು ಕೇಳಿರಲ್ಲ ಮೇ ಬಿ. ಸೊ ಲಂಟಾನ ಕ್ಯಾಮ್ರಾ ಇದು ಏನು? ಯುರೋಪಿಂದ ಬಂದಿರೋದು. ಎಲ್ಲಿಂದ? ಯುರೋಪ್ ಖಂಡದಿಂದ ಭಾರತಕ್ಕೆ ಬಂದಿರುವಂಥ ಒಂದು ಪ್ರಭೇದ ಆಗಿರುತ್ತೆ.
ಏನಕ್ಕೆ ತೊಗೊಬಂದ್ರೆ ಇದನ್ನು ಒಂದು ಅಲಂಕಾರಿಕ ಗಿಡ ಅಂದರೆ ಒಂದು ಆರ್ನಮೆಂಟಲ್ ಪ್ಲಾಂಟ್ ಆಗಿ ಭಾರತಕ್ಕೆ ಇದು ಬರುತ್ತೆ. ಬಟ್ ಇದು ಎಲ್ಲರೂ ಚೆನ್ನಾಗಿದೆ ಅಂತ ಭಾರತೀಯರೆಲ್ಲ ನೆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲ ಕಡೆ ಕಳೆ ರೀತಿ ಬೆಳೆದು ಇವತ್ತು ಸೇಮ್ ಕಾಂಗ್ರೆಸ್ ಗಿಡದ ಥರನೇ ಇದು ಇಲ್ಲದೇ ಇರೋ ಜಾಗ ಇಲ್ಲ, ಆ ಥರ ಆಗಿಬಿಟ್ಟಿದೆ ಅಲ್ವಾ. ಸೊ ಇವನ್ನೆಲ್ಲ ಸೊ ನೀವು ಇನ್ನೊಂದು ಎಕ್ಸಾಂಪಲ್ ಆಫ್ರಿಕನ್ ಕ್ಯಾಟ್ ಫಿಶ್ ಅಂತಲೂ ತೊಗೋಬೋದು. ಆಫ್ರಿಕನ್ ಕ್ಯಾಟ್ ಫಿಶ್ ಮೀನು, ಇದು ಅಷ್ಟೇ ಬೇರೆ ಬೆಳೆದ್ಬಿಡುತ್ತೆ. ಸೊ ಇವೆಲ್ಲ ಏನಂತ ಕರೀತಾರೆ, ವಿಲಕ್ಷಣ ಪ್ರಭೇದಗಳು ಅಥವಾ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ಅಂತ ಕರೀತಾರೆ. ಓಕೆ, ಆಕ್ರಮಣಕಾರಿ ವಿದೇಶಿ ಪ್ರಭೇದಗಳು. ಇವು ವೇಗವಾಗಿ ಬೆಳೆಯೋದ್ರಿಂದ ಬೇರೆ ಗಿಡಗಳಿಗೆ ಪೋಷಕಾಂಶಗಳು ಸಿಗೋದಿಲ್ಲ, ಮತ್ತು ಛತ್ರಿ ಥರ ಬೆಳೆಯೋದ್ರಿಂದ ಇವು ಕೆಳಗಡೆ ಗಿಡ ಬೆಳೆಯೋದಕ್ಕೆ ನೆರಳನ್ನ ಉಂಟು ಮಾಡಿ ಆ ಗಿಡ ಬೆಳೆದಿರೋ ಥರ ಮಾಡುತ್ತೆ. ಸೊ ಬಯೋಡೈವರ್ಸಿಟಿ ಲಾಸ್ ಆಗೋದಕ್ಕೆ ಇದು ಕೂಡ ಒಂದು ಪ್ರಮುಖವಾದ ಕಾರಣ ಆಗಿದೆ. ಮೂರನೇ ಆಪ್ಷನ್ ನೋಡಿ, ಜನಸಂಖ್ಯಾ ಸ್ಫೋಟ. ಆಬ್ವಿಯಸ್ಲಿ ಜನಸಂಖ್ಯೆ ಜಾಸ್ತಿ ಆದಂತೆ ಪರಿಸರದ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ, ಗಿಡ ಮರ ಗಾಳಿ ಎಲ್ಲ. ಸೊ ಹಂಗೆ ಮಾಲಿನ್ಯ ಕೂಡ ಆಗುತ್ತೆ. ಸೊ ಇದು ಕೂಡ ಆನ್ಸರ್ ಆಗುತ್ತೆ. ಸೊ ಜನಸಂಖ್ಯೆ ಹೆಚ್ಚಾದಂತೆ ಬಯೋಡೈವರ್ಸಿಟಿಗೆ ತೊಂದರೆ ಆಗುತ್ತೆ. ಬೇಟೆಗಾರಿಕೆ, ಆಬ್ವಿಯಸ್ಲಿ ಬೇಟೆಗಾರಿಕೆ ಹೆಚ್ಚಾದಂತೆ ಪ್ರಾಣಿಗಳ ಸಂಖ್ಯೆನೇ ಕಡಿಮೆ ಆಗಿಬಿಡುತ್ತಲ್ವ. ಸೊ ನೇರವಾಗಿ ಕಡಿಮೆ ಮಾಡೋದು ಇದು. ಸೊ ಎಲ್ಲವೂ ಆನ್ಸರ್ ಆಗುತ್ತೆ. ಸೊ ಮೇಲಿನ ಎಲ್ಲವೂ ಇದರಲ್ಲಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಒನ್, ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ವಿಚ್ ಆರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಸರಿಯಾಗಿದೆ, ಪಾಸಿಟಿವ್ ಸ್ಟೇಟ್ಮೆಂಟ್ ಇದು. ಓಕೆ, ಇದು ಆ್ಯಕ್ಚುಲಿ ಇದು ಸ್ಟೇಟ್ಮೆಂಟ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಈ ಟಾಪಿಕ್ ಸ್ವಲ್ಪ ಇದು ಎಕ್ಸ್ಪ್ಲನೇಷನ್ ಜಾಸ್ತಿ ಬೇಕಾಗಿರುವಂಥ ಟಾಪಿಕ್ಕು. ನಿಮಗೆಲ್ಲರೂ ಮುಂದೆ ಆ ಕ್ವಶನ್ ಸಿಕ್ಕಿದಾಗ ಅದನ್ನೇ ಸಪ್ರೇಟಾಗಿ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಈ ಸ್ಟೇಟ್ಮೆಂಟ್ ಒಂದು ಸರಿ ನೋಡ್ಕೊಂಡಿರಿ. ಕ್ವಶನಲ್ಲಿ ಇದನ್ನು ಎಕ್ಸಾಮಲ್ಲಿ ಪದೇ ಪದೇ ರಿಪೀಟ್ ಆಗ್ತಿರ್ತವೆ ಇವು. ಓಕೆ, ಫಸ್ಟ್ ಸ್ಟೇಟ್ಮೆಂಟ್, ಪರಿಸರ ವ್ಯವಸ್ಥೆಯಲ್ಲಿ ಸಂಖ್ಯೆ, ಜೀವರಾಶಿ ಮತ್ತು ಶಕ್ತಿ ಎಂಬ 3 ರೀತಿಯ ಪಿರಮಿಡ್ಗಳು ಕಂಡುಬರುತ್ತವೆ. ಓಕೆ, ಸೊ ನಾವು ಎನರ್ಜಿ ಫ್ಲೋನಲ್ಲಿ ಹೇಳುವಾಗ ಶಕ್ತಿಯ ಎನರ್ಜಿ ಫ್ಲೋ, ಶಕ್ತಿ ಹರಿವು ಅನ್ನೋ ಟಾಪಿಕಲ್ಲಿ 3 ರೀತಿ ಬರುತ್ತೆ: ಆಹಾರ ಸರಪಳಿ, ಆಹಾರ ಜಾಲ ಮತ್ತು ಪರಿಸರದ ಪಿರಮಿಡ್ಗಳು ಅಂತ. ಓಕೆನಾ. ಸೊ ಅಲ್ಲಿ ಪಿರಮಿಡಲ್ಲಿ ಮತ್ತೆ 3 ರೀತಿ ಇದೆ. ಯಾವುದು? ಪಿರಮಿಡ್ ಆಫ್ ನಂಬರ್ಸ್, ಪಿರಮಿಡ್ ಆಫ್ ಬಯೋಮಾಸ್ ಆ್ಯಂಡ್ ಪಿರಮಿಡ್ ಆಫ್ ಎನರ್ಜಿ ಅಂತ. ಓಕೆ, ಸಂಖ್ಯೆ, ಜೀವರಾಶಿ, ಶಕ್ತಿ ಅಂತ 3 ರೀತಿಯ ಪಿರಮಿಡ್ಗಳು ಬರ್ತವೆ. ಸೊ ಅದನ್ನೇ ಕೊಟ್ಟಿದ್ದಾನೆ ಇಲ್ಲಿ, ಹಂಗಾಗಿ ರೈಟ್ ಸ್ಟೇಟ್ಮೆಂಟ್. ಓಕೆ, ಸೊ ಎರಡನೇದು, ಶಕ್ತಿಯನ್ನು ಆಧರಿಸಿ ರಚಿಸಲಾದ ಯಾವುದೇ ಪಿರಮಿಡ್ಗಳು ಯಾವಾಗಲೂ, ಆಲ್ವೇಸ್ ಯಾವಾಗಲೂ, ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು, ಟ್ರ್ಯಾಪಿಂಗ್ ಸ್ಟೇಟ್ಮೆಂಟ್. ಸೊ ಯಾವಾಗಲೂ ನೇರವಾಗಿಯೇ ಇರುತ್ತವೆ ಅಂತ. ಆ್ಯಕ್ಚುಲಿ ಇದು ಕರೆಕ್ಟ್ ಸ್ಟೇಟ್ಮೆಂಟೇ, ಅದು ನೇರವಾಗಿಯೇ ಇರುತ್ತೆ. ಯಾಕೆಂದರೆ ಶಕ್ತಿ ಯಾವಾಗಲೂ ಲೋವರ್ ಟ್ರಾಫಿಕ್ಕಿಂದ ಹೈಯರ್ ಟ್ರಾಫಿಕ್ಕೇ ಹರಿಯೋದು. ಸೊ ಇದು ಕೂಡ ರೈಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಮೂರನೇದು, ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯು ಯಾವಾಗಲೂ ಏಕದಿಕ್ಕಿನಲ್ಲಿ ಸಂಚಾರವಾಗುತ್ತದೆ. ಅಂದರೆ ಎನರ್ಜಿ ಏನಾಗುತ್ತೆ, ಯೂನಿಡೈರೆಕ್ಷನಲ್ ಆಗಿರುತ್ತದೆ. ಏಕದಿಕ್ಕು ಅಂದರೆ ಯೂನಿಡೈರೆಕ್ಷನಲ್ ಅಂತ. ಆ್ಯಕ್ಚುಲಿ ಇದು 2017 KS ಫಿಲಿಮ್ಸಲ್ಲಿ ಕೇಳಿರೋ ಕ್ವಶನ್ ಇದು. ಅದರಲ್ಲಿ ಈ ಸ್ಟೇಟ್ಮೆಂಟ್ ಕೂಡ ಇತ್ತು. ಸೊ ಇದು ರೈಟ್ ಸ್ಟೇಟ್ಮೆಂಟ್. ಫೋರ್ತ್ ಒನ್, ಪರಿಸರದಲ್ಲಿರೋ ಪೋಷಕಾಂಶಗಳು ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ವೃತ್ತಾಕಾರದಲ್ಲಿ ಚಲಿಸುತ್ತವೆ ಅಂತ. ಸೊ ಇದು ಕೂಡ ರೈಟ್ ಸ್ಟೇಟ್ಮೆಂಟೇ. ಸೊ ಬೇರೆ ಕಡೆ ಎಲ್ಲಾದರೂ ಈ ಟಾಪಿಕ್ ತಗೊಂಡದ್ರ ಬಗ್ಗೆ ಡೀಟೇಲಾಗಿ ನೋಡೋಣ. ಇಲ್ಲಿ ಸ್ವಲ್ಪ ಹೇಳಿ ಇದನ್ನು ಅರ್ಥ ಮಾಡ್ಸೋಕ್ಕಾಗಲ್ಲ. ಸೊ ಎಲ್ಲ ಸ್ಟೇಟ್ಮೆಂಟು ಸರಿ ಇದೆ, ಹಾಗಾಗಿ ಮೇಲಿನ ಎಲ್ಲವೂ ಸರಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಡೆಸರ್ಟ್ ಇಕೋಸಿಸ್ಟಮ್ ಬಗ್ಗೆ ಇದೆ. ಸೊ ನೋಡಿ, ಮರುಭೂಮಿ ಪರಿಸರದಲ್ಲಿ ಸಸ್ಯಗಳು ನೀರನ್ನು ಉಳಿಸಿಕೊಳ್ಳಲು ತಮ್ಮ ಎಲೆಗಳಲ್ಲಿ, ತಮ್ಮ ಲೀವ್ಸಲ್ಲಿ ಈ ಕೆಳಗಿನ ಯಾವ ಬದಲಾವಣೆಗಳನ್ನು ಮಾಡಿಕೊಳ್ತವೆ ಅಂತ. ಅಂದರೆ ಮರುಭೂಮಿನಲ್ಲಿ ಮಳೆ ಕಡಿಮೆ ಆಗುತ್ತಲ್ವಾ. ಸೊ ಅಲ್ಲಿ ಬಿದ್ದಿದ್ದ ಮಳೆನೇ ಸ್ವಲ್ಪನೇ ಉಳಿಸ್ಕೋಬೇಕು ಅಂತಂದರೆ ಮಾಡಿಫೈ ಮಾಡ್ಕೋಬೇಕಾಗತ್ತೆ ತಮ್ಮ ಎಲೆಗಳಲ್ಲಿ, ಇಡೀ ಬಾಡಿನಲ್ಲಿ. ಇಲ್ಲಿ ಎಲೆನಲ್ಲಿ ಏನೇನು ಚೇಂಜಸ್ ಆಗಿರುತ್ತೆ, ಮಾಡಿಫೈಡ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್, ಮಂದವಾದ ಅಂದರೆ ತಿಕ್ಕಾಗಿರೋದು ಅಂತ. ಓಕೆ, ಹಾಗೂ ಮೇಣದ ವ್ಯಾಕ್ಸಿ ಲೀವ್ಸ್ ಅಂತ ಕರೀತಾರೆ ಇದನ್ನ, ಹಾರ್ಡ್ ಆ್ಯಂಡ್ ವ್ಯಾಕ್ಸಿ ಲೀವ್ಸ್ ಅಂತ. ಅಂದರೆ ಎಲೆ ತುಂಬ ಮಂದವಾಗಿರುತ್ತದೆ ಮತ್ತು ಎಲೆಗಳ ಮೇಲ್ಪದರದಲ್ಲಿ ಒಂದು ಆಯಿಲ್ ರೀತಿ, ಮೇಣದ ರೀತಿಯ ಲೇಪನ ಇರುತ್ತೆ. ಓಕೆ, ಸೊ ಇದು ರೈಟ್ ಸ್ಟೇಟ್ಮೆಂಟ್. ಯಾಕೆ ಅಂದರೆ ಎಲೆ ಸಾಫ್ಟ್ ಆಗಿದ್ದರೆ ನೀರು ಬೇಗ ಟ್ರಾನ್ಸ್ಪಿರೇಷನ್ ಆಗಿಬಿಡ್ತದೆ, ಬಾಷ್ಪೀಕರಣ ಆಗಿಬಿಡ್ತದೆ. ಹಾರ್ಡ್ ಇದ್ದರೆ ಅಥವಾ ಮಂದ ಇದ್ದರೆ, ತಿಕ್ಕಿದ್ರೆ ಏನಾಗುತ್ತೆ, ನೀರು ಬಾಷ್ಪೀಕರಣ ಆಗೋದು ಕಡಿಮೆ ಆಗುತ್ತೆ. ಸೊ ಆಯಿಲ್ ರೀತಿ ಇದ್ದರೆ ಎಲೆ ಮೇಲೆ ಸನ್ಲೈಟು ಬೇಗ ರಿಫ್ಲೆಕ್ಟ್ ಆಗಿಬಿಡ್ತದೆ. ಸೊ ನೀರು ಅಬ್ಸರ್ವ್ ಮಾಡೋದಕ್ಕಾಗೋದಿಲ್ಲ. ಸೊ ಇದು ಕೂಡ ಒಂದು ಮಾಡಿಫಿಕೇಷನ್ನೇ. ಸೊ ಇದು ರೈಟ್ ಸ್ಟೇಟ್ಮೆಂಟ್. ಎರಡನೇದು, ಸಣ್ಣ ಎಲೆಗಳು, ಟಿನಿ ಲೀವ್ಸ್ ಆರ್ ನೋ ಲೀವ್ಸ್ ಅಂತ. ಸಣ್ಣ ಎಲೆಗಳು ಇರ್ತವೆ ಅಥವಾ ಎಲೆಗಳೇ ಇರೋದಿಲ್ಲ. ಸೊ ಇದು ಕೂಡ ಕರೆಕ್ಟ್ ಅಲ್ವಾ, ಸಣ್ಣ ಎಲೆ ಇರಬೇಕಿದ್ರೆ ಅಥವಾ ಎಲೆಗಳೇ ಇರಬಾರ್ದು. ಸೊ ನೀರು ಉಳಿಸ್ಕೋಬೇಕಂದ್ರೆ ಇದೊಂದು ಬೆಸ್ಟ್ ಮೆಥಡ್, ಇದು ರೈಟ್. ಮೂರನೇದು, ಎಲೆಗಳ ಬದಲಾಗಿ ಮುಳ್ಳು ಇರಲೇಬೇಕು. ಎಲೆಗಳು ಹಾಕಿರಲ್ಲ, ಎಲೆ ಸಾಫ್ಟ್ ಆಗಿರೋದ್ರಿಂದ ನೀರು ಬೇಗ ಟ್ರಾನ್ಸ್ಪಿರೇಷನ್ ಆಗುತ್ತೆ. ಸೊ ಅದ್ರ ಬದಲು ಮುಳ್ಳು ಇದ್ಬಿಟ್ರೆ ಮುಳ್ಳು ಹಾರ್ಡ್ ಇರೋದ್ರಿಂದ ಅದು ಟ್ರಾನ್ಸ್ಪಿರೇಷನ್ ಆಗೋದಕ್ಕಾಗೋದಿಲ್ಲ. ಇದು ಕೂಡ ಒಂದು ಮಾಡಿಫಿಕೇಷನ್ನೇ, ರೈಟ್ ಸ್ಟೇಟ್ಮೆಂಟ್. ನಾಲ್ಕನೇದು, ಎಲೆಗಳು ಅಗಲವಾಗಿರುವುದು. ಎಲೆಗಳು ಅಗಲವಾಗಿರ್ತವೆ ಅಂತ. ಎಲೆಗಳು ಅಗಲ ಇದ್ರೆ ಏನಾಗುತ್ತೆ, ನೀರು ಬೇಗ ಆವಿ ಆಗಿಬಿಡುತ್ತೆ. ಆವಿ ಮೀನ್ಸ್ ಟ್ರಾನ್ಸ್ಪಿರೇಷನ್, ಬಾಷ್ಪೀಕರಣ ಅಂತ ಕರೀತಾರೆ ಎಲೆಯಿಂದ ಆವಿಯಾಗೋದನ್ನು.
ಸೊ ಇದು ರಾಂಗ್ ಸ್ಟೇಟ್ಮೆಂಟ್ ಅಲ್ಲ. ಇಲ್ಲೇ ಬರೆದಿದ್ದಲ್ಲ, ಇವೆರಡು ಉಲ್ಟಾ ಆಗುತ್ತೆ. ಎಲೆಗಳು ಸಣ್ಣಾಗಿರಬೇಕು, ಎಲ್ಲಿದೆ ಎಲೆಗೆ ಸಣ್ಣ ಎಲೆಗಳು, ಇವೆರಡು ಆಪೋಸಿಟ್ ಆಗುತ್ತೆ. ಒಂದು ಇದು ರೈಟ್ ಆಗಬೇಕಿಲ್ಲ, ಇದು ರೈಟ್ ಆಗಬೇಕಲ್ವಾ. ಸೊ ಇದು ರಾಂಗ್ ಸ್ಟೇಟ್ಮೆಂಟ್. ಅಗಲ ಆಗಿರೋದಿಲ್ಲ ಎಲೆಗಳು, ಇಲ್ಲೇ ಆನ್ಸರ್ ಇದೆ ಅಲ್ವಾ. ಎಲೆಗಳೇನಾಗಿರುತ್ತೆ, ಸಣ್ಣದಾಗಿರ್ತದೆ, ಟೀನಿ ಲೀವ್ಸ್ ಆಗಿರುತ್ತೆ. ಓಕೆ, ಸೊ 1 2 3 ಕರೆಕ್ಟ್ ಆಗುತ್ತೆ. ಎಲ್ಲಿದೆ ಅದು 1 2 3 ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ಇದು ರಾಂಗ್ ಇದು. ಮತ್ತು ಮರುಭೂಮಿಲಿ ಬೆಳೆಯೋ ಸಸ್ಯಗಳಿಗೆ ಏನಂತಾರೆ, ಝೀರೋಫೈಟ್ಸ್. ಝೀರೋಫೈಟ್ಸ್ ಅಂದರೆ ಡ್ರೈ ಏರಿಯಾ ಅಥವಾ ಅರಿಡ್ ಅಂತಲೂ ಕರಿಬೋದು. ಸೊ ಶುಷ್ಕ ಪ್ರದೇಶ ಅಥವಾ ಒಣ ಪ್ರದೇಶದಲ್ಲಿ ಬೆಳೆಯುವಂಥ ಸಸ್ಯಗಳಿಗೆ ಝೀರೋಫೈಟ್ಸ್ ಅಂತ ಕರೀತಾರೆ. ಇವು ಡ್ರೈ ಏರಿಯಾಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತವೆ. ಅಡ್ಜಸ್ಟ್ ಮೀನ್ಸ್ ಅವು ಅಡಾಪ್ಟ್ ಆಗಿಬಿಟ್ಟಿರ್ತವೆ, ಅಡಾಪ್ಟೇಷನ್ ಅಂತ ಕರೀತಾರೆ ಅದನ್ನು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಪರಿಸರ ವ್ಯವಸ್ಥೆಯ ಆಹಾರ ಸರಪಳಿಯಲ್ಲಿ ಈ ಕೆಳಗಿನ ಯಾವುವು ವಿಘಟಕ ಜೀವಿಗಳಾಗಿವೆ? ಅಂದರೆ ಒಂದು ಫುಡ್ ಚೈನಲ್ಲಿ ಯಾವುದು ಏನಾಗಿರುತ್ತೆ, ಡಿಕಂಪೋಸರ್ಸ್ ಅಂತ ಕೇಳಿದ್ದಾರೆ ಇಲ್ಲ ಅಷ್ಟೇ. ಯಾವುದು ಡಿಕಂಪೋಸರ್ಸ್ ಅಂತ, ವಿಘಟಕ ಜೀವಿಗಳು ಅಂತ ಕರೀತಾರೆ ಇವನ್ನ. ಅಂದರೆ ಕೊಳೆಯುವಿಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಜೀವಿಗಳು. ವಿಘಟಕ ಜೀವಿಗಳು ಯಾವುದು 3 ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ IAS ಕ್ವಶನು 2014 ಅನಿಸುತ್ತೆ, 2014 ಇರಬೇಕು ಮೇ ಬಿ, ಅಲ್ಲಿ ಕೇಳಿದ್ರು ಇದನ್ನು. ಸೊ ಇಲ್ಲಿ ವೈರಸ್ಸು ವಿಘಟಕ ಜೀವನ ಅಂದರೆ ಕೊಳೆಯೋ ಪ್ರಕ್ರಿಯೆ. ಈಗ ಯಾವುದಾದ್ರು ಒಂದು ಗಿಡ ಒಣಗೋಗುತ್ತೆ ಅಂದ್ಕೊಳ್ಳಿ, ಅದು ಕೊಳೆಯುವಾಗ ವೈರಸ್ ಕೊಳಿಸುತ್ತಾ, ಶಿಲೀಂಧ್ರನ ಬ್ಯಾಕ್ಟೀರಿಯಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ವೈರಸ್ಸು ರಾಂಗು, ವೈರಸ್ಸು ಡಿಕಂಪೋಸರ್ ಅಲ್ಲ. ಶಿಲೀಂಧ್ರ ಬರುತ್ತೆ ಮತ್ತು ಬ್ಯಾಕ್ಟೀರಿಯಾ ಬರುತ್ತೆ. ಶಿಲೀಂಧ್ರ, ಸೊ ನೋಡಿ ಅಣಬೆ ಕೂಡ ಒಂದು ಶಿಲೀಂಧ್ರನೇ, ಮಶ್ರೂಮ್ ಅಣಬೆ ಕೂಡ ಒಂದು ಶಿಲೀಂಧ್ರನೇ. ಸಾವಯವ ಅಂಶಗಳ ಮೇಲೆ ಮಾತ್ರ ಇದು ಬೆಳೆಯೋದು, ಸಾವಯವ ಅಂಶ ಇಲ್ಲ ಅಂದರೆ ಇದು ಬೆಳೆಯೋದಿಲ್ಲ, ಯಾಕೆಂದರೆ ಇದೊಂದು ಶಿಲೀಂಧ್ರ. ಒಂದು ನಿಮಿಷ. ಓಕೆ, ಸೊ ನೆಕ್ಸ್ಟು ಬ್ಯಾಕ್ಟೀರಿಯಾದಲ್ಲಿ ತುಂಬ ಥರ ಬರ್ತದೆ. ಸೊ ಒಟ್ಟಾರೆಯಾಗಿ ಬ್ಯಾಕ್ಟೀರಿಯಾ ಕೂಡ ಒಂದು ವಿಘಟಕ ಜೀವಿನೇ ಆಗಿದೆ, ಶಿಲೀಂಧ್ರ ಕೂಡ ಒಂದು ವಿಘಟಕ ಜೀವಿ ಆಗಿದೆ, ವೈರಸ್ ಬರಲ್ಲ. ಸೊ ಇಲ್ಲಿ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾ ಎರಡನ್ನೂ ತೊಗೋಬೋದು. 2 ಮತ್ತು 3 ಎಲ್ಲಿದೆ, ಇಲ್ಲಿದೆ. ಸೊ ಇದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. 10ನೇದು, ಈ ಕೆಳಗಿನ ಯಾವುವು ಖಾರಿಫ್ ಅವಧಿಯ ಬೆಳೆಗಳಾಗಿವೆ? ಸೊ ಖಾರಿಫ್ ಅಂದರೆ ಗೊತ್ತಿರಬೇಕು ನಿಮಗೆ. ಇಂಡಿಯನ್ ಅಗ್ರಿಕಲ್ಚರ್ ಸಿಸ್ಟಮಲ್ಲಿ 3 ರೀತಿ ಬೆಳೆಗಳನ್ನ ಬೆಳಿತೀವಿ ನಾವು. ಒಂದು ಖಾರಿಫ್ ಅಂತ ಕರಿತೀವಿ, ಇನ್ನೊಂದು ರಬಿ ಅಂತ ಕರಿತೀವಿ, ಇನ್ನೊಂದು ಝಯದ್ ಅಂತ ಕರಿತೀವಿ. ಝಯದ್. ಖಾರಿಫ್ ಅಂದರೆ ಯಾವುದು, ಮಳೆಗಾಲದಲ್ಲಿ ಬೆಳೆಯುವಂಥ ಬೆಳೆಗಳು. ರಬಿ ಅಂತಂದರೆ ಚಳಿಗಾಲದಲ್ಲಿ ಬೆಳೆಯುವಂಥ ಬೆಳೆಗಳು. ಝಯದ್ ಅಂದರೆ ಬೇಸಿಗೆ, ಸಿಂಪಲ್, ಬೇಸಿಗೆಯಲ್ಲಿ ಬೆಳೆಯುವ ಬೆಳೆಗಳು. ಸೊ ಕಲರ್ ಚೇಂಜ್ ಮಾಡೋಣ, ಒಂದೇ ನಿಮಿಷ, ಸ್ವಲ್ಪ ಥಿಕ್ನೆಸ್. ಓಕೆ, ಸೊ 3 ರೀತಿ ಬೆಳೆಗಳಿದೆ ನಮ್ಮಲ್ಲಿ. ಒಂದು ಖಾರಿಫ್, ಇನ್ನೊಂದು ರಾಬಿ, ಇನ್ನೊಂದು ಝಯದ್ ಕ್ರಾಪ್ಸ್ ಅಂತ. ಸೊ ಖಾರಿಫ್ ಅಂದರೆ ಮಳೆಗಾಲದಲ್ಲಿ ಬೆಳೀತೀವಲ್ವ ಅವು, ರಬಿ ಅಂದರೆ ಚಳಿಗಾಲ, ಝಯದ್ ಅಂದರೆ ಬೇಸಿಗೆಯಲ್ಲಿ ಬೆಳೆಯೋದು, ವಾಟರ್ ಮೆಲನ್ನು, ಸೌತೆಕಾಯಿ ಈ ಥರ. ಸೊ ಇಲ್ಲಿ ಆನ್ಸರ್ ಯಾವುದು, ಹತ್ತಿ ನಾವು ಬೆಳೆಯೋದು ಖಾರಿಫ್ ಸೀಸನಲ್ಲಿ. ಸೊ ಇಲ್ಲಿ ಕೇಳಿರೋದು ಖಾರಿಫ್ ಬೆಳೆಗಳಲ್ವ, ಕರೆಕ್ಟು. ಹತ್ತಿ ನಾವು ಮಳೆಗಾಲದಲ್ಲೇ ಬೆಳೆಯೋದು. ಶೇಂಗಾ ಕೂಡ ಮಳೆಗಾಲನೇ, ಭತ್ತ ಕೂಡ ಮಳೆಗಾಲನೇ. ಗೋಧಿ ವೆರಿ ಇಂಪಾರ್ಟೆಂಟ್, ಗೋಧಿ ಒಂದು ರಬಿ ಕ್ರಾಪ್ ಇದು. ಇದನ್ನು ಚಳಿಗಾಲದಲ್ಲಿ ಬೆಳಿಬೇಕು. ಯಾಕೆ ಅಂದರೆ ಗೋಧಿ ಬೆಳಿಬೇಕು ಅಂತಂದರೆ ನಮಗೇನು ಬೇಕು, ಕಡಿಮೆ ಮಳೆ ವೆರಿ ಇಂಪಾರ್ಟೆಂಟ್. ಕಡಿಮೆ ಮಳೆ ಮತ್ತು ಕಡಿಮೆ ಉಷ್ಣಾಂಶ, ಟೆಂಪ್ರೇಚರ್. ಕಡಿಮೆ ಮಳೆ ಮತ್ತು ಕಡಿಮೆ ಉಷ್ಣಾಂಶ ಇರೋ ಕಡೆ ಮಾತ್ರ ನಾವು ಗೋಧಿ ಬೆಳೆಯೋಕ್ಕಾಗೋದು. ಇದನ್ನು ಮಳೆಗಾಲದಲ್ಲಿ ಬೆಳೆದ್ರೆ ಮಳೆಗಾಲದಲ್ಲಿ ಮಳೆನೂ ಜಾಸ್ತಿ ಇರ್ತದೆ, ಉಷ್ಣಾಂಶನೂ ಜಾಸ್ತಿ ಇರ್ತದೆ, ಅದಕ್ಕೋಸ್ಕರ ಗೋಧಿ ಫಸಲು ಸರಿಯಾಗಿ ಬರಲ್ಲ. ಮಳೆ ಕಡಿಮೆ ಇರಬೇಕು, ಉಷ್ಣಾಂಶ ಕೂಡ ಕಡಿಮೆ ಇರಬೇಕು, ಅದಕ್ಕೆ ಚಳಿಗಾಲದಲ್ಲಿ ಮಾತ್ರ ಬೆಳೆಯೋದು ಇದನ್ನು. ಸೊ ಇಲ್ಲಿ ಆನ್ಸರ್ ಯಾವುದು, ಗೋಧಿ ಬಿಟ್ಟು ಇವೆಲ್ಲ ಬರ್ತವೆ. 1 2 3 ಇಲ್ಲಿದೆ, 1 2 3 ಇಲ್ಲಿದೆ. ಸಿ ಆನ್ಸರ್ ರೈಟ್. ಸೊ ನೆಕ್ಸ್ಟ್ ಕ್ವಶನ್ನು ನೋಡೋಣ. ನೋಡಿ, ಒಂದು ಆ್ಯಕ್ಟ್ ಬಗ್ಗೆ ಇದೆ ಇದು. ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಂತ ಕರೀತಾರೆ, 2006ರಲ್ಲಿ ಬಂತು. ಓಕೆ, ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ 2006ರ ಅರಣ್ಯ ಹಕ್ಕು ಕಾಯ್ದೆ, ಇದ್ರ ಬಗ್ಗೆ ಕೇಳಿದ್ದಾರೆ. ಈ ಆ್ಯಕ್ಟ್ ಅಂಡರ್ಲಿ ಕೆಳಗಿನ ಯಾವ ಪ್ರಾಧಿಕಾರವು ಅರಣ್ಯವಾಸಿಗಳ ವೈಯಕ್ತಿಕ ಹಾಗೂ ಸಮುದಾಯದ ಹಕ್ಕುಗಳನ್ನು ಯಾರು ನಿರ್ಧರಿಸ್ತಾರೆ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಂಡರಲ್ಲಿ, ಅರಣ್ಯ ಹಕ್ಕು ಕಾಯ್ದೆ ಅಂಡರಲ್ಲಿ ವೈಯಕ್ತಿಕ ಮತ್ತು ಸಮುದಾಯದ ಹಕ್ಕುಗಳು ಅಂತ ಬರ್ತವೆ. ಓಕೆ, ಅಂದರೆ ಈಗ ಎಕ್ಸಾಂಪಲ್ ಸಮುದಾಯದ ಹಕ್ಕುಗಳು ಅಂದರೆ ಯಾವುದು, ಈಗ ಗೋಮಾಳ ಇರ್ತದೆ, ಬಾವಿ ಇರ್ತದೆ, ದೇವಸ್ಥಾನಗಳಿರ್ತವೆ, ಆ ಭೂಮಿ ಎಲ್ಲ ಯಾರಿಗೆ ಸೇರಿದ್ದು ಅನ್ನೋ ಅರ್ಥ. ಅದೆಲ್ಲ ಸಮುದಾಯದ ಜಮೀನಲ್ವಾ, ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು ಆ ಥರ. ಸೊ ವೈಯಕ್ತಿಕ ಹಕ್ಕುಗಳು ಮತ್ತು ಸಮುದಾಯ ಹಕ್ಕುಗಳನ್ನ ಈ ಆ್ಯಕ್ಟ್ ಅಂಡರಲ್ಲಿ ಅರಣ್ಯವಾಸಿಗಳಿಗೆ ಸಂಬಂಧಪಟ್ಟಂತೆ ಯಾರು ನಿರ್ಧರಿಸ್ತಾರೆ, ಆ ಪ್ರಾಧಿಕಾರ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ರಾಜ್ಯ ಅರಣ್ಯ ಇಲಾಖೆ ಬರುತ್ತಾ, ಬರಲ್ಲ. ಜಿಲ್ಲಾಧಿಕಾರಿ ಬರಲ್ಲ. ಸೊ ಗ್ರಾಮ ಸಭೆ ಆನ್ಸರ್. ಅಂದರೆ ಇದು ಏನೋ ವಿಕೇಂದ್ರೀಕೃತ ಆಡಳಿತ ಅಂತ ಏನು ಕರಿತೀವಲ್ವ, ವಿಕೇಂದ್ರೀಕೃತ ಆಡಳಿತ. ಕೇಂದ್ರೀಕರಣ ಯಾವಾಗೈತೆ ಹೇಳಿ ಭಾರತದಲ್ಲಿ? ವಿಕೇಂದ್ರೀಕರಣ ಭಾರತದಲ್ಲಿ ಆಗಿದ್ದು ಯಾವಾಗ?
ಎಷ್ಟನೇ ತಿದ್ದುಪಡಿ? 73ನೇ ತಿದ್ದುಪಡಿ 1992ರಲ್ಲಿ. ಏನಕ್ಕೆ ಸಂಬಂಧಪಟ್ಟಿದೆ 73ನೇ ತಿದ್ದುಪಡಿ ಮತ್ತು 74? ವೆರಿ ಇಂಪಾರ್ಟೆಂಟ್. 73ನೇ ತಿದ್ದುಪಡಿ ಪಂಚಾಯತ್ ರಾಜ್, 74ನೇ ತಿದ್ದುಪಡಿ ಮುನ್ಸಿಪಾಲಿಟಿ. ಏನು ಇವೆರಡಕ್ಕೂ ಡಿಫ್ರೆನ್ಸು? ಮುನ್ಸಿಪಾಲಿಟಿ ಏನಿಲ್ಲ, ಇದು ಗ್ರಾಮೀಣ ಭಾಗದಲ್ಲಿ ಇರ್ತದೆ, ಇದು ನಗರ ಪ್ರದೇಶದಲ್ಲಿ ಇರುತ್ತೆ, ಅಷ್ಟೇ ಡಿಫ್ರೆನ್ಸ್. ಸೊ ಪಂಚಾಯತಿಯಲ್ಲಿ 3 ರೀತಿ ಇದೆ ಅಲ್ವಾ? ಸೊ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ 3 ರೀತಿ ಬರುತ್ತೆ. ಸೊ 3 tier ಗೌರ್ಮೆಂಟ್ ಅಂತ ಕರೀತಾರೆ ಇದನ್ನು. ಸೊ ವಿಕೇಂದ್ರೀಕರಣವನ್ನು ತೋರಿಸುತ್ತೆ ಇದು. ಗ್ರಾಮ ಸಭೆಯಲ್ಲಿನ ಸ್ಥಳೀಯರು ಡಿಸೈಡ್ ಮಾಡ್ತಾರೆ, ಅಲ್ಲಿನ ಗ್ರಾಮ ಸಭೆ ಡಿಸೈಡ್ ಮಾಡುತ್ತೆ, ಅಲ್ಲಿ ಕಾಡು ಜನರ ಈ ಏನು ವೈಯಕ್ತಿಕ ಮತ್ತು ಸಮುದಾಯದ ಹಕ್ಕುಗಳು, ಇಂಡಿವಿಜುವಲ್ ಆ್ಯಂಡ್ ಕಮ್ಯುನಿಟಿ ರೈಟ್ಸ್ ಯಾವುದು ಅಂತ ಅಂಡರ್ ಆರ್ಟಿಕಲ್ ಅಂಡರ್ ಆ್ಯಕ್ಟ್. ಯಾವ ಆ್ಯಕ್ಟು? 2006ರ ಅರಣ್ಯ ಹಕ್ಕು ಕಾಯ್ದೆ, ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್. ಸೊ ಗ್ರಾಮ ಸಭೆ ಇದಕ್ಕೆ ಆನ್ಸರು. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಇದಾಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನು 12ನೇದು. ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟಂಗೆ, ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವ ಆಮ್ಲ ಮಳೆ, ವೆರಿ ಇಂಪಾರ್ಟೆಂಟ್. ಆ್ಯಸಿಡ್ ರೈನ್ ಬಗ್ಗೆ ಕೇಳಿದರೆ, ಈ ಕೆಳಗಿನ ಯಾವುದರ ಪರಿಣಾಮವಾಗಿದೆ ಅಂತ. ಅಂದರೆ ಆ್ಯಸಿಡ್ ರೈನು ಯಾವ್ಯಾವುದರಿಂದ ಆಗುತ್ತೆ ಅಂತ ಕೇಳಿದ್ದಾರೆ. ಇದು ತುಂಬ ಸರಿಯಾಗಿದೆ. UPSCನಲ್ಲಿ, PSAನಲ್ಲಿ, PC ಸಿ ಗ್ರೂಪಲ್ಲಿ ಎಲ್ಲ ಕಡೆ ಪದೇ ರಿಪೀಟ್ ಆಗ್ತಿರ್ತದೆ. ನೋಡಿ, ಪೊಲ್ಯೂಟೆಂಟ್ಸ್ ಅಂತ ಬರುತ್ತೆ. ಪೊಲ್ಯೂಟೆಂಟ್ಸ್ ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವಂಥವಲ್ವಾ? ಸೊ ಇದರಲ್ಲಿ 6 ಥರ ಪೊಲ್ಯೂಟೆಂಟ್ಸ್ ಇದೆ. ಸೊ ದೇರ್ ಆರ್ ಸಿಕ್ಸ್ ಟೈಪ್ಸ್ ಆಫ್ ಪೊಲ್ಯೂಟೆಂಟ್ಸ್. 6 ಟೈಪ್ ಇದೆ. 6 ಟೈಪ್ ಯಾವುದು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ಹಂಗೆ. ಜೈವಿಕವಾಗಿ ವಿಘಟನೆಯಾಗುವ ಮಲಿನಕಾರಕ, 2ನೇದು ಜೈವಿಕವಾಗಿ ವಿಘಟನೆ ಆಗದ ಮಲಿನಕಾರಕ, 3ನೇದು ಪ್ರಾಥಮಿಕ ಮಲಿನಕಾರಕ, 4ನೇದು ದ್ವಿತೀಯ ಮಲಿನಕಾರಕ, 5ನೇದು ಪರಿಮಾಣಾತ್ಮಕ, ಇನ್ನೊಂದು ಗುಣಾತ್ಮಕ ಅಂತ. ಒಟ್ಟು 6 ರೀತಿಯ ಪೊಲ್ಯೂಟೆಂಟ್ಸ್ ನಮಗೆ ಇರ್ತವೆ. ಸೊ ಈ ಆ್ಯಸಿಡ್ ರೈನ್ ಏನಿದೆಯಲ್ಲ, ಈ ಆ್ಯಸಿಡ್ ರೈನು ಸೆಕೆಂಡರಿ ಪೊಲ್ಯೂಟೆಂಟ್ ಇದು. ಇದು ಓಕೆನಾ? ಸೆಕೆಂಡ್ರಿ ಪೊಲ್ಯೂಟೆಂಟ್ ಅಂದರೆ ಹೇಗಾಗಬೇಕು? ಪ್ರಾಥಮಿಕ ಮಲಿನಕಾರಕಗಳೇನಿದೆಯಲ್ಲ, ಪ್ರಾಥಮಿಕ ಮಲಿನಕಾರಕಗಳು. ಸೊ ಇವೆರಡು ಪ್ರಾಥಮಿಕ ಮಲಿನಕಾರಕಗಳು. ಸೊ ಇಲ್ಲೊಂದಿದೆ. ಸೊ ಇವೆರಡು ಸೇರಿದಾಗ ನಮಗೆ ಹೊಸ ರೀತಿ ಪ್ರಾಡಕ್ಟ್ ಆಚೆ ಬಂದುಬಿಡುತ್ತೆ. ಸೊ ಇದನ್ನು ನಾವು ಏನಂತ ಕರಿತೀವಿ? ಸೆಕೆಂಡ್ರಿ ಪೊಲ್ಯೂಟೆಂಟ್ ಅಂತ ಕರಿತೀವಿ. ಓಕೆ, ಸೊ ಇದರಲ್ಲಿ ಆ್ಯಸಿಡ್ ರೈನ್ ಆಗಬೇಕಂದ್ರೆ ಯಾವ್ಯಾವ್ದು ಬೇಕು ಅಂಥದ್ದು ಅಂತ ಕೇಳಿದ್ದಾರೆ. ಸೊ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ನ ಅಲ್ಲ, ಮೊನಾಕ್ಸೈಡು ಬರೋಲ್ಲ. ಸೊ ಓಝೋನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇದಂತೂ ಬರೋದಿಲ್ಲ. ಸೊ ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಇದು ಆನ್ಸರು. ಸೊ ಇವೆರಡು ಸೇರಿದ್ರೇ ನಮಗೆ ಆ್ಯಸಿಡ್ ರೈನ್ ಆಗೋದು. ಇವೆರಡು ಸೇರಿದೆ ಅಂದರೆ ಯಾವ ಥರ ನೋಡಿ, ಈಗ ನೈಟ್ರಸ್ ಆಕ್ಸೈಡು, ಸಲ್ಫರ್ ಡೈಆಕ್ಸೈಡು ಇವೆಲ್ಲ ನಾವು ಭೂಮಿ ಮೇಲ್ಮೈಯಿಂದ ರಿಲೀಸ್ ಮಾಡ್ತೀವಲ್ವ, ವೆಹಿಕಲಿಂದ, ಥರ್ಮಲ್ ಪವರ್ ಪ್ಲಾಂಟ್ಸ್, ಅದೆಲ್ಲ ಅಟ್ಮಾಸ್ಫಿಯರ್ಗೆ ಹೋಗಿರ್ತದೆ. ಸೊ ಈಗ ನೈಟ್ರಸ್ ಆಕ್ಸೈಡ್ ಅಟ್ಮಾಸ್ಫಿಯರಲ್ಲಿದೆ. ಸೊ ಮಳೆ ಬರೋ ಟೈಮಲ್ಲಿ ಮಳೆ ಮೋಡದಿಂದ ಬರೋದ್ರಿಂದ ಈ ವಾಯುಮಂಡಲನ ಹಾದಿ ಮಳೆ ಬರಬೇಕು, ಅದನ್ನು ದಾಟಿಕೊಂಡು ಮಳೆ ಹನಿಗಳು. ಸೊ ಆದರೆ ವಾಯುಮಂಡಲದೇನಿದೆ, ನೈಟ್ರಸ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಎಲ್ಲ ಇದೆ. ಸೊ ಆ ಮಳೆ ಹನಿ ಬರೋವಾಗ ಈ ನೈಟ್ರಸ್ ಆಕ್ಸೈಡ್ ಜೊತೆ ಸೇರುತ್ತೆ. ಇದ್ರ ಜೊತೆ ಸೇರಿದಾಗ ಅದು ರಾಸಾಯನಿಕ ಪ್ರಕ್ರಿಯೆ ನಡೆದು ಇದು ನೈಟ್ರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸಲ್ಫರ್ ಡೈಆಕ್ಸೈಡ್ ಮೇಲೆ ಬಿದ್ದಾಗ ಸಲ್ಫ್ಯೂರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಅದು ಭೂಮಿಗೆ ಬೀಳುತ್ತೆ. ಸೊ ಇಲ್ಲಿಂದ ಮೋಡ ಇದೆ, ಸೊ ಮೋಡದಿಂದ ಮಳೆ ಬರ್ತಾ ಇದೆ, ಬಟ್ ಇಲ್ಲಿ ಅಟ್ಮಾಸ್ಫಿಯರ್ ಪೊಲ್ಯೂಷನ್ ಇದೆ. ಇದ್ರ ಜೊತೆ ಮಿಕ್ಸ್ ಆದಾಗ ಸಲ್ಫ್ಯೂರಿಕ್ ಆಸಿಡ್ ಆಗಿ ಬೀಳುತ್ತೆ. ಸೊ ಇಲ್ಲಿಂದ ಮಳೆ ಬೀಳೋ ನೀರು ನೈಟ್ರಿಕ್ ಆಸಿಡ್ ಆಗಿ ಭೂಮಿಗೆ ಬೀಳುತ್ತೆ. ಭೂಮಿ ಮೇಲೆ ಎಲ್ಲಿ ಬಿದ್ರೂ ಅದೆಲ್ಲ ಡ್ಯಾಮೇಜ್ ಆಗುತ್ತೆ. ಆ್ಯಸಿಡ್ ಅಲ್ವಾ ಇದು, ಸೊ pH ಅಲ್ಲಿ ಕಡಿಮೆ ಇರ್ತದೆ. ಸೊ ಇದೆಲ್ಲ ಡ್ಯಾಮೇಜ್ ಮಾಡುತ್ತೆ. ಸೊ ಆಮ್ಲ ಮಳೆ ಆ್ಯಸಿಡ್ ರೈನ್ ಯಾವುದರಿಂದ ಆಗುತ್ತೆ ಅಂದರೆ 2 ಪ್ರೈಮರಿ ಪೊಲ್ಯೂಟೆಂಟ್ಗಳಾದ ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡಿಂದ ಸೇರಿ ಆಮ್ಲ ಮಳೆ ಆಗುತ್ತೆ. ಇದನ್ನು ದ್ವಿತೀಯ ಮಲಿನಕಾರಕ ಅಂತ ಕರಿಬೋದು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ಜೋಡಿಗಳು ಹೊಂದಿಕೆ ಆಗುತ್ತೆ? ಸೊ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ, ಹೊಂದಿಕೆ ಆಗುತ್ತವೆ ಅಂತ ಕೇಳಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಅಂದರೆ ಇಲ್ಲೇನಿದೆ ಅಂದರೆ ನ್ಯಾಷನಲ್ ಪಾರ್ಕ್ ಇದೆ ಒಂದು ಸೈಡು, ಇನ್ನೊಂದು ಸೈಡು ರಿವರ್ಸ್ ಇದೆ, ನದಿಗಳಿದೆ. ಅಂದರೆ ಯಾವ ರಾಷ್ಟ್ರೀಯ ಉದ್ಯಾನದ ನಡುವೆ ಯಾವ ನದಿ ಹರಿಯುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಮ್ಯಾಚ್ ಮಾಡಬೇಕೀಗ. ಸೊ ನೋಡುವ, ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಅದು UKನಲ್ಲಿದೆ, ಉತ್ತರಾಖಂಡಲ್ಲಿ. ಆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನದಲ್ಲಿ ಗಂಗಾ ನದಿ ಹರಿಯುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದು ರಾಂಗ್ ಸ್ಟೇಟ್ಮೆಂಟ್. ಗಂಗಾ ನದಿ ಜಿಮ್ ಕಾರ್ಬೆಟಲ್ಲಿ ಹರಿಯಲ್ಲ. ಮತ್ತು ಜಿಮ್ ಕಾರ್ಬೆಟಲ್ಲಿ ಹರಿಯೋ ನದಿ ಯಾವುದು ಅಂತಂದರೆ ಸೊ ರಾಮಗಂಗಾ ನದಿ ಅನ್ನೋದು ಹರಿಯುತ್ತೆ. ಸೊ ಇದು ರಾಂಗ್ ಸ್ಟೇಟ್ಮೆಂಟ್. ಸೊ ರಾಂಗ್. ಸೊ ನೆಕ್ಸ್ಟು, ಸೊ ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಮಾನಸ್ ಅಂತ ಕೊಟ್ಟಿದ್ದಾರೆ. ಸೊ ಕಾಜಿರಂಗದಲ್ಲಿ ಮಾನಸಲ್ಲಿ ಹರಿಯೋದು, ಕಾಜಿರಂಗದಲ್ಲಿ ಹರಿಯೋದು ಯಾವುದು? ಬ್ರಹ್ಮಪುತ್ರ. ಆ್ಯಕ್ಚುಲಿ ಮಾನಸ್ ಅಂತಲೂ ರಿವರ್ ಇದೆ, ಮಾನಸ್ ನ್ಯಾಷನಲ್ ಪಾರ್ಕಲ್ಲೇ ಹರಿಯುತ್ತೆ ಇದು. ಓಕೆ, ಮಾನಸ್ ಅಂತ ನ್ಯಾಷನಲ್ ಪಾರ್ಕ್ ಹೆಸರು ಬಂದಿರೋದೇ ಈ ನದಿಯಿಂದ. ಸೊ ಅದಕ್ಕೆ ಮಾನಸ್ ನ್ಯಾಷನಲ್ ಪಾರ್ಕ್, ಇದು ಬೇರೆ. ಕಾಜಿರಂಗದಲ್ಲಿ ಹರಿಯೋದು ಬ್ರಹ್ಮಪುತ್ರ.
ಸೈಲೆಂಟ್ ವ್ಯಾಲಿಯಲ್ಲಿ ರಾಷ್ಟ್ರೀಯ ಉದ್ಯಾನದಲ್ಲಿ ಕಾವೇರಿ ನದಿ ಏರಿಯನ್ನು ಕೊಟ್ಟಿದ್ದಾರೆ. ಸೈಲೆಂಟ್ ವ್ಯಾಲಿ ಇರೋದು ಪಶ್ಚಿಮ ಘಟ್ಟ ಭಾಗದಲ್ಲಿ ಕೇರಳದಲ್ಲಿ, ಬಟ್ ಕಾವೇರಿ ಹುಟ್ಟೋದಲ್ಲಿ ಕೊಡಗುನಲ್ಲಿ ಅಲ್ವಾ. ಸೊ ಹಂಗಾಗಿ ಇದು ಬರಲ್ಲ. ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನದಲ್ಲಿ ಕಾವೇರಿ ಹರಿಯಲ್ಲ. ಸೊ ಹಂಗಾಗಿ ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್. ಎಲ್ಲರ ಹಂಗೆ ಯಾವುದು ಕರೆಕ್ಟ್ ಇಲ್ಲ ಇದು. ಸೊ ಯಾವುದೋ ಮೇಲಿನ ಯಾವುದು ಅಲ್ಲ ಇದೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಒನ್ ಯಾವುದು? ಸೂಪರ್ ನೋಡಿ, 14ನೇ ಕ್ವಶನ್ನು. ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಸಿಂಹಬಾಲದ ಕೋತಿಗಳು, ಲಯನ್ ಟೈಲ್ಡ್ ಮಕಾಕ್ಸ್, ಅಂದರೆ ಇದನ್ನ ಸಿಂಗಳಿಕ ಅಂತಲೂ ಕರೀತಾರೆ, ಇವು ನೈಸರ್ಗಿಕವಾಗಿ ಕಂಡುಬರ್ತವೆ ಅಂತ? ಝೂನಲ್ಲಿ ಅಲ್ಲ, ಝೂ ನ್ಯಾಚುರಲ್, ಆರ್ಟಿಫಿಷಿಯಲ್ ಅಲ್ವಾ. ನ್ಯಾಚುರಲ್ ಹ್ಯಾಬಿಟೇಟಲ್ಲಿ ಕಂಡುಬರಬೇಕು. ಇವು ಎಲ್ಲೆಲ್ಲಿ ಅಂತ ಕೇಳಿದ್ದಾರೆ, ಯಾವ ರಾಜ್ಯ ಅಂತ ಕೇಳಿದ್ದಾರೆ. ಸೊ ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಇದೆ. ಅದಕ್ಕೆ ಆನ್ಸರ್ ಮಾಡೋಕ್ಕೂ ಮುಂಚೆ ಏನು ಗೊತ್ತಿರಬೇಕು ಅಂತಂದರೆ, ಇವು ಎಲ್ಲಿ ವಾಸ ಮಾಡ್ತವೆ, ಇದರ ಪ್ರೈಮರಿ ಹ್ಯಾಬಿಟೇಷನ್ ಏನು ಅಂತ ಗೊತ್ತಿರಬೇಕು ನಿಮಗೆ. ಇದರ ಪ್ರೈಮರಿ ಹ್ಯಾಬಿಟೇಷನ್ ಏನು ಅಂತ ಗೊತ್ತಿರಬೇಕು. ಅಂದರೆ ಪ್ರಾಥಮಿಕ ಆವಾಸ ಸ್ಥಾನ ಯಾವುದು ಅಂತ. ಇವು ಎಲ್ಲಿ ವಾಸ ಮಾಡ್ತವೆ? ಇವು ವಾಸ ಮಾಡೋದು ಎವರ್ ಗ್ರೀನ್ ಫಾರೆಸ್ಟ್, ನೆನ್ಪಿಟ್ಕೊಳ್ಳಿ. ಎವರ್ ಗ್ರೀನ್, ನಿತ್ಯ ಹರಿದ್ವರ್ಣ ಅರಣ್ಯದಲ್ಲಿ ಮಾತ್ರ ವಾಸ ಮಾಡ್ತವೆ. ಸೊ ಪರ್ಟಿಕ್ಯುಲರಾಗಿ ಹೇಳಬೇಕು ಅಂತಂದರೆ ಇವು ವೆಸ್ಟರ್ನ್ ಘಾಟಲ್ಲಿ ಕಂಡುಬರುತ್ತೆ, ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಮಾತ್ರ ಕಂಡುಬರೋದು ಇವು. ಇಲ್ಲಿ ಎವರ್ಗ್ರೀನ್ ಫಾರೆಸ್ಟ್ ಇದಲ್ವಾ, ಜಾಸ್ತಿ ಮಳೆ ಆಗುತ್ತೆ. ಸೊ ಅದಕ್ಕೋಸ್ಕರ ಎವರ್ಗ್ರೀನ್ ಫಾರೆಸ್ಟ್ ಅಂದರೆ ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಇವು ಕಂಡು ಬರ್ತವೆ. ಈಗ ಪಶ್ಚಿಮ ಘಟ್ಟ ಶ್ರೇಣಿ ಇದರಲ್ಲಿ ಎಲ್ಲೆಲ್ಲಿ ಇದೆ ಅಥವಾ ಎಲ್ಲಿಲ್ಲ ಅಂತ ನೋಡ್ಕೊಳ್ಳೋಣ ನಾವು, ಅಷ್ಟೇ ಸಿಂಪಲ್. ತಮಿಳುನಾಡಲ್ಲಿ ಇದೆಯಾ ಪಶ್ಚಿಮ ಘಟ್ಟ ಶ್ರೇಣಿ? ಆಬ್ವಿಯಸ್ಲಿ ಇದೆ. ಕೇರಳದಲ್ಲಿ ಇದೆಯಾ? ಕೇರಳಮ್ಮ, ಆ್ಯಕ್ಚುಲಿ ಹೆಸರು ಚೇಂಜ್ ಆಗಿದೆ ಅಲ್ವಾ, ಕೇರಳ ಇದ್ದದ್ದು ಕೇರಳಮ್ಮ ಆಗಿದೆ. ಯಾವ ಆರ್ಟಿಕಲ್ ಹೇಳಿ, ಯಾವ ಆರ್ಟಿಕಲ್ ಯೂಸ್ ಮಾಡ್ಕೊಂಡು ಮಾಡಬೇಕು? ರಾಜ್ಯಗಳ ಹೆಸರನ್ನ ಚೇಂಜ್ ಮಾಡಬೇಕು ಅಂತಂದರೆ ಆರ್ಟಿಕಲ್ 3, 3ನೇ ಆರ್ಟಿಕಲ್ ಯೂಸ್ ಮಾಡಬೇಕು. ಯಾರಿಗೆ ರೈಟ್ಸ್ ಇರೋದು ಅಂತಂದರೆ ಕೇಂದ್ರ ಸರ್ಕಾರಕ್ಕೆ. ಇದು ಸೆಂಟ್ರಲ್ ಸಬ್ಜೆಕ್ಟ್, ನೆನ್ಪಿಟ್ಕೊಳ್ಳಿ. ರಾಜ್ಯ ಸರ್ಕಾರಗಳಿಗೆ ಚೇಂಜ್ ಮಾಡೋಕ್ಕಾಗಲ್ಲ, ತಮ್ಮ ರಾಜ್ಯದ ಹೆಸರನ್ನ ತಾವೇ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ. ಕೇಂದ್ರ ಸರ್ಕಾರ ಬರಲೇಬೇಕಾಗತ್ತೆ. ಕೇಂದ್ರ ಸರ್ಕಾರ ಬಂದು ಆರ್ಟಿಕಲ್ 3 ಯೂಸ್ ಮಾಡಿ ಕೇರಳನ ರಾಜ್ಯದ ಹೆಸರನ್ನ, ಗಡಿಯನ್ನು ಎಲ್ಲ ಬದಲಾಯಿಸ್ಬೋದು. ಸೊ ಕೇರಳಂ ಅಂತ ಆಗಿದೆ. ಸೊ ಕೇರಳದಲ್ಲೂ ವೆಸ್ಟರ್ನ್ ಘಾಟ್ ಇದೆ. ಕರ್ನಾಟಕದಲ್ಲೂ ಹೌದು. ಒಟ್ಟಾರೆ ನೋಡಿ, 6 ರಾಜ್ಯದಲ್ಲಿ ಪಶ್ಚಿಮ ಘಟ್ಟ ಶ್ರೇಣಿ ಇದೆ, 1600 ಕಿಲೋಮೀಟ್ರು. 6 ರಾಜ್ಯದಲ್ಲಿ ಕರ್ನಾಟಕ ಒಂದೇ ರಾಜ್ಯದಲ್ಲಿ 60% ಇದೆ, ನೆನ್ಪಿಟ್ಕೊಳ್ಳಿ. 60% ಪಶ್ಚಿಮ ಘಟ್ಟ ಇರೋದು ಒಂದೇ ರಾಜ್ಯದಲ್ಲಿ, ಅದು ನಮ್ಮ ಕನ್ನಡ ನಾಡಿನಲ್ಲಿ. ಆಂಧ್ರ ಪ್ರದೇಶ್ ನೋಡಿ, ಆಂಧ್ರ ಪ್ರದೇಶ ಇರೋದು ಪಶ್ಚಿಮ ಘಟ್ಟ ಅಲ್ಲ, ಪೂರ್ವ ಘಟ್ಟ, ಈಸ್ಟರ್ನ್ ಘಾಟ್, ಪೂರ್ವ ಘಟ್ಟ ಇದು ಇರೋದು. ಸೊ ಇಲ್ಲಿ ಡ್ರೈ ಏರಿಯಾ, ಇದು ಮಳೆ ಜಾಸ್ತಿ ಆಗಲ್ಲ. ಸೊ ಪೂರ್ವ ಘಟ್ಟ ಇದೆ. ಸೊ ಇದು 3 ಆನ್ಸರ್ ಆಗುತ್ತೆ. ಸೊ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಬರಲ್ಲ. ಸೊ 1, 2, 3 ಎಲ್ಲಿದೆ? ಸೊ ಇದು ಆನ್ಸರ್. ಸೊ ಸಿಂಹಬಾಲದ ಕೋತಿಗಳು, ಇದು ಆರ್ಬೋರಿಯಲ್ ಅನಿಮಲ್ ಅಂತ ಕರೀತಾರೆ. ಇದನ್ನ ನೆನ್ಪಿಟ್ಕೊಳ್ಳಿ, ಆರ್ಬೋರಿಯಲ್. ವಾಟ್ ಈಸ್ ಆರ್ಬೋರಿಯಲ್? ಆರ್ಬೋರಿಯಲ್ ಅಂದರೆ ಇವು ಹೆಚ್ಚಿನ ಅವಧಿಯನ್ನು ಮರದ ಮೇಲೆ ಕಳೀತವೆ. ಸೊ ಹೆಚ್ಚಿನ ಅವಧಿ ಮರದ ಮೇಲೆ ಇರುವಂಥ ಜೀವಿಗಳನ್ನ ಆರ್ಬೋರಿಯಲ್ ಅಂತ ಕರೀತಾರೆ, ಆರ್ಬೋರಿಯಲ್ ಅನಿಮಲ್ಸ್ ಅಂತ. ಪ್ರಾಣಿಗಳು ಯೂಸಲಿ ನೆಲದಲ್ಲಿ ತಾನೇ ಇರೋದು, ಪಕ್ಷಿಗಳು ಮರದ ಮೇಲೆ ಇರಬೇಕು. ಬಟ್ ಹೆಚ್ಚು ಕೆಲವೊಂದು ಪ್ರಾಣಿಗಳು ಮರದ ಮೇಲೆ ಇರ್ತವೆ, ಅದನ್ನು ಆರ್ಬೋರಿಯಲ್ ಅಂತ ಟೆಕ್ನಿಕಲಾಗಿ ಕರೀತಾರೆ. ಸೊ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಗೋಲ್ಡನ್ ಲಂಗೂರ್ ಅಂತ ಒಂದು ಬರುತ್ತೆ ಅಸ್ಸಾಮಲ್ಲಿ, ಅದು ಕೂಡ ಆರ್ಬೋರಿಯಲ್ಲೇ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನ ಯಾವ ಜೀವಿಗಳು ಸಸ್ತನಿಗಳಾಗಿವೆ? ಸ್ತನಿ ಅಂದರೆ ಮ್ಯಾಮಲ್ಸ್ ಬಗ್ಗೆ ಕೇಳ್ತಿರೋದು ಯಾವುದು ಅಂತ. ಸೊ ಅಕ್ವಾಟಿಕ್ ಇಕೋಸಿಸ್ಟಮಲ್ಲಿರೋನ ಕೊಟ್ಟಿದ್ದಾರೆ. ಜಲ ಪರಿಸರದಲ್ಲಿ ಸಮುದ್ರ ಹಸು, ಸೀಕೌ ಅಂದರೆ ಡುಗಾಂಗ್ ಅಂತ ಆ್ಯಕ್ಚುಲಿ ಇದ್ರ ಹೆಸರು, ಡುಗಾಂಗ್ ಅಂತ. ಇದ್ರ ಬಗ್ಗೆನೂ ಸಪ್ರೇಟ್ ಕ್ವಶನ್ ಆಗಿದೆ, ಡುಗಾಂಗ್ ಅಂತ. ಬಟ್ ಸೀಕೌ ಅಂತಲೂ ಕರೀತಾರೆ. ಸಮುದ್ರ ಹಸು ಇದು ಏನೋ ಒಂದು ಸಸ್ತನಿ, ಕರೆಕ್ಟ್, ಮ್ಯಾಮಲ್. ಸಮುದ್ರ ಕುದುರೆ, ಸಮುದ್ರ ಸಿಂಹ. ನೋಡಿ ಸಮುದ್ರ ಕುದುರೆ ಇದೆಯಲ್ಲ, ಸೀ ಹಾರ್ಸ್, ಆ್ಯಕ್ಚುಲಿ ಇದು ಮ್ಯಾಮಲ್ ಅಲ್ಲ. ಆ್ಯಕ್ಚುಲಿ ಇದೊಂದೇನು ಮೀನು. ಕುದುರೆ ಥರ ನೆಟ್ಗೆ ಮೂವ್ ಆಗುತ್ತೆ. ಇದು ಎಲ್ಲ ಮೀನುಗಳು ಹಿಂಗೆ ಹಾರಿಜಾಂಟಲಿ ಹೋದರೆ ಇದು ವರ್ಟಿಕಲ್ಲಾಗಿ ಮೂವ್ಮೆಂಟ್ ಆಗುತ್ತೆ. ಇದ್ರದ್ದು ವಿಶೇಷತೆ ಏನು ಅಂತಂದರೆ, ಸಮುದ್ರ ಕುದುರೆದು ಈ ಗಂಡು ಸಮುದ್ರ ಕುದುರೆ ಇದೆಯಲ್ಲ, ಇದು ಮರಿಗಳಿಗೆ ಜನ್ಮ ಕೊಡುತ್ತೆ. ಇದು ಇದರ ವಿಶೇಷತೆ. ಓಕೆ, ಸೊ ನೆಕ್ಸ್ಟು ಸಮುದ್ರ ಸಿಂಹ, ಸೀ ಲಯನ್ಸ್, ಇದು ಕೂಡ ಒಂದು ಮ್ಯಾಮಲ್ ಆಗಿದೆ, ಸಸ್ತನಿ. ಸೊ ಆನ್ಸರ್ 1 and 3 ಎಲ್ಲಿದೆ? 1 and 3 ಇದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಹವಳದ ಜೀವಿಗಳು ಕಂಡುಬರುತ್ತವೆ? ಹವಳದ ದಿಣ್ಣೆಗಳು ಅಂದರೆ ಕೋರಲ್ ರೀಫ್ಸ್ ಬಗ್ಗೆ ಕೇಳಿದ್ದಾರೆ ಇಲ್ಲಿ. ಕೋರಲ್ ರೀಫ್ಸ್, ಹವಳದ ದಿಣ್ಣೆಗಳ ಬಗ್ಗೆ ಕೇಳಿದ್ದಾರೆ. ಕೋರಲ್ ರೀಫ್ಸ್ ನೋಡಿ, ಕೋರಲ್ ರೀಫ್ಸ್ ಆ್ಯಕ್ಚುಲಿ ಸಿಂಬಯೋಟಿಕ್ ರಿಲೇಷನ್ಶಿಪ್ ಇರ್ತದೆ ಎರಡರ ನಡುವೆ. ಸಿಂಬಯೋಟಿಕ್ ರಿಲೇಷನ್ಶಿಪ್ ಇರ್ತದೆ. 2 ಜೀವಿಗಳಿರ್ತವೆ ಆ್ಯಕ್ಚುಲಿ ಕೋರಲ್ ರೀಫ್ಸಲ್ಲಿ. 1 ಜೀವಿ ಅಲ್ಲ, ಇದೆಲ್ಲ ಕಾಣ್ತಿದೆಯಲ್ಲ ಇಲ್ಲಿ 2 ಜೀವಿ ಇದೆ. ದೊಡ್ಡದಾಗಿರೋದು ಇಲ್ಲೆಲ್ಲ ಅಗಲಾಗಿದೆಯಲ್ಲ, ಇದ್ರ ಹೆಸರು, ಇದು ಆ್ಯಕ್ಚುಲಿ ಪ್ರಾಣಿ, ಇದು ಅನಿಮಲ್ಲು, ಪಾಲಿಪ್ ಅಂತ ಇದ್ರ ಹೆಸರು. ಪಾಲಿಪ್ ಅಂದರೆ ಪ್ರಾಣಿ ಅಂತ. ಇನ್ನೊಂದು ಝೂಕ್ಸಾಂತೆಲ್ಲ ಅಂತ ಒಂದು ಬರುತ್ತೆ, ಝೂಕ್ಸಾಂತೆಲ್ಲ.
ಜೂಕ್ಸಾಂತೆಲ್ಲ ಅಂತ ಬರುತ್ತೆ. ಇದೊಂದು ಪ್ಲಾಂಟ್, ಇದು ಪ್ಲಾಂಟ್ ಅಂದರೆ ಪ್ಲಾಂಟ್ ಮೀನ್ಸ್ ಫೋಟೋಸಿಂಥೆಸಿಸ್ ಮಾಡುತ್ತೆ ಅಂತ, ಇದು ಫೋಟೋಸಿಂಥೆಸಿಸ್ ಮಾಡಲ್ಲ ಅಂತ ಅರ್ಥ. ಸೊ ಇವೆರಡರ ನಡುವೆ ಕೊಟ್ಟು ತೆಗೆದುಕೊಳ್ಳುವ ಒಂದು ಸಂಬಂಧ ಇರುತ್ತೆ. ನೋಡಿ, ಪಾಲಿಪ್ಪು ಇರೋದಕ್ಕೆ ಜಾಗ ಕೊಟ್ಟಿದೆ. ಇದೊಂದು ಪ್ಲಾಂಟ್, ಇದು ಸಣ್ಣದು ಮೈಕ್ರೋ ಪ್ಲಾಂಟ್ಸ್ ಇವೆಲ್ಲ. ಇದು ದೊಡ್ಡ ಜೀವಿ ಇಲ್ಲಿ ಕಾಣ್ತಾ ಇರೋದು. ಇದ್ರ ಮೈ ಮೇಲೆ, ಪಾಲಿಪ್ ಅನ್ನೋ ಪ್ರಾಣಿಯ ಮೈ ಮೇಲೆ ಇದು ಕೂತ್ಕೊಂಡಿರುತ್ತೆ. ಜೂಕ್ಸಾಂತೆಲ್ಲ ಸ್ಮಾಲ್ ಪ್ಲಾಂಟ್ಸ್ ಕೂತ್ಕೊಂಡಿರುತ್ತೆ. ಸೊ ಏನು ಕೊಡುತ್ತೆ ಈಗ ಜೂಕ್ಸಾಂತೆಲ್ಲ ಅನ್ನೋ ಪ್ಲಾಂಟಿಗೆ ಇದು ಜಾಗ ಕೊಟ್ಟಿದೆ. ಜೊತೆಗೆ ಏನು ಕೊಡ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ನ ಕೊಡುತ್ತೆ. ಅದಕ್ಕೆ ಪ್ರತಿಯಾಗಿ ಜೂಕ್ಸಾಂತೆಲ್ಲ ಇದಕ್ಕೆ ಏನು ಕೊಡುತ್ತೆ ಹೇಳಿ, ಫುಡ್ಡನ್ನು ತಯಾರು ಮಾಡಿ ಫುಡ್ ಕೊಡುತ್ತೆ. ಇದಿಲ್ಲ ಅಂದರೆ ಇದಿರಲ್ಲ, ಇದಿಲ್ಲ ಅಂದರೆ ಇದಿರಲ್ಲ. ಇದನ್ನು ಸಿಂಬಯೋಟಿಕ್ ಅಂತ ಕರೀತಾರೆ, ಅಂದರೆ ಕನ್ನಡದಲ್ಲಿ ಪರಸ್ಪರ ಅವಲಂಬನೆ ಅಂತ. ಸೊ ಇವೆರಡು ಸೇರಿ ಆಗಿರೋದೇ ಹವಳದ ಜೀವಿ. ಸೊ ಎಲ್ಲೆಲ್ಲಿ ಕಂಡುಬರ್ತದೆ ಕೋರಲ್ ರೀಫ್ಸ್ ಅಂತ ಕೇಳಿದರೆ, ಅಂಡಮಾನ್ ನಿಕೋಬಾರ್ ಬರಲೇಬೇಕು, ಗಲ್ಫ್ ಆಫ್ ಕಚ್ ಬರುತ್ತೆ, ಗಲ್ಫ್ ಆಫ್ ಮನ್ನಾರ್ ಬರುತ್ತೆ, ಸುಂದರ್ಬನ್ ಬರಲ್ಲ. ಸುಂದರ್ಬನ್ ಏನಕ್ಕೆ ಫೇಮಸ್ ನಮಗೆ, ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಫೇಮಸ್. ಅದು ಮ್ಯಾಂಗ್ರೋವ್ ಫೇಮಸ್ ಇದು. ಸೊ ಮತ್ತೇನು, ಇಂಡಿಯಾದಲ್ಲಿ ಹೈಯೆಸ್ಟ್ ಅರೌಂಡು ಮೋರ್ ದೆನ್ 40% ಸುಂದರ್ಬನ್ನಲ್ಲೇ ಇದೆ. ಒಟ್ಟಾರೆ ಭಾರತದಲ್ಲಿರೋ ಮ್ಯಾಂಗ್ರೋವ್ ಎಷ್ಟಪ್ಪ, 4992 ಚದರ ಕಿಲೋಮೀಟರ್. ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್, ಭಾರತ ಅರಣ್ಯ ವರದಿ ಪ್ರಕಾರ ಭಾರತದಲ್ಲಿರೋ ಮ್ಯಾಂಗ್ರೋವ್ ಇಷ್ಟೇ, ತುಂಬ ಕಡಿಮೆ ಆ್ಯಕ್ಚುಲಿ, 4992 ಚದರ ಕಿಲೋಮೀಟರ್ ಬರುತ್ತೆ. ಅದರಲ್ಲಿ ಮೋರ್ ದೆನ್ 40% ಸುಂದರ್ಬನ್ನಲ್ಲೇ ಇದೆ, ಅಂದರೆ ವೆಸ್ಟ್ ಬೆಂಗಾಲ್ ರಾಜ್ಯದಲ್ಲೇ ಬಂದುಬಿಡುತ್ತದೆ ಇಷ್ಟು ಕೂಡ. ಓಕೆ, ಸೊ ಗಲ್ಫ್ ಆಫ್ ಕಚ್ಚಲ್ಲಿದೆ, ಗುಜರಾತಲ್ಲಿದೆ, ಮನ್ನಾರಲ್ಲಿದೆ, ತಮಿಳ್ನಾಡಲ್ಲಿದೆ. ಓಕೆ, ಸೊ ಆನ್ಸರ್ ಇಲ್ಲಿ ಯಾವ್ದು ಬರಲ್ಲ ಅಂದರೆ ದಿನ ಕಂಡು ಬರೋದಿಲ್ಲ, ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ವಾ. ಸೊ ಸುಂದರ್ಬನ್ನಲ್ಲಿ ಬರಲ್ಲ ಇದು ಆನ್ಸರ್. ಅಲ್ಲಿ ಮ್ಯಾಂಗ್ರೋವ್ ಫೇಮಸ್, ಅದು ಮ್ಯಾಂಗ್ರೋವ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಬಯೋಡೈವರ್ಸಿಟಿ ಬಗ್ಗೆ ಇದೆ. ಜೀವವೈವಿಧ್ಯತೆ ಸಂರಕ್ಷಣೆಯ ಜೊತೆಗೆ ಸಾಂಪ್ರದಾಯಿಕ ಜೀವನ ಶೈಲಿಯನ್ನು ಒಟ್ಟಾಗಿ ಪ್ರೋತ್ಸಾಹಿಸಲು ಉತ್ತಮವಾದ ವಿಧಾನ, ಸ್ಟ್ರಾಟಜಿ ಯಾವುದು ಅಂತ ಕೇಳ್ತಾರೆ. ಬೆಸ್ಟ್ ಸ್ಟ್ರಾಟಜಿ ಟು ಕನ್ಸರ್ವ್ ಬೋತ್ ಟ್ರೆಡಿಷ್ನಲ್ ಲೈಫ್ ಸ್ಟೈಲ್ ಆ್ಯಂಡ್ ಬಯೋಡೈವರ್ಸಿಟಿ. ಏನಂದರೆ ಇಲ್ಲಿ ನೋಡಿ, ಇಲ್ಲಿ ಬಯೋಡೈವರ್ಸಿಟಿನೂ ಕನ್ಸರ್ವ್ ಮಾಡಬೇಕು, ನಾವು ಜೀವವೈವಿಧ್ಯತೆಯೂ ಕನ್ಸರ್ವ್ ಮಾಡಬೇಕು. ಅದ್ರ ಜೊತೆಗೆ ಒಂದು ಜೀವನ ಶೈಲಿ, ಅಂದರೆ ಮನುಷ್ಯ ವಾಸ ಮಾಡೋದು ಅಂತ, ಸಾಂಪ್ರದಾಯಿಕ ಜೀವನ ಶೈಲಿ, ಮನುಷ್ಯ ವಾಸ ಮಾಡಬೇಕು, ಇವೆರಡನ್ನೂ ಒಟ್ಟಿಗೆ ಮಾಡೋದು. ಹೆಂಗೆ ಮಾಡೋಕ್ಕಾಗುತ್ತೆ ಎರಡನ್ನೂ? ನೋಡಿ, ಇಲ್ಲಿ ನ್ಯಾಷನಲ್ ಪಾರ್ಕ್ ಅಂದಿದೆ. ನ್ಯಾಷನಲ್ ಪಾರ್ಕಲ್ಲಿ ಮನುಷ್ಯ ಇರೋಕ್ಕಾಗುತ್ತಾ? ಸೊ ಸಾಧ್ಯ ಇಲ್ಲ, ಆ್ಯಕ್ಟ್ ಇದನ್ನು ಅಲೋ ಮಾಡಲ್ಲ. ಕೆಲವೊಂದು ನ್ಯಾಷನಲ್ ಪಾರ್ಕಲ್ಲಿ ಇದ್ದಾರೆ, ಬಟ್ ಅದು ತುಂಬ ರೇರ್ ಕೇಸಲ್ಲಿ ಕೆಲವೊಂದು ಕಡೆ ಮಾತ್ರ ಅಲೋ ಮಾಡಿದ್ದಾರೆ. ಸೊ ಜನರಲಿ ಅದು ಕಷ್ಟ. ಸೊ ಹಾಗಾಗಿ ಇಲ್ಲಿ ರಾಷ್ಟ್ರೀಯ ಉದ್ಯಾನ ಅಲ್ಲಿನ ಪರಿಸರಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು, ಮನುಷ್ಯ ಇರೋದಕ್ಕೆ ಸಾಮಾನ್ಯವಾಗಿ ಅವಕಾಶ ಇಲ್ಲ. ರೇರ್ ಕೇಸಲ್ಲಿ ಇದೆ, ಕೆಲವೊಂದು ನ್ಯಾಷನಲ್ ಪಾರ್ಕಲ್ಲಿ ವಾಸ ಮಾಡ್ತಿದ್ದಾರೆ, ಬಟ್ ಅದನ್ನು ಬೇಡ, ಜನರಲಿ ಇಲ್ಲಿ ಆಗಲ್ಲ, ಮನುಷ್ಯ ವಾಸ ಮಾಡೋಕ್ಕಾಗಲ್ಲ. ಬೊಟಾನಿಕಲ್ ಗಾರ್ಡನ್ ಇದೇನಕ್ಕೆ ಸಂಬಂಧಪಟ್ಟಿದೆ, ಪ್ಲಾಂಟ್ಸ್ ಇರ್ತವೆ, ಇಲ್ಲೂ ಕೂಡ ಹ್ಯೂಮನ್ ಸೆಟಲ್ಮೆಂಟ್ಗೆ ಅವಕಾಶ ಇಲ್ಲ, ಅಂದರೆ ಮಾನವ ವಾಸ ಮಾಡೋಕ್ಕಾಗಲ್ಲ. ಸೊ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕೇಳಿದ್ರೆ ಅಭಯಾರಣ್ಯ, ಇಲ್ಲೂ ಕೂಡ ಇರೋದಕ್ಕಾಗಲ್ಲ. ಇವೆಲ್ಲ ಪ್ರಾಣಿ ಪಕ್ಷಿಗಳಿಗೆ ಸೀಮಿತ. ಆದರೆ ಬಯೋಸ್ಪಿಯರ್ ರಿಸರ್ವ್ ಅಂತಿದೆ. ಸೊ ಈ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರಪ್ಪ ಯುನೆಸ್ಕೋ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಯುನೆಸ್ಕೋದವರು ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಇವರೊಂದು ಪ್ರೋಗ್ರಾಮ್ ತರ್ತಾರೆ. ಏನು ಪ್ರೋಗ್ರಾಮ್ ಅದು? ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ರಿಸರ್ವ್ ಪ್ರೋಗ್ರಾಮ್ ಅಂತ, ಮ್ಯಾಬ್ ಅಂತ ಕರೀತಾರೆ. ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ರಿಸರ್ವ್ ಪ್ರೋಗ್ರಾಮ್ ಅಂತ, ಮಾನವ ಮತ್ತು ಮೀಸಲು ಜೀವಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಂಡರಲ್ಲಿ ಬಯೋಸ್ಪಿಯರ್ ರಿಸರ್ವ್ ಅನ್ನೋ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ಜೀವಗಳ ಮೀಸಲು. ಸೊ ಬಯೋಸ್ಪಿಯರ್ ರಿಸರ್ವ್ ಅನ್ನೋ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದು ಏನೋ ಹೇಳುತ್ತೆ ಅಂದರೆ, ಇಲ್ಲಿ ಜೀವವೈವಿಧ್ಯತೆ ಅಂದರೆ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡ್ತೀವಿ ನಾವು. ಮನುಷ್ಯರು ಅವರ ನಾರ್ಮಲ್ ಲೈಫಲ್ಲಿ, ಅಂದರೆ ಅಡ್ವಾನ್ಸ್ ಆಗಿರೋಂಗಿಲ್ಲ, ಇಂಡಸ್ಟ್ರಿಗಳು ಈ ಥರ ಪೊಲ್ಯೂಷನ್ ಈ ಥರ ಇರೋಂಗಿಲ್ಲ, ನಾರ್ಮಲ್ ಟ್ರೆಡಿಷ್ನಲ್ ಲೈಫ್ ಸ್ಟೈಲಲ್ಲಿ ಇರ್ಬೋದು, ಹಳ್ಳಿಗಳು ಈ ಥರ. ಸೊ ಇವೆರಡನ್ನೂ ಪ್ರೊಟೆಕ್ಟ್ ಮಾಡಲಾಗುತ್ತೆ ಒಟ್ಟಿಗೆ. ಇದೊಂದೇ ಇರೋದು ನಮಗೆ ಈ ಥರ ಎರಡನ್ನೂ ಪ್ರೊಟೆಕ್ಟ್ ಮಾಡೋಕ್ಕಿರೋ ಚಾನ್ಸ್. ಓಕೆ, ಸೊ ಇಲ್ಲಿ ಯಾವ್ದು ಆನ್ಸರು? ಬಯೋಸ್ಪಿಯರ್ ರಿಸರ್ವ್, ಜೀವಗಳ ಮೀಸಲು. ಓಕೆ, ಸೊ ಯುನೆಸ್ಕೋ ಪ್ಯಾರಿಸಲ್ಲಿ ಇದರ ಹೆಡ್ ಕ್ವಾರ್ಟರ್ ಇದೆ, ವೆರಿ ಇಂಪಾರ್ಟೆಂಟ್ ಬಾಡಿ. ಇಂಡಿಯಾದಲ್ಲಿ ಟೋಟಲ್ ಬಯೋಸ್ಪಿಯರ್ ರಿಸರ್ವ್ಗಳು ಎಷ್ಟಿದ್ದಾವೆ ಅಂತಂದರೆ, ಸೊ ಇಂಡಿಯಾದಲ್ಲಿ ಟೋಟಲ್ ಬಯೋಸ್ಪಿಯರ್ ರಿಸರ್ವ್ಗಳು 18 ಇದ್ದಾವೆ. 18 ವೆರಿ ಇಂಪಾರ್ಟೆಂಟು. ರೀಸೆಂಟಾಗಿ ಒಂದು ನ್ಯೂಸ್ ಬಂದಿದೆ, 18 ಇಂಡಿಯಾದಿಂದ ಡಿಕ್ಲೇರ್ ಆಗಿರೋವು. ಬಟ್ ಯುನೆಸ್ಕೋ ತನ್ನ ಪ್ರೋಗ್ರಾಮ್ಗೆ, ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ರಿಸರ್ವ್ ಪ್ರೋಗ್ರಾಮ್ಗೆ ಎಷ್ಟು ಸೆಲೆಕ್ಟ್ ಮಾಡ್ಕೊಂಡಿದೆ ಅಂದರೆ 18ರಲ್ಲಿ 13. 12 ಇತ್ತು. ಈಗ ರೀಸೆಂಟಾಗಿ ಕೋಲ್ಡ್ ಡೆಸರ್ಟ್, ಹಿಮಾಚಲ್ ಪ್ರದೇಶದಲ್ಲಿರುವಂಥ ಶೀತ ಮರುಭೂಮಿ ಕೂಡ ಆಯ್ಕೆ ಮಾಡಿದ್ದಾರೆ ಲಾಸ್ಟ್ ಇಯರು, ಹಂಗಾಗಿ ಈಗ 13 ಆಗಿದೆ. ಟೋಟಲ್ ಬಯೋಸ್ಪಿಯರ್ ರಿಸರ್ವ್ ಇಂಡಿಯಾದಿಂದ ಡಿಕ್ಲೇರ್ ಆಗಿರೋ 18. ಅದರಲ್ಲಿ 13ಅನ್ನು ಯುನೆಸ್ಕೋ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ರಿಸರ್ವ್ ಪ್ರೋಗ್ರಾಮ್ಗೆ ಸೆಲೆಕ್ಟ್ ಮಾಡ್ಕೊಂಡಿದೆ. ಓಕೆನಾ, ಇದೊಂದು ಕರೆಂಟ್ ಅಫೇರ್ಸನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಲೈಕೆನ್ಸ್ ಬಗ್ಗೆ ಕೇಳಿದ್ದಾರೆ, ಕಲ್ಲುಗಳ ಬಗ್ಗೆ. ಈ ಕಡೆನ ಯಾವೆರಡು ಜೀವಿಗಳೇ ನಡುವಿಂದ ಆಗಿದೆ? 2 ಜೀವಿಗಳಿದೆ ಇಲ್ಲಿ ನೋಡಿ, ಇಲ್ಲಿ ಮರದ ಮೇಲೆ ಬೆಳ್ಕೊಳ್ಳುತ್ತಲ್ವ, ಸೊ ಕಲರ್ಫುಲ್ ಆಗಿರ್ತದೆ. ಮರದ ಮೇಲೆ, ಕಲ್ಲು ಮೇಲೆ ಎಲ್ಲ ಕಡೆ ಬೆಳೆದು ಬಿಡುತ್ತಿದ್ದು. ಇಲ್ಲಿ ನೋಡಿ, ಇದು ಕಾಣ್ತಾ ಇದೆಯಲ್ಲ, ಇದರಲ್ಲಿ 2 ಜೀವಿಗಳಿದೆ, 2 ಜೀವಿಗಳಿಂದ ಆಗಿರೋದು. ನಾವು ಅಲ್ಲೇ ಕೋರಲ್ ರೀಫ್ಸ್ ಹೇಳಿದ್ನಲ್ಲ ಆ ಥರ. ಸೊ 2 ಜೀವಿಗಳಿಂದ ಆಗಿದೆ ಅಂದರೆ ಯಾವ ಸಂಬಂಧ ಅದು? ಯಾವ ಸಂಬಂಧ ಇವೆರಡರ ನಡುವೆ ಇರೋದು? ಕಲ್ಲುನಲ್ಲಿ ನೋಡಿ ಫಸ್ಟ್ ಯಾವ್ಯಾವುದರಿಂದ ಆಗಿದೆ ನೋಡಬೇಡ. ಸೊ ಇದು ಯಾವುದು?
ಶಿಲೀಂಧ್ರ ಬ್ಯಾಕ್ಟೀರಿಯಾ ಬರಲ್ಲ. ಶೈವಲ ಶಿಲೀಂಧ್ರನ ಇದೆ ಆನ್ಸರ್. ಎರಡನೇದು ಆನ್ಸರ್ ಶೈವಲ ಮತ್ತು ಶಿಲೀಂಧ್ರ, ಆಲ್ಗೆ ಮತ್ತು ಫಂಗಿ 2 ಜೀವಿಗಳು ಸೇರಿ ಕಲ್ಲು ಹೂಗಳು ಆಗಿರೋದು. ಬ್ಯಾಕ್ಟೀರಿಯಾ ಬರಲ್ಲ, ವೈರಸ್ಸು ಬರಲ್ಲ. ಓಕೆ, ಸೊ ಇದು ಆನ್ಸರ್ ಶೈವಲ ಮತ್ತು ಶಿಲೀಂಧ್ರ. ಇವೆರಡರ ನಡುವೆ ಯಾವ ರೀತಿ ಸಂಬಂಧ ಇದೆ? ಸಿಂಬಯೋಟಿಕ್ ಅಂದರೆ ಪರಸ್ಪರ ಅವಲಂಬನೆ. ನೋಡಿ, ಶೈವಲ ಸತ್ತೋದ್ರೆ ಶಿಲೀಂಧ್ರ ಸಾಯುತ್ತೆ, ಶಿಲೀಂಧ್ರ ಸತ್ತರೆ ಶೈವಲ ಸಾಯುತ್ತೆ. ಈ ಥರ ಸಂಬಂಧ ಇದ್ದರೆ ಇದನ್ನು ಸಿಂಬಯೋಟಿಕ್ ಅಂತ ಕರೀತಾರೆ. ಮ್ಯೂಚುವಲಿಸಮ್ ಅಂದರೆ ಏನು? ಇನ್ನೊಂದಿದೆ ಮ್ಯೂಚುವಲಿಸಮ್, ಇನ್ನೂ ಸುಮಾರು ಇದ್ದಾವೆ ಇದರಲ್ಲಿ. ಮ್ಯೂಚುವಲಿಸಮಿನ ಎಕ್ಸಾಂಪಲ್ ಇನ್ನೊಂದು ಹೂವಿದೆ, ಇನ್ನೊಂದು ದುಂಬಿ ಇದೆ. ದುಂಬಿ ಬರುತ್ತೆ, ಇಲ್ಲಿ ಕೂತ್ಕೊಳ್ಳುತ್ತೆ, ಜೇನು ಕೊಡ್ಕೊಳ್ಳುತ್ತೆ, ವಾಪಸ್ ಹೋಗುತ್ತೆ ಅಲ್ವಾ. ಇದರಿಂದ ಏನು ಲಾಭ? ಹೂಗೆ ಸಂತಾನೋತ್ಪತ್ತಿ ಆಗುತ್ತೆ, ಪಾಲಿನೇಷನ್, ದುಂಬಿಗೆ ಆಹಾರ ಸಿಗುತ್ತೆ, ಇಬ್ಬರಿಗೂ ಲಾಭ ಇದೆ. ಬಟ್ ದುಂಬಿ ಹೂವಿನ ಮೇಲೆ ಕೂತ್ಕೊಂಡೆ ಅಂದರೆ ಗಿಡ ಸತ್ತೋಗುತ್ತಾ? ಸಾಯಲ್ಲ. ಸೊ ಹಾಗಾಗಿ ಇದು ಮ್ಯೂಚುವಲಿಸಮ್ ಅಂತ ಬರುತ್ತೆ. ಒಂದನ್ನು ಬಿಟ್ಟು ಇನ್ನೊಂದು ಇರೋಕ್ಕಾಗಲ್ಲ ಅಂತ ಅದನ್ನು ಸಿಂಬಯೋಸಿಸ್ ಅಂತ ಅಥವಾ ಸಿಂಬಯೋಟಿಕ್ ಅಂತ ಕರೀತಾರೆ. ಓಕೆ, ಇಲ್ಲಿ ಬೈಂಡಿಂಗ್ ಇರಲ್ಲ. ಇದು ನೋಡಿ ಸಿಂಪಲ್, ಇದು ನಾನ್ ಬೈಂಡಿಂಗ್. ಇದು ಎರಡರ ನಡುವೆ, ಹೂ ಮತ್ತು ದುಂಬಿ ನಡುವೆ ನಾನ್ ಬೈಂಡಿಂಗ್ ಇರುತ್ತೆ. ಅಂದರೆ ನಾನ್ ಬೈಂಡಿಂಗ್ ಅಂದರೆ ಏನಪ್ಪ? ಅವಲಂಬಿತ ಅಲ್ಲ ಇವು. ಬಟ್ ಇಲ್ಲಿ ಸಿಂಬಯೋಟಿಕಲ್ಲಿ ಇವು ಅವಲಂಬಿತ. ನೋಡಿ, ಬೈಂಡಿಂಗ್ ಇವು ಶೈವಲ ಮತ್ತು ಶಿಲೀಂಧ್ರ. ಯಾಕೆಂದರೆ ಇದಿಲ್ಲ ಅಂದರೆ ಇದು ಸಾಯುತ್ತೆ, ಇದಿಲ್ಲ ಅಂದರೆ ಇದು ಸಾಯುತ್ತೆ. ಈ ಥರ ಇದ್ದಾಗ ಬೈಂಡಿಂಗ್ ರಿಲೇಷನ್ಶಿಪ್ ಅಂತ ಕರೀತಾರೆ ಇದನ್ನು. ಸೊ ಇದು ಡಿಫ್ರೆನ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಬ್ಯೂಟಿಫುಲ್. ನೋಡಿ, ಇದ್ರ ಹೆಸರು ಹಾರ್ನ್ಬಿಲ್ ಅಂತ ಬರ್ಡ್, ವೆರಿ ಫೇಮಸ್ ಬರ್ಡ್. ಹಾರ್ನ್ಬಿಲ್ ಪಕ್ಷಿ ಅಂತ ಕರೀತಾರೆ, ಗ್ರೇಟ್ ಹಾರ್ನ್ಬಿಲ್ ಅಂತ. ಯಾಕೆಂದರೆ ಹಾರ್ನ್ಬಿಲ್ ಪ್ರಭೇದಗಳಲ್ಲಿ ಇದೇ ದೊಡ್ಡದಿರೋದ್ರಿಂದ ಗ್ರೇಟ್ ಅನ್ನೋ ವರ್ಡ್ ಸೇರಿಸ್ತಾರೆ. ಇದು ಸುಮಾರಾಗಿ 50 ವರ್ಷದವರೆಗೂ ಬದುಕುವಂಥ ಪಕ್ಷಿ ಆಗಿರುತ್ತೆ. ಕ್ವಶನ್ ಏನು ಕೇಳಿದರೆ, ಗ್ರೇಟ್ ಹಾರ್ನ್ಬಿಲ್ ಪಕ್ಷಿಯು IUCN ಕೆಂಪು ದತ್ತಾಂಶ ಪುಸ್ತಕದಲ್ಲಿ ಯಾವ ಗುಂಪಿನಲ್ಲಿದೆ ಅಂತ. ನೋಡಿ, IUCN ಒಂದು ವೆರಿ ಇಂಪಾರ್ಟೆಂಟ್ NGO. ಇದು ಒಂದು ರೆಡ್ ಡೇಟಾ ಬುಕ್ನ ಪಬ್ಲಿಷ್ ಮಾಡುತ್ತೆ 1964 1964ರಿಂದ ರೆಡ್ ಡೇಟಾ ಬುಕ್, ಕೆಂಪು ದತ್ತಾಂಶ ಪುಸ್ತಕವನ್ನು ಪಬ್ಲಿಷ್ ಮಾಡ್ತಿದೆ. ಅದರಲ್ಲಿ ಯಾವ ಪ್ರಭೇದಗಳು ಅಳಿವಿನಂಚಿನಲ್ಲಿದೆ ಅಂತ ಲಿಸ್ಟ್ ಮಾಡುತ್ತೆ. ಓಕೆ, ಆ ಲಿಸ್ಟ್ ಆ್ಯಕ್ಚುಲಿ 9 ಗುಂಪುಗಳು ಮಾಡುತ್ತೆ. ಎಕ್ಸಾಂಪಲ್ ನೋಡಿ, ಅದರಲ್ಲಿ ಎಕ್ಸಾಂಪಲ್ ಕೇಳುವಂಥವು ಯಾವುದು? ಕ್ರಿಟಿಕಲಿ ಎಂಡೇಂಜರ್ಡ್, ತೀವ್ರ ಅಳಿವಿನಂಚಿನಲ್ಲಿರುವ ಪ್ರಭೇದ. ಇನ್ನೊಂದು ಎಂಡೇಂಜರ್ಡ್, ಅಳಿವಿನಂಚಿನಲ್ಲಿರುವ ಪ್ರಭೇದ. ಇನ್ನೊಂದು ವಲ್ನರೇಬಲ್, ದುರ್ಬಲ ಪ್ರಭೇದ. ಸೊ ಈ 3 ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ತೀವ್ರ ಅಳಿವಿನಂಚಿನಲ್ಲಿರುವ ಪ್ರಭೇದ, ಇದು ಅಳಿವಿನಂಚಿನಲ್ಲಿರುವ ಪ್ರಭೇದ, ಅಳಿವಿನಂಚಿನಲ್ಲಿರುವ ಪ್ರಭೇದ, ಇದು ದುರ್ಬಲ ಪ್ರಭೇದ. ಸೊ ಈ ಪಕ್ಷಿನ ಇದರಲ್ಲಿ 9 ಗ್ರೂಪ್ ಇರೋದು ಆ್ಯಕ್ಚುಲಿ. ನಿಯರ್ ಥ್ರೆಟನ್ಡು, ಲೀಸ್ಟ್ ಕನ್ಸರ್ನು, ಎಕ್ಸ್ಟೆಂಟ್ ಇನ್ ವೈಲ್ಡ್, ಈ ಥರ ಒಟ್ಟು 9 ಗ್ರೂಪ್ ಇದೆ. ಎಕ್ಸಾಂಪಲ್ ಕೇಳೋದು ಇವು 3: ಕ್ರಿಟಿಕಲಿ ಎಂಡೇಂಜರ್ಡ್, ವಲ್ನರೇಬಲ್. ಸೊ ಈ ಪಕ್ಷಿ ಯಾವ ಗುಂಪಲ್ಲಿ ಇಟ್ಟಿದ್ದಾರೆ ಅಂತಂದರೆ ಇದನ್ನು ವಲ್ನರೇಬಲ್ ಗುಂಪಲ್ಲಿ ಇಟ್ಟಿದ್ದಾರೆ. ಅಂದರೆ ದುರ್ಬಲ, ಇದಕ್ಕೆಲ್ಲ ಕ್ರೈಟೇರಿಯಾ ಇದೆ. ಸೊ ಆಮೇಲೆ ನೋಡೋಣ ಬೇರೆ ಯಾವ್ದಾದ್ರು ಕ್ಲಾಸಲ್ಲಿ. ಸೊ ವಲ್ನರೇಬಲ್ ಅನ್ನೋ ಒಂದು ದುರ್ಬಲ ಪ್ರಭೇದ, ಇವುಗಳ ಸಂಖ್ಯೆ ಕಡಿಮೆ ಆಗಿದೆ. ಓಕೆ, ಬಟ್ ತುಂಬ ಡೇಂಜರ್ ಇಲ್ಲ. ಕ್ರಿಟಿಕಲಿ ಎಂಡೇಂಜರ್ಡ್ ಏನಿಲ್ಲ, ಎಂಡೇಂಜರ್ಡಲ್ಲೂ ಇಲ್ಲ, ವಲ್ನರೇಬಲ್ ಲಿಸ್ಟಲ್ಲಿದೆ. ಓಕೆ, ಸೊ ಆ ಥರ ಪಕ್ಷಿ ಇದು. ಇದ್ರದ್ದು ವಿಶೇಷತೆ ಏನಂದರೆ ಇದು 2 ರಾಜ್ಯಗಳ ರಾಜ್ಯ ಪಕ್ಷಿ ಕೂಡ ಹೌದು. ಯಾವುದು 2 ರಾಜ್ಯಗಳು? ಒಂದು ಕೇರಳ ಮತ್ತು ಅರುಣಾಚಲ ಪ್ರದೇಶ್. 2 ರಾಜ್ಯಗಳ ರಾಜ್ಯ ಪಕ್ಷಿ, ಸ್ಟೇಟ್ ಬರ್ಡ್ ಆಫ್ ಕೇರಳ ಆ್ಯಂಡ್ ಅರುಣಾಚಲ್ ಪ್ರದೇಶ್. ಜೊತೆಗೆ ಇದು ಹಾರ್ನ್ಬಿಲ್ ಫೆಸ್ಟಿವಲ್ ಕೂಡ ಮಾಡ್ತಾರೆ. ಬಟ್ ಇದು ಈ ರಾಜ್ಯಗಳಲ್ಲೆಲ್ಲ, ನಾಗಾಲ್ಯಾಂಡ್ ರಾಜ್ಯದಲ್ಲಿ ಹಾರ್ನ್ಬಿಲ್ ಉತ್ಸವ ಅಂತ ಮಾಡ್ತಾರೆ. ಓಕೆ, ಬಟ್ ಅಲ್ಲಿನ ರಾಜ್ಯ ಪಕ್ಷಿ ಅಲ್ಲ ಇದು. ಸೊ ಇವೆಲ್ಲಿ ಕಂಡು ಬರ್ತವೆ ಹೆಚ್ಚಾಗಿ? ಇದ್ರ ಪ್ರೈಮರಿ ಹ್ಯಾಬಿಟೇಟ್ ಯಾವುದು ಅಂತಂದರೆ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟ ಶ್ರೇಣಿ, ಇದು ಪ್ರೈಮರಿ ಹ್ಯಾಬಿಟೇಟು. ಇದ್ರ ಜೊತೆಗೆ ಇದು ಈಶಾನ್ಯ ಭಾರತದಲ್ಲೂ ಕಂಡುಬರುತ್ತೆ. ಈಶಾನ್ಯ ಭಾರತದಲ್ಲಿ ಜಾಸ್ತಿ ಮಳೆ ಬೆಳೆ, ಅಂದರೆ ಎವರ್ಗ್ರೀನ್ ಫಾರೆಸ್ಟಲ್ಲಿ ಕಂಡುಬರೋದು ಇದು. ಓಕೆ, ಎವರ್ಗ್ರೀನ್ ಫಾರೆಸ್ಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವುದು ನೆಕ್ಸ್ಟ್ ಕ್ವಶನ್ನು? ಈ ಕೆಳಗಿನ ಯಾವ ಕ್ರಿಯೆಗಳ ಮೂಲಕ ಆಮ್ಲಜನಕ ಪರಿಸರವನ್ನು ಸೇರುತ್ತದೆ? ಆವಾಗಲೇ CO2 ಬಗ್ಗೆ ಇದ್ವಲ್ವ, ಸೊ ಸೇಮ್ ಥರ ಕ್ವಶನು, ಬಟ್ ಇಲ್ಲಿ ಆಕ್ಸಿಜನ್ ಇದೆ ಅಂತ ಅಷ್ಟೇ. ಈ ಕೆಳಗಿನ ಯಾವ ಕ್ರಿಯೆಯಲ್ಲಿ ಆಕ್ಸಿಜನ್ ರಿಲೀಸ್ ಆಗಬೇಕು ಅಷ್ಟೇ. ಇಲ್ಲಿ ಸಿಂಪಲ್. ಪರಿಸರ ಅಂದರೆ ಏನು? ಅದು ಮಣ್ಣು ಇರಲಿ, ಗಾಳಿ ಇರಲಿ, ನೀರಿರಲಿ, ಎಲ್ಲಾದರೂ ಸೇರಿಕೊಳ್ಳಿ, ನಮ್ಗೆ ಒಟ್ಟು ಆಕ್ಸಿಜನ್ ರಿಲೀಸ್ ಆಗಬೇಕು ಅಷ್ಟೇ ಕ್ವಶನ್ ಇಲ್ಲಿ. ಈ ಕೆಳಗಿನ ಯಾವ ಕ್ರಿಯೆಗಳ ಮೂಲಕ ಆಮ್ಲಜನಕವು ಪರಿಸರವನ್ನು ಸೇರುತ್ತದೆ? ಸೊ ಆಪ್ಷನ್ ಎ ಜ್ವಾಲಾಮುಖಿ ಸ್ಫೋಟ ಆದಾಗ ನಮಗೆ ಬೇರೆ ಬೇರೆ ಅನಿಲಗಳು ಬರ್ತವೆ ಎಕ್ಸೆಪ್ಟ್ ಆಕ್ಸಿಜನ್ ಅಲ್ವಾ. ಸೊ ಹಂಗಾಗಿ ಇದು ರಾಂಗ್. ಆಮ್ಲಜನಕ ರಿಲೀಸ್ ಆಗಲ್ಲ ಈ ವಾಲ್ಕ್ಯಾನಿಕ್ ಎರಪ್ಷನ್ ಆದಾಗ. ಫೋಟೋಸಿಂಥಸಿಸ್, ದ್ವಿತೀಯ ಸಂಶ್ಲೇಷಣೆ ಕರೆಕ್ಟ್. ಆಕ್ಸಿಜನ್ ರಿಲೀಸ್ ಆಗೋದು ಇಲ್ಲಿ ಅಲ್ವಾ, ಫೋಟೋಸಿಂಥಸಿಸಲ್ಲಿ ಆಕ್ಸಿಜನ್ ರಿಲೀಸ್ ಆಗೋದು ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ರೆಸ್ಪಿರೇಷನ್, 3ನೇದು ಉಸಿರಾಟದಾಗ ಆಕ್ಸಿಜನ್ ರಿಲೀಸ್ ಆಗಲ್ಲ, ಆಕ್ಸಿಜನ್ ಕನ್ಸ್ಯೂಮ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಹಾಗಾಗಿ ಇದು ಕೂಡ ರಾಂಗ್.
ಕೊಳೆಯುವಿಕೆ ಕ್ರಿಯೆ ಅಂದರೆ ವಿಘಟನೆ, ಡಿಕಂಪೋಸ್ ಆಗೋದು. ಒಂದು ಯಾವುದೇ ಸಾವಯವ ವಸ್ತು ಕೊಳೆದಾಗ ಆಕ್ಸಿಜನ್ ರಿಲೀಸ್ ಆಗಲ್ಲ, ಬೇರೆ ಬೇರೆ ಅನಿಲಗಳು, ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಆಕ್ಸಿಜನ್ ಅಲ್ಲ. ಸೊ ಹಂಗಾಗಿ ಇವೆಲ್ಲ ರಾಂಗ್ ಇದೆ. ಸೊ ಇದೊಂದೇ ಕಡೆ ಆಕ್ಸಿಜನ್ ರಿಲೀಸ್ ಆಗೋದು, ಆಪ್ಷನ್ 2. ಸೊ ಇವೆಲ್ಲ ರಾಂಗ್. ನೆಕ್ಸ್ಟ್ ಕ್ವಶನ್ ನೋಡಿ, ವೆರಿ ಇಂಪಾರ್ಟೆಂಟ್ ನೋಡಿ. ಮಣಿಪುರ ಸ್ಟೇಟ್ ಈಶಾನ್ಯ ಭಾರತದಲ್ಲಿ ಬರುತ್ತಲ್ವ. ಸೊ ಲೋಕ್ಟಕ್ ಅಂತ ಒಂದು ಸರೋವರ ಇದೆ, ವೆರಿ ಇಂಪಾರ್ಟೆಂಟ್ ಸರೋವರ ಇದು. ಆ್ಯಕ್ಚುಲಿ ಇದ್ರ ಹೆಸರು ಏನಂದರೆ ಕೈಬುಲ್ ಲ್ಯಾಮ್ಜೋ ಅಂತ ಕರೀತಾರೆ ಇದನ್ನ. ಏನಂತ ಹಿಂಗೆ ನೆನ್ಪಿಟ್ಕೊಳ್ಳಿ ಇದನ್ನು, ಕೈಬುಲ್ ಲ್ಯಾಮ್ಜೋ ಅಂತ ಕರೀತಾರೆ ಇದನ್ನ, ಕೈಬುಲ್ ಲ್ಯಾಮ್ಜೋ ಅಂತ ಕರೀತಾರೆ ಮಣಿಪುರಿ ಲ್ಯಾಂಗ್ವೇಜಲ್ಲಿ. ಸೊ ಜನರಲಾಗಿ ಇಂಡಿಯಾ ಪೂರ್ತಿ ಲೋಕ್ಟಕ್ ಅಂತ ಕರೀತಾರೆ, ಬಟ್ ಈ ಹೆಸರು ನೆನ್ಪಿಟ್ಕೊಳ್ಳಿ, ಕೈಬುಲ್ ಲ್ಯಾಮ್ಜೋ ಅಂತ. ಇದೊಂದು ಸರೋವರ ಏನಕ್ಕೆ ಫೇಮಸ್ಸು? ಜಗತ್ತಿನ ಏಕೈಕ ತೇಲುವ ಸರೋವರ, ಅಂದರೆ ಇಡೀ ಜಗತ್ತಿನಲ್ಲಿ ಓನ್ಲಿ ಫ್ಲೋಟಿಂಗ್ ಲೇಕ್ ಇನ್ ದ ವರ್ಲ್ಡ್ ಇದು. ಓಕೆ, ಸೊ ನ್ಯಾಷನಲ್ ಪಾರ್ಕ್ ಕೂಡ ಹೌದು, ರಾಮ್ಸರ್ ಸೈಟ್ ಕೂಡ ಹೌದು, ಈಶಾನ್ಯ ಭಾರತದ ಅತಿ ದೊಡ್ಡ ಸರೋವರ ಕೂಡ ಹೌದು. ಇಲ್ಲಿ ಏನು ಕ್ವಶನ್ ಅಂತಂದರೆ, ಮಣಿಪುರದ ಲೋಕ್ಟಕ್ ಸರೋವರದಲ್ಲಿ ತೇಲುವ ಸ್ಥಿತಿಯಲ್ಲಿರುವ ಸಸ್ಯವರ್ಗ, ಫ್ಲೋಟಿಂಗ್ ವೆಜಿಟೇಷನ್ ಅಂತ ಕರೀತಾರೆ, ಅಥವಾ ಫ್ಲೋಟಿಂಗ್ ಬಯೋಮಾಸ್ ಅಂತಲೂ ಕರೀಬೋದು. ಅದಕ್ಕೆ ಏನಂತ ಕರೀತಾರೆ ನೋಡಿ, ಇಲ್ಲೆಲ್ಲ ತೇರ್ತಾ ಇದೆಯಲ್ಲ ಇಮೇಜಲ್ಲಿ. ಸೊ ಇಮೇಜಲ್ಲಿ ಇಲ್ಲೆಲ್ಲ ತೇಲ್ತಾ ಇದೆ, ಇದಕ್ಕೆ ಏನಂತ ಹೆಸರು ಅಂತ ಒಂದು ಹೆಸರಿದೆ ಇದಕ್ಕೆ. ಓಕೆ, ಜಗತ್ತಲ್ಲಿ ನೋಡಿ ಈ ಥರ ಎಕ್ಸಾಂಪಲ್ ಎಲ್ಲೂ ಸಿಗಲ್ಲ. ಏನಿಲ್ಲಿ ತೇಲ್ತಾ ಇದೆಯಲ್ಲೋ ಇದು ಸಸ್ಯವರ್ಗ, ಜಗತ್ತಲ್ಲಿ ಎಲ್ಲೂ ಸಿಗಲ್ಲ. ಅದಕ್ಕೆ ವರ್ಲ್ಡ್ಸ್ ಓನ್ಲಿ ಫ್ಲೋಟಿಂಗ್ ಲೇಕ್ ಅಂತ ಕರೆಯೋದು ಇದನ್ನು. ಇದಕ್ಕೆ ಒಂದು ಹೆಸರಿದೆ ಮಣಿಪುರಿ ಲ್ಯಾಂಗ್ವೇಜಲ್ಲಿ, ಒಂದು ಹೆಸರಿದೆ. ಅದು ಏನು ಅಂತ ಕೇಳಿದ್ದಾರೆ ಅಷ್ಟೇ, ಇಲ್ಲಷ್ಟೇ ನೋಡಿ. ಇಲ್ಲಿ ತೇಲುವ ಸ್ಥಿತಿಯಲ್ಲಿರುವ ಸಸ್ಯವರ್ಗನ ಏನೇನುತ್ತಾರೆ ಅಂತ. ಸೊ ಬೊಂಡಿ, ಪುಂಬಡಿ, ಸಂತಾಲಿ, ಬೈಗ ಅಂತಿದೆ. ಸೊ ಇಲ್ಲಿ ಆನ್ಸರ್ ಆ್ಯಕ್ಚುಲಿ ಪುಂಬಡಿ. ಇವೆಲ್ಲ ನಾನು ಸುಮ್ಮನೆ ಸೇರಿಸ್ದೆ ಅಷ್ಟೇ. ಪೇಸನಲ್ಲಿ 2 ಸರಿ ಕ್ವಶನ್ ಆಗಿಬಿಟ್ಟಿದೆ ಇದು, ಬೇರೆ ಬೇರೆ ಎಕ್ಸಾಮ್ಗಳಲ್ಲೂ ಆಗಿದೆ. ಸೊ ಪುಂಬಡಿ ಅಂತ ಇದು ಹೆಸರು. ಓಕೆ, ಸೊ ಪುಂಬಡಿ ಇಲ್ಲಿ ಬರೀತೀನಿ ನೋಡಿ, PUMDI, ಪುಂಬಡಿ ಅಥವಾ ಪುಂಬಡೀಸ್ ಅಂತಲೂ ಕರಿಬೋದು. ಸೊ ಪುಂಬಡೀಸ್ ಅಂತ ಕರೀತಾರೆ ಇದನ್ನು. ಇದೆಲ್ಲ ಏನು ಆ್ಯಕ್ಚುಲಿ ಸುಮ್ಮನೆ ವರ್ಡು, ವೇಸ್ಟ್ ವರ್ಡ್ ಇದು. ಸಂತಾಲಿ ಅನ್ನೋದು ಗೊತ್ತಿದೆ ನಿಮಗೆ, ಒಂದು ಟ್ರೈಬ್ ಅಲ್ವಾ. ಸೊ ಭಾರತದಲ್ಲಿ ಒಂದು ಅತಿ ದೊಡ್ಡ ಟ್ರೈಬ್ ಕೂಡ ಹೌದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇದಕ್ಕೆ ಸೇರಿದ್ದು. ಬೈಗ ಅನ್ನೋದು ಒಂದು ಬುಡಕಟ್ಟು ಜನಾಂಗ, ಮಧ್ಯಪ್ರದೇಶದಲ್ಲಿ ಬರುತ್ತೆ. ಓಕೆ, ಸೊ ಇದು ಸುಮ್ಮನೆ ಕೊಟ್ಟಿರೋ ವರ್ಡು. ಪುಂಬಡಿ ಅನ್ನೋದು ಆನ್ಸರ್, ಇದಕ್ಕೆ ಪುಂಬಡಿ ಅಂತಾರೆ ನೋಡಿ. ಇದು ಏನು ಸ್ಪೆಷಲ್ ಅಂದರೆ, ಇದು ನೆಲದಿಂದ ಬೆಳ್ಕೊಂಬಂದಿರೋದೆಲ್ಲ ಸಸ್ಯಗಳಲ್ಲ, ಇವು ನೀರಲ್ಲಿ ತೇಲ್ತಾ ಇರುವಂಥ ಸಸ್ಯಗಳು. ಸುಮಾರು ವರ್ಷಗಳು ಎಲೆಗಳು ಬಿದ್ದು ಮಳೆಲ್ಲ ಕುತ್ಕೊಂಡು ಗಟ್ಟಿಯಾಗಿ ಭೂಭಾಗದ ರೀತಿ ಆಗಿಬಿಡ್ತವೆ ನೋಡಿ. ಇಲ್ಲಿ ಮನೆ ಕಟ್ಟಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಗಟ್ಟಿ ಇರುತ್ತೆ ಅಂತ. ಯಾಕೆ ತೇಲುವ ಸರೋವರ ಅಂದರೆ, ಇಲ್ಲಿ ಸರೋವರ ತೇಲಲ್ಲ, ಈ ಪುಂಬಡಿ ತೇಲುತ್ತೆ. ಗಾಳಿ ಬೀಸಿದಾಗ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಮನೆಯೂ ಕಟ್ಬೋದು, ಕೃಷಿನೂ ಮಾಡ್ತಾರೆ, ಭತ್ತ ಕೂಡ ಬೆಳೀತಾರೆ. ಇಲ್ಲಿ ಆನ್ಸರ್ ಪುಂಬಡಿ. ಮತ್ತು ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಅನಿಮಲ್ ಕಂಡು ಬರುತ್ತೆ, ಯಾವ್ದು ಹೇಳಿ? ಡ್ಯಾನ್ಸಿಂಗ್ ಡೀರ್. ಇದ್ರ ಹೆಸರು ಏನು? ಸಾಂಗೈ ಅಂತ. ಸಾಂಗೈ ಇದನ್ನು ಕುಣಿಯುವ ಜಿಂಕೆ, ಡ್ಯಾನ್ಸಿಂಗ್ ಡೀರ್ ಅಂತ ಕರೀತಾರೆ. ಸಾಂಗೈ ಫೆಸ್ಟಿವಲ್ ಕೂಡ ಆಗೋದು ಇಲ್ಲೇ ಮಣಿಪುರದಲ್ಲೇ. ಮಣಿಪುರ ಸಾಂಗೈ ಫೆಸ್ಟಿವಲ್ ಅಂತ, ಸಾಂಗೈ ಹಬ್ಬ ಉತ್ಸವ ಅಂತೆಲ್ಲ ಮಾಡ್ತಾರೆ. ಮಣಿಪುರದ ರಾಜ್ಯ ಪ್ರಾಣಿ ಕೂಡ ಹೌದು ಇದು, ಸ್ಟೇಟ್ ಅನಿಮಲ್ ಕೂಡ ಇದ್ದೇನೆ ಮಣಿಪುರಕ್ಕೆ, ಸಾಂಗೈ ಅಂತ. ಇದನ್ನು ಕುಣಿಯುವ ಜಿಂಕೆ, ಡ್ಯಾನ್ಸಿಂಗ್ ಡೀರ್ ಅಂತಲೂ ಕರೀತಾರೆ. ಓಕೆ, ಇನ್ನೇನಿದೆ? ನೆಕ್ಸ್ಟ್ ನೋಡೋಣ. ಮುಂದಿನ ಪ್ರಶ್ನೆ ಹೀಗಿದೆ, ಈ ಕೆಳಗಿನ ಯಾವ ಅರಣ್ಯದಲ್ಲಿ ತೇಗದ ಮರಗಳು, ಟೀಕ್ ವುಡ್ ಬಗ್ಗೆ ಕೇಳಿದ್ದಾನೆ. ಯಾವ ಫಾರೆಸ್ಟಲ್ಲಿ ಟೇಕ್ ವುಡ್ ಬೆಳೆಯುತ್ತೆ ಅಂತ ಅಷ್ಟೇ ಕ್ವಶನ್, ಸಿಂಪಲ್ ಕ್ವಶನ್ನು. ತೇಗದ ಮರ ಯಾವ ಅರಣ್ಯದಲ್ಲಿ ಬೆಳೆಯುತ್ತೆ ಅಂದರೆ ಪ್ರಧಾನವಾಗಿ ಮೈನ್ ಡಾಮಿನೇಟಿಂಗ್ ಸ್ಪೀಸಿ ಅಂತ. ಸೊ ಯಾವ ಫಾರೆಸ್ಟಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ ಚೆನ್ನಾಗಿ? ಫಸ್ಟ್ ಆಪ್ಷನ್ ಉಷ್ಣವಲಯದ ತೇವಯುತ ಎಲೆಯುದ್ರ ಅರಣ್ಯ, ಟ್ರಾಪಿಕಲ್ ವೆಟ್ ಡೆಸಿಡಸ್ ಫಾರೆಸ್ಟ್ ಆಪ್ಷನ್. ಓಕೆ, ಇದು ನೋಡೋಣ ಆಮೇಲೆ. ಎರಡನೇ ನೋಡಿ ಕುರುಚಲು ಅಂದರೆ ತಾರ್ನ್ ಅಂತ ಕರೀತಾರೆ. ಕುರುಚಲು ಅಂತಂದರೆ ಏನು? ಡ್ರೈ ಏರಿಯಾ ಅಂತ, ಮಳೆ ಇಲ್ಲದಿರೋ ಜಾಗ ಅಂತ. ಮಳೆ ಇಲ್ಲದಿರೋ ಜಾಗದಲ್ಲಿ ಮರ ಬೆಳೆಯೋಕ್ಕೆ ಕಷ್ಟ ಅಲ್ವಾ, ಅದರಲ್ಲಿ ತೇಗದ ಮರ ಸ್ವಲ್ಪ ಚೆನ್ನಾಗಿ ಬೇಕಾಗುತ್ತೆ ನೀರು. ಸೊ ಕುರುಚಲಲ್ಲಿ ಬೆಳೆಯಲ್ಲ. ಈಗ ಎಕ್ಸಾಂಪಲ್ ಉತ್ತರ ಕರ್ನಾಟಕ, ಅಲ್ಲೆಲ್ಲ ಕಡಿಮೆ ಅಲ್ವಾ, ಸಿಗಲ್ಲ ಅಷ್ಟಾಗಿದ್ದು. ಸೊ ಕೊನಿಫೆರಸ್ಸು ರಾಂಗ್ ಆನ್ಸರು. ಯಾಕೆ ರಾಂಗು? ಸಿಂಪಲ್, ಇದು ಬೆಳೆಯೋದು ಹಿಮಾಲಯದಲ್ಲಿ. ಇದು ಬೆಳೆಯೋದು ಹಿಮಾಲಯ. ಓಕೆ, ಸೊ ಕೋನಿಫೆರಸ್ ಫಾರೆಸ್ಟ್ ಬೆಳೆಯೋದು ಹಿಮಾಲಯದಲ್ಲಿ. ಸೊ ಹಾಗೆ ಮತ್ತು ಹಿಮಾಲಯದಲ್ಲಿ ಹೈಟಲ್ಲಿ ಸುಮಾರು 1,500 ಮೀಟ್ರಿಂದ ಇನ್ನೂ ಉನ್ನತ ಎತ್ತರದಲ್ಲಿ ಬೆಳೆಯೋದು, ಕೋಲ್ಡ್ ಏರಿಯಾದಲ್ಲಿ ಬೆಳೆಯೋದು. ತೇಗದ ಮರ ಕೋಲ್ಡ್ ಏರಿಯಾದಲ್ಲೇ ಬೆಳೆಯೋದಿಲ್ಲ, ಹಾಗಾಗಿ ರಾಂಗ್. ನಿತ್ಯ ಋತುವರ್ಣ ಅರಣ್ಯ, ಸೊ ಎಲ್ಲೂ ಬೆಳೆಯೋದಿಲ್ಲ ಇದು. ಬೆಳೀತಾ ಅಂದರೆ ತುಂಬ ಇದು ಡಾಮಿನೇಟ್ರಿ ಅಲ್ಲ, ಬೆಳೆಯೋದೇ ಇಲ್ಲ ಅಂತಲ್ಲ, ಒಂದು ಸಿಗಲ್ಲ ಅಂತ ಅಲ್ಲ, ಎಲ್ಲೆಲ್ಲ ಒಂದೊಂದು ಇರ್ಬೋದು, ಬಟ್ ಡಾಮಿನೇಟ್ ಆಗಿರಬೇಕು, ಹೆಚ್ಚಾಗಿ ಕಂಡು ಬರಬೇಕು. ಸೊ ಹಾಗೆ ಇದು ಬರಲ್ಲ. ಇಲ್ಲಿ ಬೇರೆ ಬೇರೆ ಮರ, ಎಕ್ಸಾಂಪಲ್ ಎಬೋನಿ, ಮಹಾಗನಿ, ಈ ಥರದವೆಲ್ಲ ಇಲ್ಲಿ ಕಂಡು ಬರ್ತವೆ, ರಬ್ಬರು ಇವೆಲ್ಲ. ಇದು ಇಲ್ಲಿ ಕಂಡು ಬರುವಂಥ ಮರ. ಸೊ ಟ್ರಾಪಿಕಲ್ ವೆಟ್ ಎವರ್ಗ್ರೀನ್ ಫಾರೆಸ್ಟ್, ಡೆಸಿಡಸ್ ಫಾರೆಸ್ಟಲ್ಲಿ. ಎಲೆಯುದ್ರ ಅರಣ್ಯ, ಬಟ್ ಎಲೆಯುದ್ರ ಅರಣ್ಯದಲ್ಲಿ ಎರಡು, ಡ್ರೈ ಮತ್ತು ವೆಟ್ ಅಂತ, ಶುಷ್ಕ ಮತ್ತು ತೇವಯುತ ಅಂತ. ಸೊ ಇದು ಎಲೆಯುದ್ರ ಅರಣ್ಯದಲ್ಲಿ ತೇವಯುತದಲ್ಲಿ ಜಾಸ್ತಿ ಕಂಡು ಬರ್ತದೆ. ಸೊ ಡ್ರೈನಲ್ಲೂ ಬರ್ತದೆ, ಸೊ ಇಲ್ಲಿ ಜಾಸ್ತಿ ಬರುತ್ತೆ. ಸೊ ಆನ್ಸರ್ ಇದೇ ಆಗಿರುತ್ತೆ. ಹೆಚ್ಚು ಬೆಲೆ ಬಾಳುವ ಮರ ಅಲ್ವಾ ಇದು, ತೇಗದ ಮರ. ನೆಕ್ಸ್ಟ್ ಕ್ವಶನ್ ನೋಡಿ.
ಈ ಕೆಳಗಿನ ಯಾವುದು ರಾಷ್ಟ್ರೀಯ ಜಲಚರ ಪ್ರಾಣಿ ಆಗಿದೆ? ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಬಗ್ಗೆ ಕೇಳಿದ್ದಾರೆ ಅಷ್ಟೇ. ಇದೊಂದು ಸಿಂಪಲ್ ಕ್ವಶನ್ ಆ್ಯಕ್ಚುಲಿ. ಇಲ್ಲಿರೋದ್ರೆಲ್ಲ ಸಿಂಪಲ್ ಅಂತ ಹೇಳ್ಬೋದು. ಎಲ್ಲಪ್ಪ ಯಾವುದು ನ್ಯಾಷನಲ್ ಅನಿಮಲ್ ಅಕ್ವಾಟಿಕ್ ಅನಿಮಲ್ ಅಂತಂದರೆ ಯಾವುದು ನೋಡಿ, ಇಲ್ಲಿ ಉಪ್ಪು ನೀರಿನ ಮೊಸಳೆಗಳು. ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಬರುತ್ತಾ? ಇಲ್ಲ, ಮೊಸಳೆ ಅಲ್ಲ. ಆಲಿವ್ ರಿಡ್ಲೆ ಆಮೆಗಳು ಬರ್ತಾ, ಇದು ವೆರಿ ಫೇಮಸ್ಸು. IUCN ರೆಡ್ ಲಿಸ್ಟ್ ಇದು ವಲ್ನರೇಬಲ್ ಕ್ಯಾಟಗರಿಗೆ ಬರುತ್ತೆ, ತುಂಬ ಫೇಮಸ್ಸು, ಬಟ್ ರಾಂಗ್ ಆನ್ಸರು. ಗಂಗಾ ನದಿ ಡಾಲ್ಫಿನ್, ಇರಾವಡಿ ಡಾಲ್ಫಿನ್ ಅಂತ ಎರಡಿದೆ. ಎರಡು ಡಾಲ್ಫಿನ್ನೇ, ಬಟ್ ಗಂಗಾ ನದಿದೊಂದು ಗ್ಯಾಂಜೆಟಿಕ್ ಡಾಲ್ಫಿನ್ ಅಂತ ಕರೀತಾರೆ ಇದನ್ನ. ಸೊ ಗಂಗಾ ನದಿ ಡಾಲ್ಫಿನ್ ಅಂತ ಕನ್ನಡದಲ್ಲಿ ಕರಿಬೋದು. ಇರಾವಡಿ ಡಾಲ್ಫಿನ್ ಅಂತ. ಇವೆರಡರಲ್ಲಿ ಯಾವುದು ಅಂತಂದರೆ ಗಂಗಾ ನದಿ ಡಾಲ್ಫಿನ್ ಆನ್ಸರ್. ಗ್ಯಾಂಜೆಟಿಕ್ ಡಾಲ್ಫಿನ್ ಇಲ್ಲಿ ನೋಡಿ, ಗ್ಯಾಂಜೆಟಿಕ್ ಡಾಲ್ಫಿನ್. ಇಟ್ ಇಸ್ ಎ ಫ್ರೆಶ್ ವಾಟರ್ ಸ್ಪೀಸೀಸ್ ಆ್ಯಂಡ್ ರೆಕಗ್ನೈಸ್ಡ್ ಆ್ಯಸ್ ಇಂಡಿಯಾಸ್ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಅಂತ ಕೊಟ್ಟಿದ್ದಾರಲ್ವಾ. ಎಲ್ಲೆಲ್ಲಿ ಕಂಡು ಬರ್ತದೆ ನೋಡಿ, ಗಂಗಾ, ಬ್ರಹ್ಮಪುತ್ರ, ಮೇಘನಾ, ಕರ್ಣಪುಲಿ, ಸಂಗು ರಿವರ್. ಈ ನದಿಗಳಲ್ಲಿ ನೇಪಾಳ, ಬಾಂಗ್ಲಾದೇಶ, ಇಂಡಿಯಾದಲ್ಲೆಲ್ಲ ಕಂಡು ಬರ್ತದೆ. IUCN ರೆಡ್ ಲಿಸ್ಟಲ್ಲಿ ಎಂಡೇಂಜರ್ ಲಿಸ್ಟಿಗೆ ಬರ್ತದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿನಲ್ಲಿ ಶೆಡ್ಯೂಲ್ 1ನಲ್ಲಿದೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಓದ್ಕೊಳ್ಳಿ. ಸೈಟ್ಸಲ್ಲಿ ಅಪೆಂಡಿಕ್ಸ್ 1ನಲ್ಲಿ ಬರುತ್ತೆ. ಸೊ ಗಂಗಾ ನದಿ ಡಾಲ್ಫಿನ್ ಆನ್ಸರ್ ಆಗುತ್ತೆ. ಇರಾವಡಿ ಡಾಲ್ಫಿನ್ ಅಲ್ಲ. ಇರಾವಡಿಯನ್ನು ನೋಡಿ, ಇರಾವಡಿ ಅನ್ನೋದೊಂದು ರಿವರ್ ವಿಚ್ ಇಸ್ ಫ್ಲೋಸ್ ಥ್ರೂ ಮಯನ್ಮಾರಲ್ಲಿ ಹರಿಯುವಂಥ ಒಂದು ನದಿ. ಇದು ಮಧ್ಯಭಾಗದಲ್ಲಿ ನಾರ್ತಿಂದ ಸೌತ್ವರೆಗೂ ಹರಿಯುತ್ತೆ. ಅಲ್ಲಿ ಇವು ಹೆಚ್ಚಾಗಿ ಕಂಡು ಬರ್ತವೆ, ಇರಾವಡಿ ಡಾಲ್ಫಿನ್ ಅಂತ. ಓಕೆ, ಇಂಡಿಯಾದಲ್ಲಿ ತುಂಬ ಕಡಿಮೆ ಕಂಡು ಬರೋದು ಇದು. ಇಂಡಿಯಾದಲ್ಲಿ ಮೆಜಾರಿಟಿ ಬರೋದು ಯಾವುದು? ಗಂಗಾ ನದಿ ಡಾಲ್ಫಿನ್. ಗಂಗಾ ನದಿ ಮತ್ತು ಅದರ ಉಪನದಿಗಳು, ಅಕ್ಕಪಕ್ಕ ನದಿಗಳೆಲ್ಲ ಕಂಡು ಬರ್ತವೆ ಹೆಚ್ಚಾಗಿ. ಅದಕ್ಕೆ ಭಾರತದ ಜಲಚರವನ್ನು, ರಾಷ್ಟ್ರೀಯ ಜಲಚರವನ್ನು ಇದನ್ನು ಸೆಲೆಕ್ಟ್ ಮಾಡಿದ್ದಾರೆ. ಓಕೆ, ಇದು ಇಂಡಿಯಾದಲ್ಲಿ ಇದೆ, ಬಟ್ ತುಂಬ ಕಡಿಮೆ ಇದು. ಸೊ ನೆಕ್ಸ್ಟ್ ಕ್ವಶನ್, 24th ಒನ್. ಈ ಕೆಳಗಿನ ಯಾವ ಸಮಾವೇಶವು, ಕಾನ್ಫರೆನ್ಸ್ ಬಗ್ಗೆ ಕೇಳ್ತಿದ್ದಾನೆ, ಓಝೋನ್ ಸವೆಸುವ ಪದಾರ್ಥಗಳು, ODS ಅಂತ ಕರೀತಾರೆ ಇದನ್ನು. ಓಝೋನ್ ಬಿ ಅಲ್ಲ, ODS, ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟ್ಯಾನ್ಸಸ್ ಅಂತ. ಈ ಕೆಳಗಿನ ಯಾವ ಸಮಾವೇಶವು ಓಝೋನ್ ಸವೆಸುವ ಪದಾರ್ಥಗಳು ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿತು? ಈ ಕಾನ್ಸೆಪ್ಟ್ ಎಲ್ಲಿ ಇಂಟ್ರೊಡ್ಯೂಸ್ ಆಯಿತು ಅಂತ ಕೇಳಿದ್ದಾರೆ. ಯಾವ ಕಾನ್ಫರೆನ್ಸ್ ಅಂತ? ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟ್ಯಾನ್ಸಸ್ ಅಂತ. ಅಂದರೆ ಓಝೋನ್ ಲೇಯರ್ ಏನಿದೆ ಅಲ್ವಾ, ಇದನ್ನು ಹಾಳು ಮಾಡುವಂಥ ಅಥವಾ ಸವೆಸುವಂಥ ಅಥವಾ ನಶಿಸುವಂಥ ಅಂಶಗಳು ಅಲ್ವಾ, ಇದನ್ನೇ ODS ಅಂತ ಕರೆಯೋದು. ಎಕ್ಸಾಂಪಲ್ ನೋಡಿ, CFC, ಓಕೆ, HFC ಒಂದು ಗ್ರೀನ್ ಹೌಸ್ ಗ್ಯಾಸು, ODS ಬರಲ್ಲ. CFC, BFC ಅಂದರೆ CFC ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್, ಬ್ರೋಮೋಫ್ಲೋರೋ ಕಾರ್ಬನ್, HBFC ಹೈಡ್ರೋಬ್ರೋಮೋಫ್ಲೋರೋಕಾರ್ಬನ್, ಹ್ಯಾಲೋನ್ಸ್, ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ. ಇವೆಲ್ಲವೂ ಏನೋ ODS ಅಂತ ಕರೀತಾರೆ. ಈ ಲಿಸ್ಟೆಲ್ಲ ಮಾಡಿದ್ದು ಯಾವ ಕಾನ್ಫರೆನ್ಸಲ್ಲಿ ಅಂತ ಕ್ವಶನ್ ಕೇಳಿದ್ದಾರೆ ಅಷ್ಟೇ. ODS ಅನ್ನೋ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಗಿದೆ ಅಂದರೆ ಓಝೋನ್ ಪದರ ಇದೆಯಲ್ವಾ, ಅದನ್ನು ಯಾವುದು ನಾಶ ಮಾಡುತ್ತೆ ಅಂತ ಒಂದು ಲಿಸ್ಟ್ ಮಾಡಿದ್ದಾರೆ. ಇದು ಎಲ್ಲಿ ಮಾಡಿದ್ದು ಅಂತ. ಓಕೆ, ಸೊ ಬ್ರಿಟನ್ ವುಡ್ ಕಾನ್ಫರೆನ್ಸ್ ಆಬ್ವಿಯಸ್ಲಿ ರಾಂಗ್. ಯಾಕೆ? ಬ್ರಿಟನ್ ವುಡ್ ಕಾನ್ಫರೆನ್ಸಲ್ಲಿ 2 ಬ್ಯಾಂಕ್ಗಳು ಉಟ್ಕೋತವೆ, ವೆರಿ ಫೇಮಸ್ ಬ್ಯಾಂಕ್ಗಳು. ಇದನ್ನು ಬ್ರಿಟನ್ ವುಡ್ ಟ್ವಿನ್ಸ್ ಅಂತಲೇ ಕರೀತಾರೆ, ಬ್ರಿಟನ್ ವುಡ್ನ ಅವಳಿಗಳು ಅಂತ. ಯಾವುದು ಬ್ಯಾಂಕ್ ಅದು? ಒಂದು ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್, ಇನ್ನೊಂದು IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಇನ್ನೊಂದು ವರ್ಲ್ಡ್ ಬ್ಯಾಂಕ್. ವರ್ಲ್ಡ್ ಬ್ಯಾಂಕ್ ಅನ್ನೋದು ಒಂದು ಬ್ಯಾಂಕ್ ಅಲ್ಲ, ಆ್ಯಕ್ಚುಲಿ ಗ್ರೂಪ್ ಇದೆ. ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಒಟ್ಟು 5 ಬ್ಯಾಂಕ್ ಇದೆ, ಅವೆಲ್ಲ ಸೇರಿ ವರ್ಲ್ಡ್ ಬ್ಯಾಂಕ್ ಅಂತ ಕರೆಯೋದು. ವರ್ಲ್ಡ್ ಬ್ಯಾಂಕ್ ಮತ್ತು IMF ಸ್ಥಾಪನೆ ಆಗೋದಕ್ಕೆ ಕಾರಣ ಆದಂಥ ಸಮಾವೇಶನೇ ಬ್ರಿಟನ್ ವುಡ್ ಕಾನ್ಫರೆನ್ಸ್ ಅಂತ. ಓಕೆ, ಇದನ್ನು ಬ್ರಿಟನ್ ವುಡ್ ಟ್ವಿನ್ಸ್ ಅಂತಲೇ ಕರೀತಾರೆ. 2 ಬ್ಯಾಂಕ್ನ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದಲ್ಲ, ಇದಕ್ಕೂ ODSಗೂ ಸಂಬಂಧ ಇಲ್ಲ. ಕ್ಯೋಟೋ ಶಿಷ್ಟಾಚಾರ, ಕ್ಯೋಟೋ ಪ್ರೋಟೋಕಾಲ್ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಗ್ರೀನ್ ಹೌಸ್ ಗ್ಯಾಸ್ಗೆ ಸಂಬಂಧಪಟ್ಟಿದ್ದು. ಅಲ್ಲೂ ಗ್ರೀನ್ ಹೌಸ್ ಗ್ಯಾಸ್ ಪಟ್ಟಿ ಮಾಡಿದ್ದಾರೆ, ಬಟ್ ಇಲ್ಲಿ ಕೇಳ್ತಿರೋದು ODSಗಳನ್ನ, ಓಝೋನ್ನ ಸವೆಸುವ ಪದಾರ್ಥಗಳನ್ನ. ಬಟ್ ಕ್ಯೋಟೋ ಪ್ರೋಟೋಕಾಲ್ ಸಂಬಂಧಪಟ್ಟಿರೋದು ಗ್ರೀನ್ ಹೌಸ್ ಗ್ಯಾಸಸ್, ಹಸಿರುಮನೆ ಅನಿಲಗಳಿಗೆ ಸಂಬಂಧಪಟ್ಟಂತೆ. ಸೊ ದಿಸ್ ಆರ್ ಆಲ್ಸೋ ರಾಂಗ್ ಆನ್ಸರ್. ಮಾಂಟ್ರಿಯಲ್ ಪ್ರೋಟೋಕಾಲ್ ರೈಟ್ ಆನ್ಸರ್. ಮಾಂಟ್ರಿಯಲ್ ಪ್ರೋಟೋಕಾಲ್ ಕೆನಡಾದಲ್ಲಿ ನಡೆಯುತ್ತೆ, 1987 ನಡೆಯುತ್ತೆ. ಇದು ಮಾಂಟ್ರಿಯಲ್ ಅನ್ನೋ ಸಿಟಿ ಇರೋದು ಕೆನಡಾ ದೇಶದಲ್ಲಿ. ಇದು ಜಾರಿಗೆ ಬಂದಿದ್ದು ಮಾಂಟ್ರಿಯಲ್ ಪ್ರೋಟೋಕಾಲ್ 2 ವರ್ಷ ಆದ ನಂತರ 1989ರಲ್ಲಿ. ಇಲ್ಲಿ ಇಂಟ್ರೊಡ್ಯೂಸ್ ಮಾಡೋದೇ ODS ಅನ್ನೋ ಕಾನ್ಸೆಪ್ಟ್, ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟ್ಯಾನ್ಸಸ್. ಅಂದರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಏನಕ್ಕೆ ಸಂಬಂಧಪಟ್ಟಿದೆ? ಓಝೋನ್ ಪದರ ಸಂರಕ್ಷಣೆಗೆ ಸಂಬಂಧಪಟ್ಟಿದೆ. ಆ ಥರನಾದರೂ ಕ್ವಶನ್ ಕೇಳ್ಬೋದು. ಇನ್ನೊಂದು ನಗೋಯ ಪ್ರೋಟೋಕಾಲ್. ನಗೋಯ ಪ್ರೋಟೋಕಾಲ್ ಏನಕ್ಕೆ ಸಂಬಂಧಪಟ್ಟಿದೆ? ಬಯೋಲಾಜಿಕಲ್ ಡೈವರ್ಸಿಟಿ. ಸೊ ಜೀವ ವೈವಿಧ್ಯತೆಗೆ ಸಂಬಂಧಪಟ್ಟಿರುವಂಥ ಒಂದು ಕಾನ್ಫರೆನ್ಸ್ ಇದು. ಓಕೆ, ಸೊ ಇಲ್ಲಿ ಆನ್ಸರ್ ಯಾವುದು? ODS ಇಂಟ್ರೊಡ್ಯೂಸ್ ಆಗಿದ್ದು ಮಾಂಟ್ರಿಯಲ್ ಪ್ರೋಟೋಕಾಲ್. ಸೊ ಆನ್ಸರ್ 3 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಯುಗುಣಮಟ್ಟ ಸೂಚ್ಯಂಕದಲ್ಲಿ ಈ ಕೆಳಗಿನ ಯಾವ ಮಲಿನಕಾರಕಗಳನ್ನು ಮಾಪನ ಮಾಡಲಾಗುತ್ತದೆ? ಏರ್ ಕ್ವಾಲಿಟಿ ಇಂಡೆಕ್ಸ್ ಬಗ್ಗೆ ಕೇಳಿದ್ದಾರೆ ಅಷ್ಟೇ. ಇದು ಏರ್ ಕ್ವಾಲಿಟಿ ಇಂಡೆಕ್ಸ್, ರಾಷ್ಟ್ರೀಯ ವಾಯುಗುಣಮಟ್ಟ ಸೂಚ್ಯಂಕ ಅಂತ ಬರ್ತದೆ. ಇದನ್ನು ನ್ಯಾಷನಲ್ ಅಂತಲೂ ಸೇರಿಸ್ಕೋಬೋದು, ಹಾಗೇನೂ ಹೇಳ್ಬೋದು. ಏರ್ ಕ್ವಾಲಿಟಿ ಇಂಡೆಕ್ಸ್ ವಾಯುಗುಣಮಟ್ಟ ಸೂಚ್ಯಂಕದಲ್ಲಿ ಒಟ್ಟು
ಪೊಲ್ಯೂಟನ್ಸ್ನ ಏನು ಮಾಪನ ಮಾಡ್ತಾರಲ್ವ, ಅದರಲ್ಲಿ ಯಾವ್ಯಾವುದನ್ನು ಮಾಪನ ಮಾಡ್ತಾರೆ ಇಲ್ಲಿ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಒಂದಷ್ಟು. ನೋಡೋಣ ಯಾವ್ದು ಬರುತ್ತೆ AQI ಅಂತ. AQI ಅಂತ ನೋಡಿ, ಇದು 2014 ಇಂಟ್ರೊಡ್ಯೂಸ್ ಆಯಿತು. 2014 ರಾಷ್ಟ್ರದಾದ್ಯಂತ ಪ್ರಮುಖ ಸಿಟಿಗಳಲ್ಲಿ ವಾಯು ಗುಣಮಟ್ಟ ಎಷ್ಟಿದೆ ಅಂತ ಒಂದು ರಿಪೋರ್ಟ್ ಕೊಡ್ತಾರೆ. ಅದನ್ನು ಸೂಚ್ಯಂಕ ಅಂತ ಕರೀತಾರೆ, ಇಂಡೆಕ್ಸ್, ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ. ಓಕೆ, ಇದನ್ನು ಯಾರು ರಿಲೀಸ್ ಮಾಡೋದು? ಬೈ CPCB ಅಂದರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಕರೀತಾರೆ. ಓಕೆ, ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ. ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನೋಡಿ, ಇದೊಂದು ಶಾಸನಾತ್ಮಕ ಸಂಸ್ಥೆ, ಸ್ಟ್ಯಾಟ್ಯುಟರಿ ಬಾಡಿ, ಶಾಸನಾತ್ಮಕ ಸಂಸ್ಥೆ. ಇದು ಯಾವ ಆ್ಯಕ್ಟ್ ಅಂಡರ್ಲಿ ಎಸ್ಟಾಬ್ಲಿಷ್ ಆಯಿತು? ವೆರಿ ಇಂಪಾರ್ಟೆಂಟ್. ಯಾವ ಕಾಯ್ದೆ ಅಡಿನಲ್ಲಿ ಎಸ್ಟಾಬ್ಲಿಷ್ ಆಯಿತು ಅಂತಂದರೆ ಜಲ ಸಂರಕ್ಷಣಾ ಕಾಯ್ದೆ. ಜಲ ಸಂರಕ್ಷಣಾ ಕಾಯ್ದೆ ಯಾವಾಗ ಬಂದಿದ್ದು? 1974. ಜಲ ಸಂರಕ್ಷಣಾ ಕಾಯ್ದೆ ಅಂಡರಲ್ಲಿ ಈ CPCB ಬಾಡಿಯನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಯಾವ ರೀತಿಯ ಸಂಸ್ಥೆ? ಇದೊಂದು ಶಾಸನಾತ್ಮಕ ಸಂಸ್ಥೆ. ಈ ಜಲ ಸಂರಕ್ಷಣಾ ಕಾಯ್ದೆ ಅಂಡರಲ್ಲೇ ಕರ್ನಾಟಕದಲ್ಲೂ ಒಂದು ಬಾಡಿ ಇದೆ. ಇದನ್ನು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಕರೀತಾರೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಇದರ ಹೆಡ್ ಕ್ವಾರ್ಟ್ರಲ್ಲಿದೆ ಬೆಂಗಳೂರಿನಲ್ಲಿ. ಯಾವಾಗ ಸ್ಥಾಪನೆ ಆಯಿತು ನೋಡಿ, ಸಿ ಗ್ರೂಪ್ ಕ್ವಶನ್ ಇದು. 1974 ಸ್ಥಾಪನೆ ಆಯಿತು. ಹೆಡ್ ಕ್ವಾರ್ಟ್ರಲ್ಲಿದೆ ಬೆಂಗಳೂರು. ಇದು ನ್ಯಾಷನಲಲ್ಲಿ ಇರೋ ಥರ. CPCB ನ್ಯಾಷನಲ್ ಲೆವೆಲ್ ಬಾಡಿ, ಸೆಂಟ್ರಲ್ ಅಂತಿದೆಯಲ್ಲ, ಸೊ ನ್ಯಾಷನಲ್ ಲೆವೆಲ್ ಬಾಡಿ. ಡೆಲ್ಲಿನಲ್ಲಿದೆ ಇದು, ಡೆಲ್ಲಿ ಹೆಡ್ ಕ್ವಾರ್ಟ್ರು. KPCB ಅಂತಿತ್ತು, KSPCB ಅಂತ ಮಾಡಿದರೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ. ಇದು 1974 ಸ್ಥಾಪನೆ ಆಯಿತು ಬೆಂಗಳೂರಿನಲ್ಲಿ. ಇದೇ ಆ್ಯಕ್ಟ್ ಅಂಡರಲ್ಲೇ ಈ ಜಲ ಸಂರಕ್ಷಣಾ ಕಾಯ್ದೆ ಏನಿದೆಯಲ್ಲ, CPCB ನಮ್ಮ ಸ್ಟೇಟ್ದು, ಅಂದರೆ ಎಲ್ಲ ಸ್ಟೇಟಲ್ಲೂ ಒಂದೊಂದು ಬಾಡಿ ಇದೆ. ಹಂಗೆ ನಮ್ಮ ಸ್ಟೇಟಲ್ಲಿ KSPCB ಅಂತಿದೆ. ಇದು ಕೂಡ 74 ಸ್ಥಾಪನೆ ಆಯಿತು. ಸೊ ಕ್ವಶನ್ಗೆ ಬನ್ನಿ ಇವಾಗ. ಸೊ ಯಾವುದನ್ನು ಮಾಪನ ಮಾಡ್ತಾರೆ ಇಂಡೆಕ್ಸಲ್ಲಿ ಅಂತ ಕೇಳಿದ್ದಾರೆ. ಕಾರ್ಬನ್ ಡೈಆಕ್ಸೈಡ್ ಮಾಡ್ತಾರಾ? ಸೊ ಆಬ್ವಿಯಸ್ಲಿ ನೋಡಿದ ತಕ್ಷಣ ರೈಟ್ ಆನ್ಸರ್ ಅನಿಸುತ್ತೆ, ಬಟ್ ರಾಂಗ್ ಆನ್ಸರ್. ಕಾರ್ಬನ್ ಡೈಆಕ್ಸೈಡ್ ಮಾಡಲ್ಲ, ಯಾಕೆಂದರೆ ಅದರಿಂದ ಅಷ್ಟು ದೊಡ್ಡ ಆರೋಗ್ಯದ ಸಮಸ್ಯೆಗಳಿಲ್ಲ. ಕಾರ್ಬನ್ ಮೊನಾಕ್ಸೈಡ್ ಬರುತ್ತಾ? ಹೌದು ಬರುತ್ತೆ, CO. ಮೀಥೇನ್ ಬರುತ್ತಾ? ಬರಲ್ಲ. ಸಲ್ಫರ್ ಡೈಆಕ್ಸೈಡ್ ಬರುತ್ತಾ? ಬರುತ್ತೆ. ಸೊ ಆನ್ಸರ್ 2 ಮತ್ತು 4 ಅಲ್ಲಿದೆ. 2 ಮತ್ತು 4 ನೋಡಿ, ಕಾರ್ಬನ್ ಡೈಆಕ್ಸೈಡು ಬರಲ್ಲ, ಮೀಥೇನು ಬರಲ್ಲ. ಇವೆರಡು ಗ್ರೀನ್ ಹೌಸ್ ಗ್ಯಾಸ್ಗಳು, ಬಟ್ ನಮ್ಮ ಆರೋಗ್ಯಕ್ಕೆ ಅಷ್ಟು ದೊಡ್ಡ ಸಮಸ್ಯೆಗಳಿಲ್ಲ ಉಸಿರಾಡೋದ್ರಿಂದ. ಹಾಗಾಗಿ ಇದನ್ನು ಮಾಪನ ಮಾಡೋಕ್ಕೋಗಲ್ಲ. ಸೊ ಕಾರ್ಬನ್ ಮೊನಾಕ್ಸೈಡು, ಸಲ್ಫರ್ ಡೈಆಕ್ಸೈಡು, ನೈಟ್ರೋಜನ್ ಡೈಆಕ್ಸೈಡು, ಈ ಥರ ಒಂದಷ್ಟು ಅನಿಲಕ್ಕೆ PM10, PM 2.5, ಈ ಥರ ಅಮೋನಿಯಾ, ಈ ಥರ ಒಟ್ಟು 8 ಪೊಲ್ಯೂಟನ್ಸ್ಗಳಿದ್ದಾವೆ. ಓಕೆ, ಸೊ ಆನ್ಸರ್ ಆಯ್ತಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಇಲ್ಲ. ಸೊ ಇಲ್ಲಿ ವಿಡಿಯೋ ಎಂಡ್ ಮಾಡೋಣ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ಎನ್ವೈರ್ಮೆಂಟ್ ಸಂಬಂಧಪಟ್ಟಿರುವಂಥ, ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂಥ ಕ್ವಶನ್ಗಳನ್ನ ನಮ್ಮ ಸ್ಟೇಟ್ ಎಕ್ಸಾಮು, ಬೇರೆ ಬೇರೆ ಸ್ಟೇಟಲ್ಲಿ ಕೇಳಿರೋದು, ಸೆಂಟ್ರಲ್ ಎಕ್ಸಾಮ್ಗಳಲ್ಲಿ ಕೇಳಿರೋ ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡ್ಬೇಕು, ನೀವು ಏನು ಮಾಡಬೇಕಂತ ಗೊತ್ತಿದೆ, ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡೆದ್ಬಿಡಿ ಅಷ್ಟೇ. ಓಕೆ, ಸೊ ಕ್ಲೋಸ್ ಮಾಡೋಣ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್.